ನನ್ನ ಕೇಳೋದಕ್ಕೆ ನೀನಾರು ನನಗೆ 7 ಮಕ್ಕಳ ತಾಯಿ ಅಂತ ಇಲ್ಲಿ ಏನ್ ಜಗ್ ಸಾಕ್ ಬಂದಿ ಇವತ್ತು ನಿನ್ನ ನುಂಗಾಕ ಬಂದೀನಿ ನನ್ನ ನುಂಗ್ತಿ ಲೈಟ್ ನುಂಗು ಇವ ಎಡ್ಡದಾವ ಈಗ ಸಾಕ್ ಇವ ಎಡ್ಡೋ ಲೈಟ್ ನುಂಗ್ತನ ಕತ್ತಲಾತ ಅಂದ್ರೆ ಕೈ ಆಡ್ಸ್ಕೋತ ಬರೇಕತಿ ಹಾಗೇನಿಲ್ಲ ಅವ ಹೆಣ್ಣು ಮಕ್ಕಳಿಗೆ ಅತಿ ಪ್ರೀತಿ ಇದ್ದಂತ ವಸ್ತು ಯಾವ್ದಮ್ಮ ತವ್ರ ಮನಿ ನೋಡು ಅಂತ ತವ್ರ ಮನಿ ತಮಗದರಿ ಅದ ಅತ್ತೆಯವ್ರ ಮನಿ ಅದಾದ್ರ ಅದ ಎಡ್ಡು ಕುಡಿಯದಾವ ಕುಡಿಯವ ನೋಡು ಒಂದು ಬೀಳಲು ಯಾಕೆ ಬೀಳ್ತಾವು ಅವ ಹಾ ತಮ್ಮ ತವ್ರ ಮನಿ ಯಾವ್ದು ತವರ ಮನಿ ಯಾವುದು ಅತ್ತೆಯವ್ರ ಮನಿ ಯಾವ್ದು ತವರ ಮನಿ ಯಾವುದು ನೀವಿರುವಂತ ಸ್ಥಾನಕ್ಕ ಏನಂತ ಕರೀತಾರೆ ಇಷ್ಟು ಹೇಳ್ತಾಯಿ ಹೇಳಿದಾರೆ ಗುರ್ತಾಗ್ತದೆ ಹಾಗಾದ್ರೆ ಕೇಳಮ್ಮ ಹೇಳ್ರಿ ಅಮ್ಮ ಹೀರ ಸಾಗರ ಹೀರ ಸಾಗರ ತವರ ಮಣಿ ಹೀರ ಸಾಗರ ತವರ ಮಣಿ ತೋರತನ ತವರ ಮನಿ ಯಾವುದು ಅತ್ತೆಯವ್ರ ಮನಿ ಯಾವುದು ಯಾವುದು ನಾನು ಸ್ಥಾನಕ್ಕೆ ಏನಂತ ಕರೀತಾರ ಏನಂತ ಕರೀತಾ ಹೇಳಿದಾದ್ರೆ ಅವಾಗ ಗುರ್ತಾಗ್ತದೆ ವಿಚಾರ ಮಾಡ್ತಾ ಇದ್ದೀಯಮ್ಮ ಹೇಳ್ತಾಯಿ ಅವರು ಯಾರು ಅವರು ಯಾರು ಸಾಗರದಲ್ಲಿ ಇನ್ನ ತವರ ಮನಿ ಉಂಟು ಅಲ್ಲಿ ಅದು ಅಲ್ಲಿ ಮತ್ತವ ದೋರ್ಗಪ್ಪಡಿನ ಅತ್ತಿ ಮನಿ ಉಂಟು ಇಲ್ಲಿ ಅದು ಇಲ್ಲಿ ನೋಡು ಅಲ್ಲಿ ತವರ ಮನಿ ಇಲ್ಲಿ ಅತ್ತಿ ಮನಿ ಹೌದು ಮತ್ ನೋಡು ನೀವಿರೋದು ನಾನಿರುವಂತ ಸ್ಥಾನಕ್ಕೆ ಏನಂತಾರ ವೈಕುಂಠ ಮತ್ತು ವೈಕುಂಠ ಏನೋ ಪಾಪ ಅಲ್ಲೋ ಪಾಪ ಕಲ್ಲಿಗೆ ನೋಡಕಂತ ಕಮ್ಮ ನನ್ನ ಮಗಳ ಕಾಣಿಸ್ತಿ ಹೌದಲ್ಲ ವೈಕುಂಠಿಗೆ ಮಾಲಕರು ಕುಂಟೇನ ಅಲ್ಲ ನಿನಗೆ ಹಾಗೆ ತಿಳಿದದ ನನಗ ಕನಸು ಬೀಳಾಕತ್ತೈತಿ ಹೋಲ್ ಬಿಡಮ್ಮ ಅತ್ತೆಯವ್ರು ಇರ್ಬೇಕಲ್ಲ ಇದ್ದಾರ ಅತ್ತೆದಾಳ ಅಂದ್ರ ಮಾವ ಅವ್ರವ್ರು ಇದ್ದಾರ ನೋಡತ್ರ ಹೋಗದೆ ಮುದಕ ಮುದುಕಿ ಕೆಲಸ ಏನಂತಾನ ಜೋಡಿಲಿ ಇದ್ರೆ ಚಲೋ ಆಗುದಿಲ್ಲ ಜೋಡಿಲೇ ಇರ್ಲವ ಹಿಂಗ ಮಳಿ ಪಳಿ ಬಂದಾಗ ಏನ್ ಮಾಡೋದು ಹೋಲ್ ಬಿಡಮ್ಮ ತಮ್ಮ ಅತ್ತಿ ಯಾರು ಅತ್ತಿ ಯಾರು ಮಾವನ ಯಾರು ಮಾವನ ಯಾರು ಭಾವನ ಯಾರು ಭಾವನ ಯಾರು ಮತ್ತೆ ಯಾರು ಇದ್ರು ಹೇಳು ಹೇಳಿದಾದ್ರೆ ತಾರೀಖ್ ಹಾಕಿ ಮುಗಿಸ್ಬಿಡೋಣ ಹಾಕತ್ತಾಗ ದೇವಗಿಯನ ದೇವಗಿಯನ ಅತಿ ನಮ್ಮ ದೇವಗಿಯನ ಅತಿ ನಮ್ಮ ದೇವಯನ್ನ ಮಾವನವ ದೇವಯನ್ನ ಮಾವನವ ವಸುದೇವ ಮಾವನವ ವಸುದೇವ ಮಾವನವ ಭವನಗ ಅತ್ತಿ ಯಾರು ಅತ್ತೆ ಯಾರು ಮಾವನ ಯಾರು ಮಾವನ ಯಾರು ಭಾವನ ಯಾರು ಭಾವನ ಯಾರು ಹೇಳಿದಾದ್ರೆ ಗುರ್ತಾಗ್ತದೆ ಸರ್ ಮಾಡ್ತಾ ಇದೀಯಮ್ಮ ಹೇಳಮ್ಮ ಭಾವನಾಗ ಬೇಕಯನಗ 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 ಬಲಿರಾಮ ಬಂದು
ಹ್ಞೂನ್ರಿ ನಿನಗೆ ಅತ್ತಿಯವ್ರು ಆಗ್ತಾ ಇದ್ದಾರಮ್ಮ. ಅತ್ತೆಯವರು ಹೌದು. ಮತ್ತೆ ಯಾರಿದ್ದಾರೆ ತಾಯಿ? ಇದು ಅಲ್ಲದೆ ಹ್ಞೂನ್ರಿ ದೇವರಿಗೆ ದೇವಣದಂತ ಯಾರು? ಹೊಸ ದೇವರು ಬಂದು ಇನ್ನು ಮೋಹನರಾಗ್ತಾ ಇದ್ದಾರೆ ನೋಡವ. ಯಾಕ? ಮತ್ತೆ ಯಾರಿದ್ದಾರು? ಯಾರಿದ್ದಾರು? ಹಾ ಇದಲ್ಲದೆ ಅವು ಆ ಯಾವ ಬಲಿರಾಮ ದೇವರು ಬಂದು ಬಲಿರಾಮ ದೇವರು ಬಂದು ನಿನಗೆ ಮೋಹನರಾಗ್ತಾ ಇದ್ದಾರೆ ನೋಡುವ. ಏ ಯಾವ ಯಾಕ? ಯಾವ ಮಠದಾಗಿರ್ತಾನ? ಏ ಗಂಡನಿಗಿಂತ ದೊಡ್ಡವ್ರಿಗೆ ಒಂದು ಭಾವ ಅನ್ಬೇಕಾಗ್ತದ. ಇದು ಪದ್ಧತಿ ಚಲೋ. ಹಾ ಗಂಡನಕ್ಕಿಂತ ದೊಡ್ಡವ್ರಿಗೆ ಭಾವ ಅನ್ರಿ, ಹೌದು. ಸಣ್ಣವ್ರಿಗೆ ಸನ್ಯಾಸಿ ಅನ್ನೋದು. ನಿಮ್ಮಂತಾರಿಗೆ ಅನ್ಕೋತ ಹೋಗೋದು ಅದನ್ನ. ಯಾರ ನನಗ? ನಿಮ್ಮಂತಾರಿಗೆ ನನಗೋಳ ಸನ್ಯಾಸಿ ಅಂತ ಗಂಟು ಬಿದ್ದಿಲಿ ಅವ. ಇರ್ಲಿ, ಈಗ ಸದ್ಯ ಇಷ್ಟೆಲ್ಲಾ ಮಂದಿ ಕೇಳ್ಕೊಂಡು ನಿನ್ನ ಕೂಡ ನಾ ಬೀಗತಾನಕ್ ಬಂದಿಲ್ಲ. ಹೇತಗ ಹೆಸರ ಮುಗುದು ಅದೇ ಇಷ್ಟೆಲ್ಲಾ ಮಂದಿ ಕೇಳ್ಕೊಂಡು ನಿನ್ನ ಕೂಡ ಬೀಗತಾನಕ್ ನಾ ಬಂದಿಲ್ಲ. ನನಗ್ ಕೂಡ ನೀ ಯಾಕೆ ಬಿಗ್ತಾನ ಮಾಡ್ತಿ? ಇದ್ದ ಬೀಗ್ರೆ ಹೇಳಾರ್ದು ಹೊಕ್ಕಾರು ಬರ್ತಾರು. ನಿನ್ ಕೈಯಾಗ ಇಲ್ಲಿ ಇಲ್ಲದ ಬೀಗ್ರ ನೇಳಿ ತಳಕ್ ಹಾಕೊಲ್ಲತ್ತಲ್ಲ. ಹೌದಲ್ಲ? ಅಂದ್ರೆ ನನಗ್ ಬೇಕಾದಂತ ಹೆಸರು ಬರ್ಲಿಲ್ಲ. ಏನಮ್ಮ ಅಂದ್ರೆ ನಿಮ್ಮವರು ನಮ್ಮವ್ರಂದ್ರ ನಿಮ್ಮ ಕಾಯ್ಕೊಯ್ ಏನ್ ಮಾತಾಡ್ತಿ? ಏನ್ ಅಂದಿಲ್ಲ. ನಿಮ್ ಟಿಮ್ ಟಿಮ್ ಧೋತಿ ನಿನ್ನ ಮಾತನಾಡ್ತಾನ ಆಗ್ಲಿಲ್ಲವ. ಸಣ್ಣಾಕೆ ಸರ್ದೋಟಕ್ಕಾಗಿ ಇದು ತಿಳಿಲಿಲ್ಲ ನೋಡ. ತಿಳ್ಕೋದೆ ಅಂದವ. ಏನ್ ಮಾತಾಡ್ತಿ? ಅಲ್ಲವ ಅಂದ್ರ ಕಾಯ್ಕೊಯ್ ಅಂದ್ರು ಅದ, ಅದ ಟಿಮ್ ಟಿಮ್ ಅಂದ್ರು ಅದ. ಹಾ ಮತ್ತ ಅಪ್ನಾರ್ ಜೋಳಿಗೆ ಏನ್ ಮಾತಾಡ್ತಿ? ಪ್ರೀತಿಯ ಪುರುಷ ಅಂದ್ರ ಹೆಸರು. ಹೀಗ ಹ್ಞೂನ್ರಿ ನೋಡಮ್ಮ, ಅವ ಈ ಕೂಡಿದಂತ ದೇವ ಸಭಾದಲ್ಲಿ ಈ ದೇವ ಸಭೆಯಲ್ಲಿ ನನ್ನ ಪತಿ ಹೆಸರಬೇಕಾದ್ರೆ ಅಮ್ಮ ಸ್ವಲ್ಪ ಮಾಚಿ ಕೊಡ್ತಾನ ನೋಡು. ಏನ್ ಮಾಡ್ತಿ ಅದನ್ನ? ಮಂದಿಲ್ದಲ್ಲಿ ಬಿಟ್ಟು ಬರ್ತಾನ. ಯಾಕ ಮಂದಿದಲ್ಲಿ ಹೋಗುದೇನು? ಅಲ್ಲಿ ಹೊಳ್ಯಾಗ ಹೋಗಿ ಬಿಟ್ಟು ಬರ್ತಾನ ನೋಡು. ಹೊಳ್ಯಾಗ ಹೋಗಿ ಇಲ್ಲಿ ಅವ ಹಾ. ಉಣ್ಣದವ್ರ ಪುಣ್ಯ, ಹೌದಲ್ಲ? ಕುಡಿದವ್ರ ಪುಣ್ಯ. ಹೌದು. ಹೆಸರು ಹೇಳಿಕ್ಕೆ ಅವಲ್ ನಾಚಬಾರ ತಾಯಿ. ಏನು? ನಾವೆಲ್ಲರೂ ಬಹಳ ಭಕ್ತಿಯಿಂದ ಕೇಳ್ತಾ ಇದೀವಮ್ಮ. ನೀವು ಬಹಳ ಭಕ್ತಿಯಿಂದ ಕೇಳಿದಾದ್ರೆ ಹಾ ನನ್ನ ಪ್ರೀತಿಯಿಂದ ಅವರಿ ಯಾರು? ಯಾರು? ಯಾರು ತಾಯಿ ಹೇಳಲ್ಲ. ಹೇಳ್ರಿ. ಶ್ರೀ ಕೃಷ್ಣ ಪುರುಷ ನಮ, 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 ಶ್ರೀ ಕೃಷ್ಣ ಪುರುಷ ನಮ. ಸರಿ ಸವತಿ ಸತ್ಯ ಭಾಮ, ಶ್ರೀ ಕೃಷ್ಣ ಪುರುಷ ನಮ, ಶ್ರೀ ಕೃಷ್ಣ ಪುರುಷ ನಮ, ಶ್ರೀ ಕೃಷ್ಣ ಪುರುಷ ನಮ, ಶ್ರೀ ಕೃಷ್ಣ ಪುರುಷ ನಮ. ಹೆಸರು ರುಕ್ಮಿಣವ್ವ, ಎನ್ನ ಹೆಸರು ರುಕ್ಮಿಣವ್ವ, ಎನ್ನ ಹೆಸರು ರುಕ್ಮಿಣಮ್ಮ, ಕೃಷ್ಣ ಪುರುಷ ನಮ, ಶ್ರೀ ಕೃಷ್ಣ ಪುರುಷ ನಮ, ಪುರುಷ ನಮ, ಪುರುಷ ನಮ. ಧೋತಿ ಓರಿ ಶ್ರೀಕ್ರಿ ನಿನ್ನ ಮೊದಲ ಹೇಳ್ತಾನ ಏನಂತ? ಮಂದಿ ದಿನಸ ಸಣ್ಣ ಆಳಲ್ಲ. ಹೌದು. ಮತ್ತ ನಿನ್ನ ಅಳ್ತಿದ ಒಂದ್ ಸೀರೆ ತಗೊಂಡ ಬಾ. ಒಂದ್ ಎದಕ್ಕದು? ಉಟ್ಕೊಳಕೇವ ಹಾ. ಇಲ್ಲ ಆತು ಇಲ್ಲ ಆತು. ಒಂದ್ 2-3 ಕೂಡಿಸಿ ಒಂದ ಮಾಡ್ಕೊಂಡ ಬಾ ಎದಕ್ಕದ? ಉಟ್ಕೊಳಕ. ನೀ ಉಟ್ಕೋ ಅಜ್ಜಿ. ಅಲ್ಲವಾ ಹಾ. ಈ ಹೊತ್ನ್ಯಾಗ ಬಂದೋತೆ ಕಿರಿ 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 ಆದ್ರ ಕಾಲಾಗ ಹಾಕಿ ಜಗ್ ಜಗ್ ಉಡೋದು. ನಿನಗ್ ನಾ ಹೇಳಿದ ಅರ್ಥನ ಆಗ್ಲಿಲ್ಲ, ಕಿರಿಕಿರಿ ಗುರುತಾಗಲಿಲ್ಲ. ತಿಳಿಲಿಲ್ಲ. ಇಲ್ಲ ಬಾ ಇರ್ಲಮ್ಮ, ಅಬ್ಬಾ. ನಿನಗ್ ಪತಿ ಹೆಸರು ಹೇಳ್ಬೇಕಲ್ಲ, ಹೇಳಿದ್ರೆ ಗುರ್ತಾಗ್ತದ. ಹಾಗಾದ್ರೆ ಕೇಳು. ಹೇಳು. ಅಕ್ಕುಂಡಿದ್ದ ವೈಕುಂಠ ವಾಸ, ಅಕುಂಠಿತ ವೈಕುಂಠ ವಾಸ, ಶಿವಲಾಸ, ಸುವಿಲಾಸ, ಶಿವ ಭಕ್ತ ಜನ ಪೋಸ, ಕೋಶ, ಸೋಳಾಸ ಇರ್ ಗೋಪ್ಯರ ಹೃದಯ ಮಂದಿರ ವಾಸ, ಹ ಸರ್ವೇಶ ಈಶನಾದಂತ ಆದಂತ ಆ ಯಾವ ಶ್ರೀಕೃಷ್ಣ ಪರಮಾತ್ಮನ ಬಂದು ಬಂದು ಏನಿಗೆ ಪ್ರೀತಿ ಪುರುಷನ ಆ, ಆ, ಆ ನನಗ ಪಾಡಾತ್ ನಿನಗ ಆನಂದ ತನಕ ಹೋಗಿ ಪಾಡ ತಾನಿ ಬಿಡ್ಲ. ಈಗ ಅವಾ ಹಾ ಪರಮಾತ್ಮರ ಪತಿ ಆಗ್ತಾರ ತಿಳಿದ್ರಿ. ಹೌದು. ಈ ಎಲ್ಲರಿಗೂ ಸಂತೋಷದ ಸುದ್ದಿ. ಹೌದಿಲ್ಲ? ಅವಾಗ ಹ್ಯಾಗ ಹೇಳ್ತಾನಂದಿದ್ದೆ ತಾಯಿ. ಯಾಗಮ್ಮ? ನಗತಾಡ್ತಾ ಪ್ರೀತಿಯಿಂದ ಹೇಳ್ತಾನಂದಿದ್ದಿ. ಹೌದಲ್ಲ? ಹಂಗೆಲ್ಲ ಹೇಳ್ತೀವ. ಹಾಗೇನಿ ಏನೋ ಚಿಲಕದ ಕೊಂಡ್ಯಾಕೊಂಡ್ ತಿರ್ಕೊಂಡು ಏ ಬಂದಿದ್ದೆ. ದೌದಿ, ಹೋರಿ. ಆ ಸುದ್ದಿನೇ ಬೇರೆ ಅದ. ಯಾವ ಸುದ್ದಿ? ಏನು ಹೋಗ್ಬೇಕು ಸೌಂದಿದ್ದಾಳ ನೋಡ. ಬಾ ಅಂತ ಹೇಳಿ ಇಲ್ಲಿ ಕೂತಾಳಾಕಿ. ಏನ್ ಮಾಡ್ತಿ? ಏನು ಬೇಡ ಅನ್ನಕ್ಕೇನು? ಆ
ಏನ್ ಮಾಡವ್ ಏನ್ ನಿನಕಿ ತೆಳಗದಾಳು ಹೌದು ಏನ್ ಎತ್ತರ ಅದಾಳು ಏನ ಸೀದಾ ನೋಡುತ್ತಾಳು ಎಲ್ಲಿದಾಳ ಬಾತ ಆಯ್ಕೆ ಸೀದಾ ನೋಡೋದು ನೆಟ್ಗ ನೋಡೋದು ನಿನಗೆ ಯಾಕಬೇಕು ಅಲ್ಲ ದಾಡ್ಸಿ ಅದಾಳೋ ಏನು ಬಡಕ್ ಅದಾಳೋ ಇದನ್ನ ಕೇಳಿಲ್ಲ ಇವನ್ನೆಲ್ಲ ತಗೊಂಡ್ ನೀ ಏನ್ ಮಾಡವ ಸುಮ್ ನೋಡೋದು ನೋಡವ ಅಷ್ಟೇ ನಿನಕಿ ಎತ್ತ ತೆಳಗ ಇದ್ದಳು ಎರಡು ಮಾತು ಮಾತಾಡ್ತಾನ ಆಕಿ ಜ್ಯೋತಿ ಹಾ ಒಂದಿಟ ದಾಡ್ಸಿ ಇದ್ದು ಮೋತಿ ಪಾತಿ ಚುರ್ಕೊಳಗಿದ್ಳು ಓಡೇ ಬಿಡ್ತಾನ ಅಲ್ಲ ಬಿಗು ಹತ್ತಿರ ಬೆಳಗ ಹಾಕ್ತಿ ನೋಡ್ನಿ ಬಿಗು ಹೊತ್ತಿರ ಬಳಗ ಅಲ್ಲ ಕಾಲಿಗೆ ಮಿದು ಹೊತ್ತ ಮಣ್ಕೊಂಡ್ ಬಿಡು ಪಕ್ಕಿನ ಅದ ಪಕ್ಕಿ ಇದೀನಿ ಮತ್ ಪಕ್ಕಿರಿ ಐತಿ ಪಕ್ಕಿ ಹಿಂಗಾರ ನಾಯೋ ಪಕ್ಕಿರಿ ಆಕಿ ಇಲ್ಲಿ ಬಂದಿಲ್ಲ 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 ನೀ ಮೊದಲು ಯಾಕೆ ಹೇಳುದಿಲ್ಲ ಏನಂತ ಕಮ್ಮಂದೋತ್ರ ಮುದ್ದಿ ಮಾಡಿಟ್ನ ಎದಕ್ಕ ನಾ ಯಾವಾಗಾರ ಇಸ್ತ್ರಿ ಮಾಡಿರ್ತೀನಿ ಹೌದಲ್ಲ ಈಗೇನು ಬಂದಿಲ್ಲಲ್ಲ ಇಲ್ಲಿ ಬಾ ಬಂದಿಲ್ಲ ಇಲ್ಲಿ ಬಂದಿಲ್ಲ ಆಕಿ ಬಂದಿಲ್ಲ ಅವರು ಯಾರು ನೋಡಮ್ಮ ಅವ ಸತ್ರಾಜಿತ ರಾಜನ ಮಗಳು ಸತ್ರಾಜಿತ ರಾಜನ ಮಗಳು ಸತ್ಯಭಾಮಿ ಇದ್ದಾಳಲ್ಲ ತೋ ಅಲ್ಲೇ ಆಕಿನ ಮಂದಿರದಾಗ ಕೂತಾಳ ಬಿಡಾಕಿ ಏನೀಗ ಬಂದು ಸರಿ ಯಾರ ಸರಿ ಹಾ. ಸರಿ ಏವಾ ಸರಿ ಅಂದ್ರ ಸರ ನಿಂದಿರ್ತಿದ್ನಿ ಹೌದಲ್ಲ ತೆಳಗಿಳಿದ್ ನಿನ್ನ ಮೋತಿ ನೋಡ್ತಿದ್ನಿ ನೀನು ಸಾವತೆ ನಾನು ದುಬದಾ ಬಾಳೆ ಮಾಡ್ತಾಳು ಸೌದಿ ಕೆಟ್ಟ ಬಹಳ ಕೆಟ್ಟದ್ದು ಅದು ಇದ್ದವ್ರಿಗೆ ನಿನಗಿಲ್ಲ ಯಾರಿಗೆ ನನಗೆ ಸಾವತಿ ಇಲ್ಲ ಬಳ್ಳಿಲ್ಲ ಆದ್ರೆ ಬಟ್ಟಿಗೆ ಉಪ್ಪು ಕಟ್ಟಿ ಬಂದಿರ್ತಾನ ಒಂದ್ ಮೇಲೆ ನಿನಗದ್ರ ವಿಷಯ ಏನದ ನನಗ ಇರ್ತಾನ ಕರೆ ನಿಮ್ಮಂತವ್ರು ತಿವಿದಾಡಿ ಬಿಸಿ ಮಾಡಿ ಕುಂದ್ರ ನಮ್ಮಂತರ ತಿವಿಲಿಗ ನಿಮ್ಮಂತರ ಬಿಸಿಗೆ ಹೇಳಂಗಿಲ್ಲ ಅವ ತಮ್ಮ ಹೆಸರು ತಾಯಿ ಏನು ಮಣ್ಣಿನ ಹೆಸರು ಹೇಳಬೇಕು ಹೇಳಿದ್ರೆ ಗೊತ್ತಾಗ್ತದೆ ಆಗ್ತದ ಹಾ ನೋಡಮ್ಮ ಅವ ಭೀಷ್ಮಕ ಗರ್ಭಾಮಿಣಿ ಭೀಷ್ಮಕ ಗರ್ಭಾಮಣಿ ಮಹಂಗದ ಬಗಿನಿ ದೊಡ್ಡ ದೊಡ್ಡ ಬೋಗಾನಿ ಪಾಪಕ್ಕೆ ಸುದ್ದಿಗೆ ಹೋಗಿರ್ಲ ನೀವು ಆಕೆ ಯಾಕೆ ದೊಡ್ಡ ದೊಡ್ಡ ಬೋಗಾನಿ ಇಲ್ಲ ಇಲ್ಲಿ ಗಾನ ಸಾರ ಮಾಡಕ್ ಏನ್ಗಿಂತ ಬೋಗಾನಿ ಹಾಗಲ್ಲಮ್ಮ ಅಣ್ಣೂರೇಣಿ ಅಣ್ಣೂರೇಣಿ ನೆಲ್ಲ ಪೂರ್ಣಿ ಪೂರ್ಣಿ ಜಾಣದ್ರ ಕೃಷ್ಣದ ಪಟ್ಟದ ರಾಣಿ ನನ್ ರಾಣಿ ಏಯ್ ನನ್ ರಾಣಿ ಪರಮಾತ್ಮನ ರಾಣಿ ನಿನ್ ರಾಣಿ ಯಾಕಾಳಕಿ ನಾನು ಅದನ್ನ ಅಂದನ ಮತ್ತ ಪರಮಾತ್ಮನ ರಾಣಿ ಬಡ್ಸ್ಕೊಂಡ್ ಹೋಗಿ ಏನಾಗ ಬಂದು ರಂಡೇರಿ ಕುನಿ ಮತ್ತ ರಂಡೇರಿ ಯಾಕ ಚಲೋ ಇಲ್ಲ ಹರಕ್ ಮಿನಿ ಹುರಕ್ ಮಿನಿ ಬಾರ್ಕೊಲ್ಗುನಿ ಲತ್ತಿಗುನಿ ಹೆಸರು ಆಯು ಚಲೋ ಇಲ್ಲ ನಿನಗ ಚಲೋ ಇಲ್ಲಮ್ಮ ನಿನ್ನ ಹೇಗದ ನೋಡಿ ಹೇಳು ನನ್ನ ಹೇಳಕ್ ಒಂದ್ರಕ್ಕಿಂತ ಒಂದು ಟಾನ್ ಕೇಳವ್ರಿಗೆ ಆನಂದ ಹೇಳವ್ರಿಗೆ ಉಲ್ಲಾಸ ಕೇಳೋಂಗ ಆನಂದ ಹೇಳೋಂಗ ಉಲ್ಲಾಸ ಹೆಂಗದು ಅದು ಬೇರೆ ಐತಿ ಏನದು ಒಂಟೆಕ್ಷರ್ನು ಅಂದ್ರ ಸಿಟ್ಟಿಗೆ ಬರಬೇಡ ಇಲ್ಲಮ್ಮ ಕರಿಯವ್ವ ಕಾಟ್ಯವ್ವ ಹೌದು ನಿಂಗವ್ವ ನೀಲವ್ವ ದುರ್ಗವ್ವ ಮರ್ಗವ್ವ ನನ್ನ ಹೆಸರು ತಳದವ ನಮ್ಮ ಕೊಳದೆಯ ನಾನಾ ನೋಡ್ಯವ ಕಂಡ್ಕಬ್ರು ಒಂದು ಫೋಟೋ ಇದ್ರ ಮೊಬೈಲ್ ಇದ್ರ ಫೋಟೋ ತಕೋ ಇಂಥ ಆಕಾರ ದೆಲ್ಯಾರ ನೋಡ್ರಿ ನೀವ ಇದನ್ನೊಂದು ಹೊಸ ತಂದನ ಇದನ್ನ ಇದು ನಮ್ದರಿ ಇದು ನಿಮ್ಮದಾರ ಹಿಂಗ ಯಾಕೆ ಬಡ್ಕೊಂಬಿತ್ತು ಇದಕ್ಕ ಬಡ್ಕೊಂಡ್ ಬೀಳಾಕ ಕಾರಣ ಐತಿ ಏನ್ ಕಾರಣ ಬಾ ನಿಮ್ಗ ಕುಸ್ತಿ ಆಡೋ ಗುಂಗು ಸೇರೈತಿ ಬಾವಾಗ ಬಿಟ್ಟು ಬಾಯ್ ಕುಸ್ತಿ ಆಡ್ತಾಳು ಕುಸ್ತಿ ಆಡ್ತಾನಲ್ರಿ ಕುಸ್ತಿ ಇಲ್ಲ ಆಡ್ತಾಳು ಮತ್ತೆಲ್ಲಾರ ಆಡಕ್ ಹೋಗ್ತಾಳು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಕೇರಳ ತಮಿಳ್ನಾಡು ಗುಜರಾತ್ ದಿಲ್ಲಿ ಮಟ್ಟ ಹೋಗ್ಯಾನ ಅಲ್ಲಿವರೆಗೂ ಹೋಗ್ತಾನ ಹೋದ್ರು ನೀವೇನು ಒಂದ್ ಗಡಿ ಹೋಗೋದು ಬಾಳೆ ಅಂತ ತಂದು ಕೊಟ್ಟಿಲ್ಲ ಈಗ ಏನ್ ಹಾಕಿ ಮಿಸಿದ್ನಿ ಬಾದಾಮಿ ಸೊಟ್ಟಿ ಕೊಬ್ಬರಿ ಪಟ್ಟಿ ಶೇಂಗಾ ಸೊಟ್ಟಿ ಕೊಬ್ಬರಿ ಪಟ್ಟಿ ಬಾದಾಮಿ ಸೊಟ್ಟಿ ಈಗ ಹಾಕಿ ನಾವ್ನ ಮನಿ ಹಿಂದ್ ಉಗದನ್ರಿ ಮಂದಿಗೆ ಮಂದರಿಂದ ನೋಡಾಕ್ ಹೋಗುದಿಲ್ಲ ಹಾಕಿಲ್ ನೀ ಅವನ ರಗಡ್ ಹಾಕೀನಿ ತಿನ್ನು ನನ್ ರಾಜ ಈಕಿ ಬಿಡ್ತಾನ ಅದನ್ನ ಮತ್ ಏನ್ ತಿಂದಳ ಇದನ್ನು ಬ್ಯಾಡ ಅನ್ನೆ ಮತ್ ಏನ್ ಬಿಟ್ರು ಹಾಲಾರು ಕುಡಿಲಿ ಅಂತೇಳಿ 4 ಎಮ್ಮಿ ತಂದು ಕಟ್ಟಿನಿ 4 ಎಮ್ಮಿ ಈಕಿ ಕುಡ್ಸಾಕ ಬರೇ ಹಾಲು ಕುಡಿಲಿ ಹೌದಾ ಮತ್ತೇನು ಬೇಡ ಮತ್ತೇನ್ ಹೇಳಿ ಹಾಲು ದಕ್ಕೊಲ್ಲು ಅದನ್ನೇನ್ ಮಾಡ್ತಿ ಮತ್ತ ಹಾಲು ಹಸ ನಂಗೆ ಹಿಂಡಿ ಡೇರಕ್ ಹಾಕ್ತಾನೋ ಹುಡ್ಕ್ಯಾಡಿ ಕಬ್ಬಿನ ಗಾಣಕ್ ಹುಡ್ಕ್ಯಾಡ್ತಾನ ಕಬ್ಬಿನ ಗಾಣಿಗೆ ಹೋಗ್ತಾನ ಅಲ್ಲಿಗೆ ಹೋಗೋದು ಹೋಗಿ ನಿನ್ನ ಮುಂದೆ ಕರೆ ಹೇಳ್ತೀನಿ ಕರೆನೇ ಹೇಳವ ದಿವ್ಸಕ್ಕೆ 3 ಗುಂಡೆ ಕಬ್ಬಿನ ಹಾಲು ಕುಡ್ತಾನ ಬಾವ 10 ಮುಣ್ ಕೊಡ್ದ 6 ದೋತ್ರ ಹೊಲ್ಸ್ ಮಾಡಿರ್ತಾನ ಅಸಹ್ಯ ಏನ್ ಮಾತಾಡ್ತಿ ಹಿಂಗಾಗ ಮತ್ತ ಇದನ್ನು ಬಿಟ್ನಿ ಏನ್ ಮಾಡಿದೇವ ಹಿರಿಯರ್ ಬೇಯಾಕತ್ತೀರ ಏನಂತ ಹುಚ್ಚಿ ಯಾರಿಗವ ಅಷ್ಟೊಂದ್ ಬಿಟ್ಟಾರ ನಿನಗ ಅವ್ರು ಇಂಥವೆಲ್ಲ ಹಾಕಿರ ಕುಸ್ತಿ ಗೊತ್ತ ಬಾವ ಇದಂದ್ರ ಮತ್ತ ನಿನಗೆ ಏನ್ ಹಾಕಂದ್ರವ ಅವ್ರು ಬೇವಿನ ತಪ್ಲಾ ಪುಡಾರಿ ಕಸ ಎದಕ್ಕವ ಅವು ಸಣ್ಣಂಗ ಅರುದ ಕೀಗಿ ಗೊಟ್ಟ ಹಾಕಾಕತ್ತ ನೋಡ್ ಮುಂಚಾಕತ್ತೇನ 3 ದಿನದಾಗ ಹೌದ್ಲಾ ನಿನ್ ತಳಗ್ ಕರ್ಕೊಂಡ ಹಂಗ ಮಾಡ್ತಾಳ ನೋಡಕಿ ಹೇಳ ಬಡ್ಕೊಂಡ್ ಬೀಳ್ತಿ ಬಾವ ಅದಕ್ಕೆ ಹೇಳೇ ಕೊಟ್ಟಿಲ್ಲ ನೀನ್ ಸಟ್ ಬಡೋ ಜಾಗ ದಿನ ಹೇಳ್ತಾನ ಹೇಳ್ಕೊಟ್ಟಿಲ್ಲ ಆಕಿಗೆ ಎಲ್ಲಿ ಬಾಡಿ ನಾನ್ ರಾಜ ಅಂತಾನ ಇಲ್ಲ ಕನಕ್ ಹೋಗ್ತಾಳ ಗಡಿ ಹೇಳಲಿಕ್ಕೆ ಬಿಡ್ಲಿ ಒಟ್ಟ ಚಡ್ಡಿ ಹಾಕೋದು ಕನ ಸೊತ್ತ ಹಾಕೋದು ಶಂಟ್ರಕ್ ಬಡ್ಕೋದು ಮಾಡಿ ಬೀಳೋದು ಅಸಹ್ಯ ಏನ್ ಮಾತಾಡ್ತಿ ನಿನ್ನ ಮುಂದೆ ಕರೆನ ಹೇಳ್ತಾನೆ ಹೇಳಮ್ಮ
ಈ ವರ್ಷನ ಕಾಲಕ್ಕ ಹಾ ಹಾ 3.5 ಕ್ವಿಂಟಲ್ ಅರಿಶಿನ ಪುಡಿ ಆಗಿ ಮಾಡಿ ಎದಕ್ಕದ ಬರೇ ದುಬ್ಬಕ್ಕೆ ತಿಕ್ಕ ಈಕಿಗಿ ಬರೇ ದುಬ್ಬಕ್ಕೆ 3.5 ಕ್ವಿಂಟಲ್ ಅದೇ ನೀಟ ಆತ ಬೇಷ್ ಮಾಡಿಯವ ಇನ್ನ ಕಡಿಮೆ ಇದೆ ಯಾವಾಗ ಒಮ್ಮೆ ತಿಕ್ಕಿದ್ದ ಹೆಲ್ ಬಿಡು ಅಲ್ಲ ಎಷ್ಟು ಮಂದಿ ಆಕಾರನ ಅಪಮಾನ ಮಾಡ್ತಿ ಹಾ ನಾಳೆ ಮೈಸೂರು ದಸರಾಕ ನನಗೆ ಆಗಾವ್ ಕೊಟ್ಟಾರ ಏನ್ ಕೊಟ್ಟಾರ ಬೆಳೆ ಏನಂತ ಕುಸ್ತಿ ಹಿಡಿಯಾಕ ಯಾರ ಜೋಡಿ ದಿಲ್ಲಿ ಸತ್ಪಾನ್ ಕೂಡ ಅದಾನನ್ರಿ ಕಾಕ ಅವ ಯಾರು ನೋಡ್ರಿ ಏನೀಗ ಅವ ಎಂದ್ ಹೋಗ್ಯಾನೋ ಯಾರಿಗ ಗೊತ್ತಾ ಆ ದಿಲ್ಲಿ ಸತ್ಪಾಲ್ ಮೊದ್ಲೇಕಾಯಿ ಅಂದಾರ ನೀವು ಹೇಳಿಬಿಡ್ತಾನ ಅವ್ ದಿಲ್ಲಿ ಸತ್ಪಾಲ್ ಹೋಗು 35 ನಡೆ ಬಾ ಒಳಗ್ ಬಾ ಹೇಳ್ತಾನ ಬರಬೇಡು ಬಾವಾ ನಾ ಇದ್ದಲ್ಲಿ ಮೋತಿ ತೋರಿಸ್ಬೇಡ ಅಂತ ಬೀಸೋ ಕಾಲ ಊಟಕ್ಕೆ ಬಿಗದು ಬಂದಿರ್ತಾನೆ ಅವ ಇದನ್ನ ಇಕ್ಕಿನವ ಹಾ ಹಗಲಿ ಇರ್ಲಿ ರಾತ್ರಿ ಇರ್ಲಿ ಇರ್ಲಿ ನೆನಪಾತು ಆತಂದ್ರ ಬೀಸೋ ಕಾಲ ಊಟ ಕಿತ್ಕೋತತಿ ಬಗಲಾಗ ಹಿಡ್ಕೋತತಿ ಬಡ್ಕೋತತಿ ಬೀಳ್ತತಿ ಏಯ್ ಏನ್ ಮಾತಾಡ್ತಿ ಎಲ್ಲಿ ಬಿಡವ ಹೆಸರು ನಮ್ಮ ಚಲೋ ಅವ ನಮ್ಮ ಚಲೋ ನಮ್ಮ ಚಲೋ ಅವ ನಮ್ಮ ಚಲೋ ನಮ್ಮ ಚಲೋ ನೋಡು ನೋಡ ತಾಯಿ ಹಾ. ನಮ್ಮ ಚಲೋ ಅದ ನಮ್ಮಂತೆಲ್ಲ ಇರ್ತಾವ ಇರ್ತಾವ. ನಿಮ್ಮ ಚಲೋ ಅದ ನಿಮ್ಮಂತೆಲ್ಲ ಇರ್ತಾವ. ಇರ್ತಾವ ನೀವ್ ಇಲ್ಲಿಗೆ ಬರ್ಲಿಕ್ಕೆ ಏನ್ ಕಾರಣ ನೋಡಮ್ಮ ಹಾ ನನ್ನ ಪರಮಾತ್ಮರು ಹೌದ್ ನನ್ನ ಮಂದಿ ಇರ್ಲಾರ್ದೆ ಇರ್ಲಾರ್ದೆ. ಇವತ್ತಿಗೆ 4 ದಿನಗಳಾಯ್ತು ನೋಡುವ ಗಟ್ಟಿವ ನಿಂದು ಜಲಮ ನೀ ಹೆಂಗ್ ಮಾಡ್ತಿ ಅಯ್ಯೋ ನನ್ನವ ಹಾ? ನಾವ್ 4 ದಿವಸ ಅಲ್ಲ ಹಾ. 4 ತಾಸು ವಿಚಾರ ಮಾಡ್ತೀವಿ ಎದಕ್ಕದು ಅವ್ ಕಾಚ್ಗೋಲಿ ಹೋಗ್ಲಿ ಅವ್ ಕಾಚ್ಗೋಲಿ ಹೋದ್ರು ದಿನ 2-3 ಮಂದಿ ಹಾಸಿಗೆ ಆಗ್ಯಾರ ಅವ್ರ ಬೇಕಾ ನಿನಗ ಅವ್ರ ಅದಾನಂತ ತಿಳ್ಕೊಂಡು ಬಾಳೆ ಮಾಡವ್ರ ನಾವು ಹೀಗ ಅವ ಆತ್ಮದಾಗ ಅದಾನಂದ್ರ ಹಾಸಿಗೆ ಇದ್ದಂಗ ಅವ್ ಹೌದು ಅವ ದಾಸರೊಂದು ಮಾತು ಹೇಳ್ತಾರ ಏನಮ್ಮ ಹರಿ ನಿನ್ನ ನಾನು ಒಲಿಸಲಬಹುದು ನರರನ್ನು ಒಲಿಸೋದು ಬಹು ಕಷ್ಟ ಅವು ಕಷ್ಟ ಪರಮಾತ್ಮನ ಒಲಿಸಬಹುದು ಒಲಿಸಬಹುದು ಉಳಿದಂತ ಜನರನ್ನ ಸಮಾಧಾನ ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ ತಾಯಿ ಇಲ್ಲ ಅದು ಇರುವುದು ನಿನ್ನ ಪರಮಾತ್ಮ ಹತ್ರ ಹೌದು. ಅವ ಈಗ ಸದ್ದೆ ಈಗ ಸದ್ಯ ಅವ ಇನ್ನೊಂದು ಮಾತು ಹೇಳ್ತಾರ ಏನು ಏ ಯಥಾ ಮಾಮ್ರ ಬದ್ನಂತೆ ಸ್ಥಾಮಸ್ತ ತೈವ ಬಜಾಮ್ಯಹಂ ಹಾ ಮಮ್ಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಹೀಗಂದ್ರೆ ನಿನ್ನ ಭಗವಂತನ ಧ್ಯಾನವನ್ನು ಧ್ಯಾನವನ್ನು ಯಾರು ಹೊಲ ಬೇಕಂತ ಭಕ್ತಿ ಮಾಡ್ತಾರ ಹೌದು ಯಾರು ಮನಿ ಬೇಕಂತ ಭಕ್ತಿ ಮಾಡ್ತಾರ ಹೌದಮ್ಮ ಯಾರು ಹೆಂಡ್ರು ಬೇಕು ಮಕ್ಕಳು ಬೇಕು ಯಾರು ಆ ಇಂದ್ರನ ಐಶ್ವರ್ಯ ಬೇಕಂತ ಭಕ್ತಿ ಮಾಡ್ತಾರ ಮಾಡ್ತಾ ಇದಾರ ಎಲ್ಲರಿಗೂ ಎಲ್ಲವನ್ನು ಕೊಟ್ಟು ಸಮಾಧಾನ ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ ತಾಯಿ ಇಲ್ಲ ಅದು ಇರುವುದು ನಿನ್ನ ಪರಮಾತ್ಮ ಹತ್ರ ಹೌದು ಅವ ನಾವು ನೀವು ಕೂಡಿಕೊಂಡು ಕೂಡ್ಕೊಂಡು ಆತನ ನಾಮಸ್ಮರಣೆ ಮಾಡೋಣ ಮಾಡೋಣ ನೋಡಿದವ್ರನ್ನ ಕೇಳೋಣ ಕೇಳೋಣಮ್ಮ ಕೇಳ್ಕೋತ ನೋಡ್ಕೋತ ಹೋಗ್ಬಿಡೋಣ ಹೋಗು ನಡ್ರಲ್ಲ. ಹಾ देवताओ तुम मेरे पूजा तुम देवताओ तुम मेरे मंजिला तुम मेरे पूजा तुम मेरे पूजा तुम मेरे पूजा तुम मेरे पूजा तुम मेरा पूजा तुम मेरा पूजा तुम देवताओ तुम मेरे पूजा तुम देवताओ ನೋಡೋಣ ನೋಡಿದವ್ರನ್ನ ಕೇಳೋಣ ಕೇಳ್ಕೋತ ನೋಡ್ಕೋತ ಹೋಗೋಣ ಬರ್ರಿ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವ ಅಲ್ಲೇ ಮಂತ್ರ ಅಲ್ಲೇ ಮಂತ್ರ ಅವರೆಲ್ಲ ಕರು ಅಲ್ಲೇ ಇಲ್ಲೇ
ಏನಂದ್ರೆ ಬಾಲ್ದಿಂದ ಬಸಣ್ಣ ಬಸಣ್ಣಿಂದ ಬಾಲ ಪುಕ್ಕು ಪುಕ್ಕು ಪುಕ್ಕು. ನಿನಗೆ ನಮಸ್ಕಾರ ಮಾಡ್ತಾನೆ ಸುಮ್ಮಿತ್ತು ಬಿಡವ. ನನ್ನವ ಅಲ್ಲಿ ನೋಡಿ ಇಲ್ಲಿ ನೋಡು ಅವ್ರನ್ನ ಕೇಳಿ ಇವ್ರನ್ನ ಕೇಳತ್ತೇಳಗ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ನಿಂದ್ರಿಸಿನಿಲ್ಲಪ್ಪ ನೀ. ಮತ್ತೆ ಇಲ್ಲಿ ಬಂದು ಇವನೇ ಪ್ರಿಯನ ಇವನ ಬಾಲಾಕ್ಷ ಪ್ರಿಯನ ಹೆಂಗವ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡು. ನಾ ಮಾಡೇನಿ ಹೇಳವ. ಏನ್ ಮಾಡಿದಿ? ಮೋತಿ ನೋಡಿದ ಕೂಲಿ ಅದನ್ನ ಮಾಡೇ ಬಂದನ್. ನಮಸ್ಕಾರ ನಮಸ್ಕಾರ. ಏನ್ ನಮಸ್ಕಾರ ಮಾಡಿ? ಏನ್ ನಿಮ್ಮ ಅಪ್ಪನ ಗಂಟು ಖರ್ಚಾಗ್ತದ? ಯಾರ ಅಪ್ಪಂದ? ನಿಮ್ಮ ಅಪ್ಪಂದು. ನಮ್ಮ ಅಪ್ಪನ ಗಂಟು ಖರ್ಚಾಗಲ್ಲ, ನಮ್ಮ ಆಯುಧ ಖರ್ಚಾಗಿಲ್ಲ. ಯಾಕ? ಖರೆ ನಾ ಮೋತಿ ನೋಡಿದ ಕೂಲಿ ಅದನ್ನ ಮಾಡಿ ಬಂದನ ಅಂದ್ರೆ ಮಾತು ಮುಗಿದೋತ. ನಮಸ್ಕಾರ ಹೇಳಲ್ಲ ಮತ್ತ ನಮಸ್ಕಾರ ಮಾಡಿ ಅಂದ್ರ ಮಾತು ಮುಗಿತಿ ಮುಗಿತೇನ? ಅವ ನೀ ಇನ್ನೂ ಮಾತು ಹೆಂಗಾಕತಿ? ಹಾದಿ ಹಿಡ್ದ ತಮ್ಮ ಕೆಲ್ಸಕ್ಕೆ ಹೊಂಟಿರ್ತಾರ ಹೋಗ್ತಾರ. ಏಯ್ ಬಾ. ಯಾರು? ಬರ್ರಿ ಹಂಗ ಹೊಂಟ್ರಿ ಏನಂತ ಬಾ. ಯಾರಿಗೆ? ನನ್ನ ಗಂಡನ ಕಾಲ್ ಸೋ ಮಾಡ ಬಾ ಅಂತ ನೀ ಅಂತಿ. ಹಾದಿ ಹಿಡ್ದ ಹೋಗೋರು ಏನಂತಾರು? ಏನಂತಾರು? ಗಂಡ ಆದ್ರ ನಿನಗಾದ ನಮ್ಗೇನು ಹರ್ಕತೆ? ನಾನು ಹೇಳಿದ ಹಾದಿಗೆ ಹೋಗೋರಿಗೆಲ್ಲ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡತ್ ಹೇಳಿದ್ ನಿನಗ. ಹಿಂಗಾಗೆ ದೊಡ್ಡವ್ರ ಮನ್ಯಾಗ ಆಳುಗಳು ನಿಂದ್ರಲ್ಲ. ಕರೆನ ಯಾರು ನಿಂದಿರ್ತಾರ ಈಗ? ಏನಾಯ್ತು? ಟಾತಿ ಕಲ್ಲಾಗ ಹಿಂಡಿ ತಿಕ್ಕಿದಂಗ ತಿಕ್ತಿರಿ. ಮಾಲಕರು ತಿಕ್ಕಿದ್ರು ಆಳುಗಳ ಲೆಕ್ಕಕ್ಕದ್ರಿ ಹೋಗಿ ನಮಸ್ಕಾರ ಮಾಡು. ಅದನ್ನ ನೀ ಹೇಳೋದು ಬರೋಬ್ಬರಿ. ಮಾಲಕ್ ಮುಂಜಾನೆ 9ಕ್ಕೆ ಬಾ ಅಂದ್ರೆ 11ಕ್ಕೆ ಬಂದಿ ನಾವು. ನಮ್ದು ದಗದಿದ ನಮಸ್ಕಾರ ಮಾಡು. ಈಗ ಅಷ್ಟ ಮಾಡ್ಲೇನ? ಏನ್ ಅಷ್ಟ ಮಾಡ್ತಿ? ನೀ ಹೇಳಿದಷ್ಟ ನಾ ಹೇಳಿದಟ್ಟ ನಮಸ್ಕಾರ ಮಾಡಿ ಬಾ. ಇದೇಗ ಮಾಡಿನೇ ನೀ ಅತ್ತ ಸರಿ ಈ ಕಡೆ ಇನ್ನೊಂದು ಮಾಡ್ತಾನ. ಹಂಗ ನಿಂದ್ರದು ಬೇಡ. ಅವ್ನು ನಿಂದ್ರದು ಅವ್ನು ಗುರ್ತಾ ಇಲ್ಲ. ಅದು ಮಾಡೋದು 2ನೇ ಸಲಪ್ಪ. ನಾನು 2ನೇ ಸಲ ಇದು ಮಾಡುದ ಆತವ. ಜೊತೆ ಬಾಯ್ಲೆ ನಿನ್ ಮನಸ್ಸಿಗಾರ ಸಮಾಧಾನ ಆತಿಲ್ಲ? ಹೌದು. ಇದಕ್ಕೆ ಹೂ ಅಂತಲ್ಲ. ಹೌದಿಲ್ಲ? ನಮಸ್ಕಾರ ಮಾಡಿದ್ರನ ಹೌದು ಸಮಾಧಾನ ಆಗ್ತದ. ಹೌದು ಬಾಯ್ಲಿ ಓರಿ ಪರಮಾತ್ಮನ ಏನಂತ ವಿಚಾರ ಮಾಡೋನು ಅಪ್ಪನ? ಹೌದು. ಈಗೇನು ಅಗ್ದಿ ಸಸಾರ ಐತಿ. ಯಾಕ ಕೇಳೋಣಲ್ಲ? ಏನ್ ಕೇಳ್ತಿ? ದೇವ್ರಿದ್ರೇನಂತ ಕೇಳ್ಬೇಕಾದ್ರೆ ಚಲೋನೆ ಕೇಳೋದು. ಚಲೋನೆ ಕೇಳೋದಲ್ಲ. ಹೆಂಗ ಕೇಳೋಣ? ಹೆಂಗ? ಕಬ್ಬಿಗೆ ನೀರು ಹೀಗೆ ಕೇಳಿ ತಪ್ಪಾಗ್ತದ. ಹಿಂಗೆ ಕೇಳಬಾರ್ದು. ಕಬ್ಬಿಗೆ ನೀರು ಅಂದ್ ಬಿಡ್ತಿ ಅಂದ್ರೆ ಇದು ನಂದು ತಪ್ಪಾಗ್ತದ. ಹೆಂಗ ಕೇಳೋಣ? ಹೆಂಗ ನೆಂಬುದು ಎಂದ ಕೊಡುತ್ತ ಕಬ್ಬ ಕಬ್ಬ ಮತ್ತು ಅಲ್ಲಿಗೆ ಬರ್ತೀಯಲ್ಲ. ಇವನ್ನೆಲ್ಲ ಕೇಳಬಾರ್ದು. ತಪ್ಪಾಗ್ತದ. ಏನ್ ಕೇಳೋಣ ಅಂತೀವ? ಇವೆಲ್ಲ ನಮ್ಗೆ ಬೇಕಾಗಿಲ್ಲ. ಅವ್ ಬೇಕಾಗಿಲ್ಲ. ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ?
ಈಗ ಯಾಕೆ ಇಲ್ಲಿ ಬಂದ್ ನಿಂತೀರಿ? ಅದನ್ನ ಕೇಳುವಂತ ಅಧಿಕಾರ ಕೊಟ್ಟಿಲ್ಲಲ್ಲ. ಹಾ ಹಾ ಎಷ್ಟು ಪ್ರಶ್ನೆ ಎಷ್ಟೇ ಉತ್ತರ. ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ? ನೀವು ಬಾಯ್ ಮಾಡಿದ್ರ ಏ ತಂಗಿ ಅದನ್ನೇನ್ ಮಾಡ್ತೀಯ? ನಾನು ಕಮ್ಮಗೈತೆ ತಂಗಿ ಅದನ್ನ ಯಾಕೆ ಹರಿಯಾಕೈತಿ? ಸುಮ್ ಕುಂದ್ರ. ನಮ್ಮ ಅವಾಗ ಚಿಂತೆ ಬೇರೆ ಐತಿ, ನಿನಗೆ ಅಂಗಿ ಚಿಂತೆ ಐತಿ. ಏನು ಮಾತಾಡ್ತಾ? ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ? ಒಂದ್ ಕೆಲಸ ಮಾಡೋಣ ಅಂತ ಯಾಕ? ನಾ ಇಷ್ಟೊತ್ತಿನವರೆಗೆ ಅಂತ ನೀ ಎಲ್ಲಿಗೆ ಹೋಗಿದ್ದೆ ಅಂತ ಬಿಡ್ಬಾರ್ದು. ಅದ ನಿನ್ನ ಕೆಲಸ ಎರಡು. ಎರಡು ನಾನು ನಿನ್ನವ ಮತ್ತ ಒಂದಾರ ತಗೋಲ್ಲವ ನೀ. ಏನದ? ನಾ ಎಷ್ಟೊತ್ತಿನವರೆಗೆ ಅಂತ ಎಲ್ಲಿಗೆ ಹೋಗಿದ್ದೆ ಅಂತ ಬಿಡ್ಬಾ. ಇಲ್ಲ ಇಲ್ಲ ನಿಂದ ನೋಡೋದು ಕೆಲಸ. ಅದೆಲ್ಲ ಪಾಡ್ಬಿಡು. ಯಾಕ? ಲಾಭ ಆಗ್ಲಿ ಲುಕ್ಸಾನ್ ಆಗ್ಲಿ ಮುರುಕ್ ಟ್ರಂಕ್ ಮುಂದ್ ಇಟ್ಕೊಂಡ್ ಕೂತನು ಏನೋ ಎರಡು ದುಡ್ಡು ಅದು ಅಂದ್ರ ಆಕತ್ತೆ ಆಗ್ಲಿಕ್ಕ ತಲೆ ಮೇಲೆ ಟ್ರಂಕ್ ಹೊತ್ಕೊಂಡು ಊರ್ ಕಡೆ ಹೋಗೋದು. ಹಂಗೇನಿಲ್ಲ ಹೋಗುವ. ಹಾಗವ ಯಾಕ? ನಿನ್ ಗಾಂಡ ನನ್ನ ನೋಡ್ತಾನ. ನೀನು ನೋಡಿದ್ರೆ ಬಹಳ ಚಲೋ ಆಗ್ತದ ಹೋಗು. ಯಾಕ? ನಿನ್ ಗಾಂಡ ನನ್ನ ನೋಡ್ತಾಳ. ಚಲೋ ಆಯ್ತಲ್ಲ. ಏನ್ ಚಲೋ ಆಕತ್ತ? ನೋಡಿ ನೋಡಿ ನಿನ್ ಬಿಟ್ಟು ನನಗ ಹತ್ಕೊಂಡ ನಾ ಯಾ ಗುಡ್ಡ ಸೇರ್ಲಿ ಹತ್ಕೋಲ್ ಹೋಗು. ಕುಂದ್ರಾಕೆ ನಾವು ಒಬ್ಬಂಟಿಗಾರ ದುರ್ಗೋ ಕುಂತಂಗ. ಏನ್ ಮಾತಾಡ್ತಿ? ಒಟ್ಟ ಏನ್ ಕೇಳೋಣಂತೀರಿ? ಇವೆಲ್ಲ ಬೇಕಾಗಿಲ್ಲ. ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ? ಇಷ್ಟ ಅಲ್ಲ ಇಷ್ಟೇ ಕೇಳ್ಕೊಂಡ. ಹೋಗಂಗಾಯ್ತ ಬರಂಗಾಯ್ತ. ಕೊಲವ್ರು ಯಾರ ಕೊಂದೋಗುದು ಹೋದಿರಿ ನೀವು? ಏನಾಯ್ತು? ಹೋಗಂಗಾಯ್ತು ಬರಂಗಾಯ್ತು. ಏನಾಯ್ತು? ಕೆಮ್ಮುದು ಕ್ಯಾಕರ್ಸೋದು ಕಾಲ ಕೆದರೋದು ಡರಿ ಬಾಡುದು ಇಷ್ಟ ಆತಿ ಹಿಂಗ ಇಷ್ಟ ಹಿಂಗ ಮಾಡಿದ್ರೆ ಏನವರು ಎಷ್ಟು ಚಕ ಚಕ ಕಾಲ ಕೀಳೋಲು ಇವತ್ತು ಕೀಳೋಲು ಹಿಂಗ ಮಾಡ್ತಾವೆ. ಅಲ್ಲ ಆ ಕೆಮ್ಮಿಗೆ ಅಂಜಿ ನೀ ಇಲ್ಲಿಗೆ ಓಡಿ ಬಂದ್ಯಾ? ಕೆಮ್ಮಿಗೆ ಅಂಜಿಲ್ಲ. ಮತ್ ಯಾರಿಗೆ ಅಂಜಿದೇವ? ನಮ್ಮ ಅಮ್ಮಗ ಅಂಜಿನ. ನಿಮ್ಮ ಅಮ್ಮಗೆ ಯಾಕೆ ಅಂಜಿದಿ? ಬಂಗಾರದಂತ ಮುದುಕಿವ ದಿನ ಯಾವ್ದು ಕುಲೆ ಯಾದ್ಯಾಯ ಅಂತಿದ್ ನೀ ಹೂ ಅಂತಿತ್ತು ಮುದುಕಿ. ಹೌದು. ಈಗ 3 ದಿನದ ಹಿಂದ ಯಾದ್ಯಾಯ ಮೇಲೆ ಹೊಳೆ ನಿಮ್ಮ ಅಲ್ಲ 3 ದಿವಸ ಆತಾಕಿ ದಾರಿ ನೋಡಾಕೈತಿ. 3 ದಿವಸ ಆದ ಮ್ಯಾಗ ಹೋದಾಕಿ ನೋಡ್ಕೋತ ಕೂತಿ. ಈಗ ಬರ್ತತ್ ಮುದುಕಿ. ಇನ್ನೊಂದ್ ತಾಸು ಬಿಟ್ಟು ಬರ್ತತ್ ಮುದುಕಿ. ಯಾರು ಹೇಳಿದ್ರು ನಿನಗ? ಆ ಹುಗ್ಗಿ ಉಣ್ಣಾಕರ ಬಂದ್ ಹೋಗ್ಲತ್ತ ಅಲ್ಯ ಬರ್ತಾವ ರಾತ್ರಿ ನಿಮ್ಮ ಅಮ್ಮ. ನಿಮ್ಮ ಅಮ್ಮನ ಕೆಮ್ಮ ದಮ್ಮಿನ ಕೆಮ್ಮು ಇವಂದು ಇವ್ರದ್ದು ಅಂತ ಕೆಮ್ಮಲ್ಲಿ ಹೋಗು. ಇವಂದೇನೋ ಗುಸು ಗುಸು ಕೆಮ್ಮಂಗೈತಿ. ಇಲ್ಲಿ ಹೋಗು. ಯವಾ ಏನ್ ಕೇಳೋಣಂತೀರಿ? ಏನ್ ಕೇಳ್ಬೇಕತ್ತಿ? ಅದ ಇಷ್ಟೊತ್ತಿನವರೆಗೆ ಅದನ್ನ ಹೇಳಿಲ್ಲ ನಾನು. ಕೇಳ್ತಾನ. ಹೋಗಿ ಧೈರ್ಯದಿಂದ ಹೋಗು. ಎಷ್ಟೊತ್ತಿನವರೆಗೆ ಅಲ್ಲಿಗೆ ಹೋಗಿದ್ದು? ಹೋಗಬ್ರು. ಯಾಕೆ ಇಟ್ಟ ಸೊಕ್ಕ? ನನ್ನ ಸೊಕ್ಕ ತಗಾಕ ನೀ ಅಷ್ಟ ಏನು ಕಡಿಮೆ ಬಿದ್ದಾಗ ಏನಾರ ಖರ್ಚಿಗೆ ರೊಕ್ಕ ಕೊಟ್ಟಿಯೋ? ಏನು ಊರಾಗ ಒಂದು ಮನೆ ಕೊಟ್ಟಿಯೋ? ಅಡವ್ಯಾಗ 2 ಎಕರೆ ಹೊಲ ಕೊಟ್ಟಿಯೋ? ಸ್ವಂತ ಗಳಿಸಿದ ಸೊಕ್ಕಿದ ಇಷ್ಟು ಬಳಸವ್ರೆ. ಒಟ್ಟಿನ ಮ್ಯಾಗ ನೀನು ಸೊಕ್ಕನ ತೆಗಿಬೇಕ ಇವನ್ನೆಲ್ಲ ಕೊಡ್ಬೇಕನ? ಹೌದು ಬಿಡ. ಚೈನಿ ಮಾಡಕ್ಕೆ 200 ರೂಪಾಯಿ ರೊಕ್ಕ ಕೊಟ್ಟೇನ? ರೊಕ್ಕನು ಬೇಕಾಗಿ ಅವನು ಸೈನಿಕ ಏನಾರು ಚೈನಿ ಮಾಡಕ ಚೈನಿ ಮಾಡಪ್ಪ ಅಂತ ಕೊಟ್ಟೇನಿ? ಇಲ್ಲ. ಸ್ವಂತ ಗಳಿಸಿದ ಸೊಕ್ಕಿದ ಆಯಿ ಮುತ್ತ ಗಳಿಸಿ ಅಪ್ಪ ಅವನ ಕೈಯ ಕೊಟ್ಟೋದ್ರು ಸೊಕ್ಕ. ಅಪ್ಪವ ಅದನ್ನ ಅಷ್ಟ ಉಳಿಸ್ಕೊಂಡು ಬಂದು ಇನ್ನಟ್ಟು ಗಳಿಸಿ ನಾನು ಕೈಯ ಕೊಟ್ಟಾರ. ನಾ ಅದ್ರ ಮೇಲೆ ಹತ್ತೆ ಡಾಡ ನಾನು ಸೊಕ್ಕ ತೆಗಾಕ ನೀ ಅಷ್ಟ ಬರೋಬರಿ ಐತಿ ಅಂದ್ರೆ ನೀವು ಈ ಸೊಕ್ಕಿಗೆ ಕಾಡಿದ ಒಂದು ಕೊಟ್ರ ಏನು ತಿನ್ನೋದಿಲ್ಲ, ಯಾರು ಕೇಳಿದ್ರು ಕೊಡುದಿಲ್ಲ, ಸೀದಾ ಹೋಗಿ ಕೊಡ್ತೀಯ. ಅವ ಹೋಗ್ಯಾಳ. ಯಾರಿಗೆ ಕೊಡ್ತಿ? ಅವ ಕೊಡ್ಬೇಕನ್ ಹೋಗ್ಯಾಳಕಿ. ನಾ ಕೊಟ್ಟದ್ದೆಲ್ಲ ರುಕ್ಮಿಣಿಗೆ ಕೊಡ್ತೀಯನ? ಚಲೋ ಇದ್ರ ನನಗದ. ಚಲೋ ಚಲೋ ಇದ್ರಿ ನಿನಗ? ಚಲೋ ಇದ್ರ ನನಗದ. ಸುಮಾರು ಇದ್ರ ಅಲ್ಲೇ ಆ ಕಡೆ ದೇವ್ರು ಯಾರ್ಯಾರು ಕೆಟ್ಟದ್ ಕೊಟ್ಟಾನ ಅಂದಿನೇನ ನೋಡ್ ಮತ್ತೇನು ಅನ್ನೋದಲ್ರಿ. ನೀ ನನಗ್ ಕೊಡುದಾತಂದ್ರ ನಂದೊಂದು ಕರಾರು. ನಿಂದ ಏನದ ಕರಾರು ಹೇಳು. ನೀ ನನಗ್ ಕೊಡುದಾತಂದ್ರ ನನಗ ಸಾಕ 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 ನಂಗೆ ಕೊಡಬೇಕು. ಇದು ಮೊದಲನೇ ಕರಾರು. ಇದು ಮೊದಲೇ ಕರಾರು. ಎರಡನೇದು ನನ್ನ ಮಕ್ಕಳು, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು, ಕಿರಿಮಕ್ಕಳು ಕುಂತು ತಿಂದ್ರು ತಟಗೋ ಸ್ವಾಮಿ ಬರ್ ದಿನ ಚಿಗುತ್ತಿರ್ಬೇಕು. ಕುಂಬಳ ಬಳಿ ಚಿಗಿತಂಗ. ಇದು 2ನೇ ಕರಾರು. ಬೀಗರು ರಗಡ ಮಂದಿ ಅದಾರ. ಬರ್ಲಿ ಅವ್ರು ಟ್ಯಾಕ್ಟರ್ ತಗೊಂಬರ್ಲಿ. ಇದನ್ನ ಒಯ್ಯಾಕ ನಾ ಕೊಟ್ಟದ್ದು ಒಯ್ಯಾಕ. ಒಟ್ಟ ಈ ಕಡೆ ಒಯ್ದು ಈ ಕಡೆ ಸುರುದು ಈ ಕಡೆ ಬಂದು ಮತ್ತೆ ಇದನ್ನ ತುಂಬುದು. ಡಂಪಿಂಗ್ ಡೈಬಿಂಗ್ ತರಬೇಕು. ಒಟ್ಟ ಹಿಂಗ ಹೋಗಿ ಖಾಲಿ ಮಾಡೋದು, ಹಿಂಗ್ ಮಾತು ಬರುದು. ಹಿಂಗಾದ್ರೆ ಕೊಟ್ರೆ ನನ್ನ ನಿನ್ನ ಯಾವಾರ ಖರ್ಚಿನ ಪೂರ್ತಿ ಕಟ್ಟ ಕೊಟ್ಟ ಆಗೈತೆ ಅಂದ್ರೆ ಇಲ್ಲ. ಅದು ನೀನು ಅದು ಅದು ಮುಗುದಿಲ್ಲ. ಇದಕ್ಕೆ ನಂದೊಂದು ನಿಯಮ ಅದ ಹೇಳಲ್ಲ.
ಹೌದು ನಿಂದು ಹೇಳೋದು ಅದ್ರಾಗೇನ ನಾನು ನಿನಗೆ ಕೊಡ್ಲಿಕ್ಕೆ ಹೇಳ್ತೀನಿಪ್ಪ ಅಂದ್ರ ನನಗೆ ಸಾಕಾಗೋವರೆಗೆ ನಾ ಕೊಡವ್. ಹಾ ದೈವ ತೆಗದ್ರಿ ಹಿಂಗ ತೆಗಿಬೇಕ. ಹೆಂಗ್ ಯಪ್ಪ ನನಗೆ ಸಾಕಂತ ಬಿಟ್ಕೊಟ್ಟು ಓಡಾಕತ್ತೀನಿ ಅಂದ್ರ ನಿನಗೂ ಸಾಕಾಗ್ತೈತೇನ? ಮತ್ತ ಎಷ್ಟೋ ತಗೋತದ ಮನುಷ್ಯ ಸಾಕತ್ ಓಡಾಕತ್ತೀನಿ ಅಂದ್ರ ಓಡಾಕತ್ತ ನಾ ಬಿಡು ಪಕ್ಕಿ ಅಲ್ಲ. ಹೆಂಗ್ ಮಾಡವ್ನಿ? ನಾ ಬೆನ್ನ ಹತ್ತಾವ್ ಕೊಟ್ಕೋತ. ನಿನಗ್ ಓಡಾಕ್ ಬರ್ಬೇಕಲ್ಲ, ಓಡಾಕ್ ಬರ್ಬೇಕಲ್ಲ. ನನಗೆ ಓಡಾಕ್ ಬರುದಿಲ್ಲ. ಹಿಂಗಾಗಿ ನಿಮ್ಮ ಊರಾಗ ಕಬಡ್ಡಿ ಆಗಿ ತೊಂದಿಲ್ಲ ನೀನು. ಕಾಲಾಗಿ ಯಾಶದಿ ಅಂದಾರ ಅವ್ರು. ಏನಾರೇ ಮಾತಾಡಬೇಡ. ಈಗ ಕೊಡ್ತಾನೆ ಬೆಣ್ಣ ಹತ್ತನ ಕೊಟ್ಕೋತ. ನಾ ನಮ್ಮೂರಿಗೆ ಹೋಗ್ತೀನಿ, ನಮ್ಮೂರಿಗೆ ಹೋಗ್ತೀನಿ, ಓಡ್ಕೋತ ನಿಮ್ಮೂರಿಗೆ ಹೋಗ್ತೀನಿ, ಹೋಗ್ಬಿಡ್ತನು ನಿಮ್ಮ ಊರಿಗೆ ಬರ್ತಾನೆ ಕೊಟ್ಕೋತ. ನಮ್ಮೂರಾಗ ನಂದು ಒಂದು ಮನಿ ಐತಿ. ಮನಿ ಐತಿ ಐತಿ, ಮನಿಗೆ ಹೋಗ್ ಹೋಗ್ ಬಾಗ್ಲ ಹಾಕಿ ಬಾಯಾಗ ಎಟ್ಟೋರಿಗೆ ಬಿಡಿಸ್ತದಿ ನೀನು. ಕಡ್ಲಿ ತಿಂತನ ಕಡ್ಲಿ ಕಡ್ಲಿ ತಿಂದ್ರೆ ಬಾಯಾಗ ಬಿರ್ಸಾಕತ್ತೀನ. ಹೌದು, ಅದ ಬಿರ್ಸ ಇರ್ತತಲ್ಲ ಅದು. ಅಗಳಿ ಹಾಕಿ ಅಂದ್ರೆ ಇದು ಸ್ವಾಭಾವಿಕ ಮಾತಪ್ಪ. ಎಲ್ಲ ಅಗಳಿ ಎಡದ ಜಡದ ಅಂದ್ರೆ ಏನು ಹಾಕೊಳಕ ಜಡದ ಅಂತೀವ್ ನಾವು. ಅಗಳಿ ಜಡದ ದೇವ್ರ ಕೊಲಿಗೆ ಹೋಗೋದು, ದೇವ್ರ ಮನೆಗೆ ಅದನ್ನು ಬಾಗಿಲ ಹಾಕೋದು, ಹಾಕಿ ಜಗಲಿ ಮೇಲೆ ದೇವ್ರ ತಳಗ ಕೆಳಗ ನಾ ಅದ್ರ ಮೇಲೆ ಹೆಂಗ ಆಶ್ ಬಂದು ಕೊಡ್ತಿ ಬಾಗ ಬರು. ಜಗಲಿ ಮ್ಯಾಗಿನ ದೇವ್ರ ತೆಳಗ ನೀ ಅದ್ರ ಮ್ಯಾಲೆ ಹೆಂಗ ಕುಂಡಿರ್ತಿ? ಹೆಂಗ ಕಂಬಳಿ ಹೊತ್ಕೊಂಡ್ ಕುಂದಿರ್ತ. ಕಂಬಳಿ ಕಂಬಳಿ ಹೌದು. ನಿನ್ ಕಂಬಳಿ ಯಾರು ಕೊಟ್ಟು ಹೋದ್ರು? ಮುಗುಳ್ ಕೊಡು ಸಿದ್ಧಾಣ ಅಜ್ಜ ಕೊಟ್ಟು ಹೋಗ್ಯಾನ. ಅಪಾಲ ಕಪ್ಪನಾಗಿದ್ದ ಅವ್ ಕೊಟ್ಟು ಹೋಗ್ಯಾನ ಸಿದ್ಧಾನ ಕಂಬಳಿ. ತಮ್ಮ ನಾನು ಒಂದು 35-40 ವರ್ಷ ಇದನ್ನ ಹೊತ್ಕೊಂಡ್ ಕುಂತನು. ಮತ್ ನನಗೀಗ ಬ್ಯಾಡ, ನಾ ಮ್ಯಾಲ ಹೊಕ್ಕನು, ನೀನ ತಗೊಂಡ ಬಾ, ನೀನ ಹೊತ್ಕೊಂಡ್ ಕುಂಡ್ರು ಅಂತ ಹೇಳಿ ಬಿಟ್ಟು ಹೋಗ್ಯಾನ. ಹೊತ್ಕೊಂಡ್ ಕುಂಡ್ರತಿ ಕುಂದರ್ತಾನ. ನಿಮ್ ಊರಿಗೆ ಬರ್ತ, ನಿಮ್ ಮನಿಗೆ ಬರ್ತಾನ, ನಮ್ಮ ಮನೆಗೆ ಬಾ, ವಾದ್ದ ಬಾಗಲ ಮುರಿತಾನ, ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನ. ನೋಡ್ರಿ ಇಂಥವ್ರ ಬಾಗಲ ಮುರಿಯಾಕತ್ತಿದ್ದಿಂದ 3 ಮನಿ ತುಡುಗ ಹಾಕತ್ತಾವ. ತುಡುಗ ಇವತ್ತು ನೀನು ಹಿಡಿದು ಕೊಟ್ಟೋಕಿನ್ ಜಮಖಂಡ್ಯಾಗ ಬಾಳೆ ಹಚ್ಚರ. ಜಗತ್ತಿನಲ್ಲಿ ಪೊಲೀಸ್ ಸ್ಟೇಷನ್ 2 ಅದಾವಲ್ಲ, ಅವೆಲ್ಲ ನಾನು ಅದಾವ ಅಂತ ಬಾಗಲ ಮುರಿಯಾಕತ್ತೀನಿ. ನಿಮ್ಮಂತವ್ರನ್ನ ಒಳಗೆ ಹಾಕಿ ನಿಮ್ಮನ್ನ ಕಟ್ಟಿ ಹಾಕಿ ಬಿಡ್ತಾನ. ಏನ ತಿಳ್ಕೊಂಡು ಅದರ ಸಲುವಾಗಿ ಬಾಗಲ ಮುರಿತಾನ, ಮುರಿದ ದೇವ್ರ ಮನೆಗೆ ಬಂದ ಕಂಬಳಿ ಮುರ್ಸಕ್ ತಗದ ಇಲ್ಲಿಗೆ ತಗೊಂಡ್ಬರ್ತಾನೆ. ಇಲ್ಲಿಗೆ ಇವ್ರೆಲ್ಲ ನೋಡ್ಬೇಕಲ್ಲ, ನೀನು ಎಳ್ಕೊಂಡು ತಂದು ಕೊಡ್ತಾನ ಇಲ್ಲಿಗೆ. ದೈವ 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 ತಗದ್ರೆ ಹಿಂಗ ತೆಗಿಬೇಕ, ಹೆಂಗ ಎಲ್ಲರಿಗೂ ಕಾಣುವಂಗ ತೆಗಿತಾನ ದೈವ. ಕೊಡ್ತಿ ಕೊಡ್ತಾನ ಬರ್ರಿ. ಏನಾಯ್ತು ಕೊಡುದಾದ್ರ ಅವ್ರಿಗೆ ನೀವು? ಯಾಕೆ ಅಂದ್ರ ನಮಗ ಇಸ್ಕೊಂಡ್ ಸಾಕಾಗೈತಿ. ಈಗ ಅದು ಕಣ್ಣು ಮುಚ್ಚಾಕತ್ತೈತಿ, ಅದಕ್ಕಟ್ಟು ಕೊಟ್ಟೆ ಅಂದ್ರೆ ಮಾತಿ 8 ತಾಸು ಕಣ್ಣು ತೆಗಿಬೇಕದ. ಅಂದ್ರೆ ಏನ್ರಿ ಭಗವಂತ? ಏನಾಯ್ತು ಹೇಳ್ರಿ. ಸಾವುಕಾರ್ತಿದಾಳ ಈ ಮೈಕಿಗೆ ಬರ್ರಿ. ನಾನು ಬಡಿವೆ ಅದನ್ನು. ಸಾವುಕಾರ್ತಿದಾಳ? ಸಾವುಕಾರ್ತಿದಾಳ ಆಕಿ. ಇವತ್ತು ಕೊಡುದು ನನಗ ಕೊಡ್ರಿ. ಹೆಚ್ಚೈತಿ ಈಕಿದ ಆಸೆ. ಆಸೆ ಆಸೆ ಯಾರಿಗೆ ಐತಿ ಅವ್ರಿಗೇನ ಕೊಡವ ಬಿಡ. ಅದಕ್ಕ ನನಗೆ ಇಸ್ಕೊಳ್ಬೇಕನ್ನೋ ಆಸೆ ಆಗೈತಿ. ಆಸೆ ಆಗೈತಿ. ಇದ್ರಾಗ ಹೋಗಿನಿ, ಇದ್ರಾಗ ಕೊಡ್ಲೇನ ಅಂದ್ರ ಚಿನ್ನಿ ಎದ್ರು ಕಟ್ಗಿವನ ಕಟ್ಗಿ ಅಲ್ಲ ಬಂಗಾರ ಚಿನ್ನಿ. ಬಂಗಾರ ಚಿನಿ ಹೋಗಿಬೇಕ. ಮತ್ತೆ ನಿನಗೆ ಹೇಳ್ತಾನ, ಈಗ ಸದ್ಯ 3 ವರ್ಷ ಆತ ಇದ ಒಂದ ದೋತ್ರ ಐತಿ, ಇದ್ರ ಮ್ಯಾಲ ಮತ್ತೊಂದು ದೋತ್ರ ಇಲ್ಲ. ಇದ್ರಾಗ ನೀ ಕೆಬ್ಬಣ ಚಿನಿ ಉಗದಿ, ಕಟ್ಟಿಗೆ ಚಿನಿ ಉಗದಿ ಹರ್ಕೊಂಡು ಹೋತಂದ್ರೆ ಮತ್ತೊಂದು ಇಲ್ಲ, ನೀನ ತಂದು ಕೊಡೋದು. ಅದಕ್ಕ ಚಿನಿ ಬಂಗಾರದು ಮಾಡಿರ್ಬೇಕು ಅವ್ ಚಿನಿ. ಹಿಂಗನ ಅವಾಗಿ ಅವ್ರ ಕೊಡ್ತಾನ ಗಟ್ಟಿ. ಮತ್ತಿನ್ನೊಂದ್ರಿ ತಪ್ಪು ಮತ್ತು ಹೊರಗೆ ಹೋಗದಿಯಪ್ಪ. ತಪ್ಪು ಮತ್ತು ಹೊರಗೆ ಹೋಗದಿ, ಒಳಗ ಹೋಗಿ. ನಾವು ಹೊರಗಂತೂ ಯಾವಾಗ ಹೋಗಿದ್ರು. ನೀ ಏನಂದಿ? ತಪ್ಪ ಹೊರಗೆ ಹೋಗದಿ ಅಂತಾನ. ಅವ್ ಒಳಗೆ ಹೋಗೋದ್ ಹಂಗಾಗಿ ಅದಕ್ಕೆ ಒಳಗ ಹೋಗಿ ಹೋಗಿತ್ತಾನ. ಹೋಗಿ ಗಟ್ಟಿ ಹಿಡಿದ ದೃಷ್ಟಿ ಆದ್ರ ಅತ್ತಾಯ್ತ ನೋಡಿ. ಏನಿಲ್ಲ ಯಪ್ಪ ಸಾಕು 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 ಸಾಕು. ಏನ್ ಮಾಡ್ಲಿಕ್ಕೆ ಹತ್ತದ? ಉರಿಯಾಕತೈತಿ. ಉರಿಯಾಕತ್ತೈತಿ? ಹ್ಞೂಪ್ಪ. ಎಲ್ಲಿ ಉರಿಯಾಕತ್ತೈತಿ? ಒಳಗ ಒಳಗ. ಹ್ಞೂ ಕೊಟ್ಟನಿ ಎಲ್ಲಿ? ಮ್ಯಾಲ ಕೊಟ್ಟಿರಿ. ಉರಿತದ ಎಲ್ಲಿ? ಒಳಗ ಆತ್ಮದಾಗ ಉರಿಯಾಕತೈತಿ. ಹೆಂಗದ ಕೊಡೋಣಿಕೆ? ಒಳ ನೇಟ್ ಐತಿಪ್ಪ ಕೊಡೋಣಿಕೆ. ಇನ್ನು ಸಿಗಸ್ತು ನೋಡು. ಬ್ಯಾಡ 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 ಸಾಕ್ ಮಾಡ್ಕೊ ಸಾಕ್ ಮಾಡ್ಕೊ ಸಾಕ್ ಮಾಡ್ಕೊರು ಯಪ್ಪ. ಸಾಕ್ ಮಾಡ್ಕೋಬೇಕು. ಸಾಕ್ ಮಾಡ್ಕೊ. ಏನ್ ಮಾಡವ ಹಿಂಗ ಹಾಕೋದ್ ನೋಡ್ ಬಾಳೆ.
ಕರಾರ್ ಏನ್ ಮಾಡಿನ ಏನ್ ಮಾಡಿ ನನಗ ಸಾಕಾಗವರೆಗೆ ನಾ ಕೊಡ ಅಂತ ಹೇಳಿಲ್ಲ ನೀರೋ ತಗೊಳ್ಳಿ ಹೆಂಗಾರ ಮಾಡಿ ಸಾಕ್ ಮಾಡ್ಕೋ ಇಲ್ವಾ ಸಾಕಾಗಿಲ್ಲ ಯಪ್ಪ 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 ಸಾಕ್ ಮಾಡ್ಕೋ ಏನ ಕೈ ಅದಾವ ಪಕ್ಕಡದಾವ ಅವ ಏನ ಮಕ್ಕಳ ಮರಿ ಹಡ್ದೆ ಇಲ್ಲ ಪುಣ್ಯಾತ್ಮ ಪೇಚ್ ಖರಾಬ್ ಅದು ಯಾರು ನಾವು ಯಾರು ಕೊಡವ್ರ ಹೌದ್ ಯಾರಿಗೆ ಸೊಕ್ಕಿನವ್ರಿಗೆ ಹಾ ಇದ್ರ ಅನುಭವ ಇಷ್ಟೇ ಅದ ಹಾ ಸೊಕ್ಕಿನಿಂದ ಮಾತಾಡಬಾರ್ದು ಬಿಟ್ಟಿ ಒಳ್ಳೆಪ್ಪ ಬಿಟ್ಟಿ ಸೊಕ್ಕಿಲ್ ಬಿಟ್ಟಿ ಹ್ಞೂ ಮತ್ತೆ ಕ್ವಾಟಿಲ್ಲ ಮತ್ತೆ ಬುದ್ಧಿ ಬತ್ತನ ಮಾತಾಡಬಾರ್ದು ಹಾ ಹೇಗೆ ನಡಿಬೇಕು ಅನ್ನುವಂತ ಮಾತನ್ನು ಒಂದು ಹೇಳ್ತೀನಿ ಹೇಳ್ರಿಪ್ಪ ಸತ್ಯವಾಗಿ ನಡಿಬೇಕು ಹಾ ಹಾ ಸತ್ಯವಾಗಿ ನುಡಿಬೇಕು ನೋಡದಂತೆ ನಡಿಬೇಕು ಹಾ ನಡೆದಂತೆ ನುಡಿಬೇಕು ಹಾ ನೋಡಿ ಎರಡು ಒಂದಾದ್ರ ಇದೇ ಜನ್ಮ ಕಡಿ ಜನ್ಮದ ಕಡಿ ಹೌದಪ್ಪ ತಿಳ್ಕೊಂಡ್ ನಡಿ ಹೌದಲ್ಲ ದೇವ್ರ ನಿನ್ನ ಕೈ ಯಾತ ಕೊಟ್ಟಾನು ಇವನ್ನ ಜಗ್ಗಿನಿಂದ ಕಪಾಳ ಹೊಡ್ಯಾಕ ಮುಂದಿನ ಬಿಡ್ಯಾಕ ಕೈ ಕೊಟ್ಟಾನ ಹೌದು ಹೌದನ ನಾವ್ ಅದಕ್ಕ ಉಪಯೋಗ ಮಾಡ್ತೀವಿ ಕೈ ಹೌದು ಮುಂದಿನ ಬಿಡ್ಯಾಕ ಮತ್ತ ಕಾಲ ಯಾರ್ದಾರ ಬಣಿಮೆಗೆ ಗೂಡಿಗೆ ಬೆಂಕಿ ಹಚ್ಚೋದು ಓಡಿ ಹೋಗುದು ಮುನಿ ಬಡವಿ ಸುಡುದು ಓಡಿ ಹೋಗುದು ಇವು ಕಾಲ್ಗಳದಾವ ಅದಕ್ಕೆ ಮುಂದ ಕಣ್ಣುಗಳೇ ಯಾತಕ್ಕೆ ಉಪಯೋಗ ಮಾಡ್ತಿ ಕಣ್ಗೊಡ್ರೆ ಏನ್ ಒಂದು ಚಲೋ ಜಾಗ ನೋಡಿ ನಿಂದ್ರದ ಅಲ್ಲಿ ಎತ್ಕೊಂಡು ಹಿಂಗೆ ಹೊಡ್ಕೊ ತಿಂದು ಹಿಂಗ ಕಣ್ಣು ಅದಕ್ಕೆ ಉಪಯೋಗ ಮಾಡ್ತಿ ಹೌದು ಕಿವಿ ಹತ್ತರ ಇಟ್ಕೊಳಕ ಕಿವಿ ಅವನ ದೇವ್ ನಾಲ್ಗೆ ಅದ ಕೊಟ್ಟಾನ ನಾಲ್ಗಿ ಚಾ ಕುಡ್ಯಾಕ ಈ ಹುಡುಗರಿಗೆ ಮನಸ್ಸಿಗೆ ಬರ ಆಯ್ತು ನೋಡಿ ನೀನು ಬುದ್ಧಿಗೇಳಿ ಎಷ್ಟು ಬುದ್ಧಿಗೇಳಿಗೆ ತಾಣತ್ತೇನಲ್ಲಿ ನಾ ಮತ್ತೆ ಕಿದ್ದದ್ದು ಹೇಳಿದವ್ರಪ್ಪ ನಾವ ನೀವು ಮಾಡೋದು ಹೇಳಿದೇನ ಇವ ಪಾಪ ಕರ್ತಿಗಳಂತೀವ ಪುಣ್ಯ ಕಾರ್ಯ ಅಂತೀವ ಆದಾಗದ್ ಗೊತ್ತಿಲ್ಲ ನಮಗ ಒಟ್ಟು ಮಾಡಕತ್ತೀವಿ ಒಟ್ಟು ಮಾಡಬಾರ್ದು ಇದು ಪಾಪ ಬರ್ತದೆ ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪ ಆಗಿ ಕೀಟ ಪತಂಗಾದಿಯಾಗಿ ಆಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಮೇಲ ಪಶುರೂಪವಾಗಿ ಬಹುಬಾಧಿಗರಿಸಿ ಇವುಗಳನ್ನೆಲ್ಲ ಮಾಡೋದ್ರಿಂದ ಪಾಪ ಬರ್ತದೆ ಹೌದಪ್ಪ ಪಾಪದಿಂದ ನೀ ಗಿಡ ಆಗಿ ಹುಡ್ತಿ ಮೇಲ ಪಶುರೂಪ ಎತ್ತ ಎಮ್ಮಿ ಕತ್ತಿ ಹಂದಿ ಹಂದಿಯಾಗಿ ನರಕ ಮೇಯ್ಬೇಕಾಗ್ತದ ಹೌದು ಅಕ್ಕೇನ ಇನ್ನೇನು ಅಕ್ಕಿ ಏನಾರೇ ಅಕ್ಕಿ ಇನ್ನು ನೀವು ಹೇಳಿದ್ರೆ ಬುದ್ಧಿ ಬತ್ತು ಮತ್ತೆ ಮನುಷ್ಯನ ಅಕ್ಕಿವು ಏನಾದ್ರೂ ಆಗು ಮೊದಲಿಗೆ ಮಾನವನಾಗು ಏನಾದ್ರೂ ಆಗ ಹೌದು ಮೊದಲಿಗೆ ಮಾನವನಾಗು ಒಂದಾರ ಜ್ಞಾನಿಗಳು ಹೌದಪ್ಪ ಅವನ್ನೆಲ್ಲ ತಿಳ್ಕೋಬೇಕು ಸತ್ಯವಾಗಿ ನಡಿಬೇಕು ಸತ್ಯವಾಗಿ ನುಡಿಬೇಕು ನುಡಿದಂತೆ ನಡಿಯಿದೆ ಜನ್ಮ ಕಡಿ ನಿನ್ನ ಅವೈಗಳನ್ನ ಯಾತಕ್ಕೆ ಹಚ್ಚಬೇಕು ಯಾತಕ್ಕೆ ಹಚ್ಬೇಕ್ರಿ ಅನ್ನುವ ಮಾತನ್ನ ಹೇಳ್ತೀನಿ ಕೇಳು ಶಿರ ನಿನ್ನ ಶರಣ ಕೆಳಗ ಪರಮಾತ್ಮ ನನ್ನ ಶಿರಸ ನಿನ್ನ ಪಾದಗಳಲ್ಲಿ ಚಕ್ಷು ಸದಾ ನಿನ್ನ ಪರಮಾತ್ಮ ನನ್ನ ಕಣ್ಣುಗಳ ಸದಾಕಾಲ ನಿನ್ನ ನೋಡಲಿ ನಾಲಿಗೆ ನಿನ್ನ ಪರಮಾತ್ಮ ನನ್ನ ನಾಲಿಗೆ ನಿನ್ನ ಕೊಂಡಾಡಲಿ ಕರಣ ಕೀರ್ತಂಗಳ ಕೇಳದೆ ಹರಿಯೇ ನನ್ನ ಕಿವಿಗಳು ಪರಮಾತ್ಮ ನಿನ್ನ ಭಜನ ಕೀರ್ತನ ನಿನ್ನ ನಾಮಸ್ಮರಣೆ ಎಲ್ಲಿ ನಡೀತದನ ಅದನ್ನ ಕೇಳಲಿ ಹಸ್ತಗಳ ನಿನ್ನರ್ಚಿಸಲಿ ದಾನ ಧರ್ಮ ಮಾಡಲಿ ಪರಮಾತ್ಮ ನನ್ನ ಹಸ್ತ ನಿನ್ನ ಪೂಜಾ ಮಾಡಲಿ ಸತ್ಪಾತ್ರ ದಾನ ಮಾಡಲಿ ದಾನ ಧರ್ಮ ಪರೋಪಕಾರ ಮಾಡಲಿ ಕಾಲ ತೀರ್ಥ ಯಾತ್ರೆ ಮಾಡಲಿ ಪರಮಾತ್ಮ ನನ್ನ ಕಾಲ ತೀರ್ಥ ಯಾತ್ರೆ ಮಾಡಲಿ ನಿನ್ನ ಪ್ರದಕ್ಷಿಣೆ ಹಾಕಲಿ ನಿನ್ನ
ಸಂತರ ಸಂಗ ಎನಗಿರಲಿ ಚಿತ್ತು ನಿನ್ನಲ್ಲಿ ಸ್ಥಿರವಾಗಲಿ ಮನಸ ಬೆರಿತು ಚಿತ್ತ ನನ್ನ ಚಿತ್ತ ನಿನ್ನಲ್ಲಿ ಸ್ಥಿರ ಆಗಲಿ ನನ್ನ ಮನಸ್ಸ ನಿನ್ನಲ್ಲೇ ಬೆರಿತು ಹೋಗಲಿ. ನಿನ್ನ ಸಂತರ ಸಂಘ ಮಾತ್ರ ನನಗೆ ಇರಲಿಪ್ಪ. ಹೌದಪ್ಪ, ಇಷ್ಟೇ ಕೃಪೆ ಮಾಡು, ಅನ್ಯ ಏನು ನನಗೆ ಬೇಕಾಗಿಲ್ಲ. ಇಷ್ಟೇ ನನ್ನ ಕೃಪೆ ಮಾಡು. ಶರೀರ ಸಹಿತ ದಾನ ಕೊಡ್ಬೇಕಂತ ಹೇಳ್ತದ. ಮರಧ್ವಜ ಯಜ್ಞ ಮಾಡಿದ್ದ. ಯಾರಿ? ಮರಧ್ವಜ. ಕಿವಿ ಕೇಳ್ತಾವಿಲ್ಲ? ಮರಧ್ವಜ ಯಜ್ಞ ಮಾಡಿದ್ದ. ಪಾಂಡವರು ಅಶ್ವಿನಿ ವೇದ ಯಾಗ ಮಾಡಿ ಕುದುರೆ ಬಿಟ್ಟಿದ್ರ. ಕುದುರೆ ಬಿಟ್ಟರು. ಕುದುರೆ ಮರಧ್ವಜ ತಾಮ್ರಧ್ವಜ ಕುದುರೆ ಕಟ್ಟಿ ಹಾಕಿಬಿಟ್ಟದನು. ಕುದುರೆ ಕಟ್ಟಿ ಹಾಕಿದ್ರಿ? ಕಟ್ಟಿ ಹಾಕಿದ. ಯಾರು ಕಟ್ಟಿದ್ರು? ಯಾರು ಕಟ್ಟಿದ್ರಿ ಅಂತ ವಿಚಾರ ಮಾಡಿ ಪಾಂಡವರು ಎಲ್ಲಾರು ಯಾರು ಕಟ್ಟಾರ ನೋಡು ನಡ್ರಿಪ್ಪ ಅಂತ ಬಂದ್ರು. ಬಂದಾರ ಅಂದ್ಕೊಳ್ಳಿ ಮರಧ್ವಜಾನ ತಾಮ್ರಧ್ವಜ ಕುದುರೆ ಕಟ್ಟ್ಯಾನ. ಅಲ್ಲಿ ಹೋಗಿ ಯುದ್ಧ ಮಾಡ್ಬೇಕಲ್ಲ. ಮಾಡ್ಬೇಕಲ್ಲ. ಅಲ್ಲಿಗೆ ನಾನು ಒಂದು ಜಂಗಮನ ವೇಷ ಹಾಕಿಕೊಂಡು ಯಾರಿಗೆ ಸೊಕ್ಕ ಬಂದಿತ್ತ? ಯಾರಿಗೆ ಬಂದಿತ್ರಿ? ಅರ್ಜುನಿಗೆ ಸೊಕ್ಕ ಬಂದಿತ್ತ. ನನ್ನಂತ ಭಕ್ತಿವಂತ ಯಾರಿಲ್ಲ ಬಂದಿತ್ತು. ಅವನು ಕರ್ಕೊಂಡ ಹಾಜ್ಞೆ ಎಲ್ಲಿ ಎಲ್ಲಿಗ್ರಿ? ಮರಧ್ವಜ ಯಜ್ಞ ಏನು ಮಾಡಿದ್ದ ಅಲ್ಲಿಗೆ ಹೋದಿ. ಹೋದಾಗ ನೋಡಪ್ಪ, ಅವನದೇನು ನಿಯಮಲ್ಲಿ ಯಜ್ಞ ಮಾಡೋ ಸಮಯದಲ್ಲಿ ಭಿಕ್ಷಕರು ಯಾರು ಬರ್ತಾರಲ್ಲ ಬೇಡಿದವ್ರಿಗೆ ಬೇಡಿದ ಕೊಡ್ತನು. ಅದೊಂದು ಅವ್ರದ್ದು ನೇಮ ಇತ್ತು. ಭಿಕ್ಷಾಂದೇಹಿ ಅಂದಿ. ಏನ್ ಬೇಕುಪ್ಪ ನಿನಗ ಅಂತ ಕೇಳಿದ ಮರಧ್ವಜ. ಏನು ನಾನು ಗುಡ್ಡದಲ್ಲಿ ಮಗನ ಕರ್ಕೊಂಡು ಬರ್ತಾ ಇದ್ದೆ. ಹಾದಿಯಾಗ ಒಂದು ಶಿವ ಬತ್ತು. ನನ್ನ ಮಗನ ಹಿಡಿತು. ನನ್ನ ಮಗನ ಹಿಡಿತು. ನಿನ್ನ ಮಗನ ನನಗೆ ಕೊಡಬೇಕು. ನನಗೆ ಹಸುವಾಗ್ಯದ, ತಿಂದು ತೃಪ್ತಿ ಹಾಕನಪ್ಪ, ನಿನ್ನ ಮಗನ ನನಗೆ ಕೊಡು ಅಂದ. ಅಂತ ಶಿವ ಕೇಳ್ತು. ಆವಾಗ ಬ್ಯಾಡಪ್ಪ, ಒಂದೇ ಮಗ ಅದ ನನಗ. ಒಂದು ಮಗನ ಬಿಟ್ರೆ ಮತ್ತೊಂದು ನನ್ನ ಮಕ್ಕಳಿಲ್ಲ ಎಲ್ಲ. ಅದಕ್ಕೆ ಈ ಮಗನ ನನ್ನ ಬ್ಯಾಡ, ನನ್ನ ತಿನ್ನು. ನಿನ್ನ ತಿನ್ಲಿಕ್ಕೆ ಬರೋದಿಲ್ಲ. ಯಾಕ್ರಿ? ನಿನ್ನ ಕಂಡ ಹಳಿದಾಗ್ಯದ. ಇದು ಕರಿತದ. ಇದು ನನಗೆ ಬೇಕಾಗ್ಯದ. ಅಂದಾಗ ಅಲ್ಲಿ ನಿನ್ನ ಮಗನ ಬೇಕು, ಅವನ ಬೇಕು. ನೋಡಪ್ಪ ಹೆಂಗಾದ್ರೆ ಬಿಡ್ತಿ ಹೇಳು. ಹೆಂಗಾದ್ರೆ ಬಿಡ್ತೀವಿ ಅದ್ ಕೇಳಿದೆ. ಈಗ ಸದ್ಯ ಮರಧ್ವಜ ಯಜ್ಞ ಮಾಡ್ಯಾನ. ಏನಂತ್ರಿ? ಯಜ್ಞ ಮಾಡುವ ಸಮಯದಲ್ಲಿ ಬೇಡಿದವ್ರಿಗೆ ಬೇಡಿದ ಕೊಡ್ತಂತ ಪ್ರತಿಜ್ಞೆ ಮಾಡ್ಯಾನ್ರಿ. ಅದಕ್ಕ ಆ ಶಿವ ಏನು ಬೇಡದ, ಹೆಂಗಾದ್ರೆ ಬಿಡ್ತಿ ಅಂತ ಕೇಳಿದ. ಮರಧ್ವಜನ ಎಡಭಾಗ ಶರೀರಕ್ಕೆ ಹೋದ. ಎಡಭಾಗ ಶರೀರ ಬಲಭಾಗ ಶರೀರ ನನಗೆ ಕೊಟ್ರನ ಸಂತೋಷ ಆಕತಿಪ್ಪ. ಅಂದ್ರ ನನ್ನ ಮಗನ ಬಿಡ್ತಾನಂದ ಶಿವ. ಇದ್ಯಾವ್ದು ದೊಡ್ಡ ಮಾತಂದವ ಮರಧ್ವಜ. ನಾನು ಶರೀರ ಬೇಡದ ಶಿವ, ನಿನ್ನ ಮಗನ ಉಳಿಸ್ಬೇಕಾದಲ್ಲೋ, ಅದಕ್ಕೆ ಕೊರದ ಕೊಡ್ತೀನಿ ಶರೀರ ಅಂದ. ಶರೀರ ಕೊಡ್ತಾನಂದ್ರಿ. ಶರೀರ ಕೊಡ್ತಾನಂದ. ಹೆಂಗ ಕೊಡ್ಬೇಕು? ಹೆಂಗ್ ಕೊಡ್ಬೇಕ್ರಿ? ನಿನ್ನ ಹೆಂಡ್ರು ನಿನ್ನ ಮಗ ನಟ್ ನಡು ತಲಿಯಾಗ ಕರಗ ಸೆಟ್ಟು ಕೊರಿಬೇಕು. ಆ ಕರಗ ಸೆಟ್ಟು ಕೊರದ ಅರ್ಧ ಭಾಗ ಕೊಡಂತ ಶಿವ. ಕೇಳ್ರ ಶಿವ ನನ್ನ ಮಗನ ಬಿಡ್ತಾನಂದತಿ. ನೋಡಪ್ಪ ಹೆಂಗ್ ಮಾಡ್ತಿದ್ವು, ಪುಣ್ಯ ಕಟ್ಕೊ ಅಂದಾಗ ಏನ್ ಮಾಡಿದ್ರಿ? ಹೆಂಗ ಕೊಯ್ಬೇಕು? ಹಾಡಾಡ್ಕೋತ ಕೊಯ್ಬೇಕು ಶರೀರ. ನಿನ್ನ ಹೆಂಡ್ರು ಮಕ್ಕಳು ಹಾಡ್ಕೋತ ನಟ್ ನಡು ಸರಿಯಾಗ ಇಟ್ಟು ಕೊರಿಬೇಕು. ಕರಕಾಸೆತ್ತು ಕೊರಿಬೇಕು. ಕೊರ್ಯಾಕೈತರು ಇಬ್ರು ಹಾಡಾಡ್ಕೋತ ಮಾತಾಡ್ಕೋತ ಕೊರ್ಯಾಕೈತರು. ಕಣ್ಣಾಗ ನೀರು ಬರಾಕೈದ್ದು. ಯಾರಿಗೆ? ಎಡಬಣ್ಣಾಗ ಮರಧ್ವಜ. ಕಣ್ಣಾಗ ನೀರು ಬಂದ್ರ ಆ ಶಿವ ತಿಳಿದ್ರು ಅಂದದ. ಕಣ್ಣಾಗ ನೀರು ಬರಾಕೈತಿ ಅವ್ರು ನಮಗ. ಕಣ್ಣಾಗ ಯಾಕೆ ನೀರು ಅದು ತಿಳಿದ್ರು ಅಂದದ.
ಕಣ್ಣಾಗ ನೀರು ಬರಬಾರ್ದು ಬರಬಾರ್ದು. ಅವ ಕಣ್ಣಾಗ ನೀರು ಯಾಕೆ ಬರ್ತದಪ್ಪ ಅಂತ ಹೇಳಿದ ಮರುದ್ಜ. ಬಲವಾಗಿ ಏನು ಶಿವ ಬೇಡತ್ಲ ಈ ಶರೀರ ಇದಕ್ಕೆ ಮುಕ್ತಿ ಆತ. ಮುಕ್ತಿ ಆತ. ಈ ಎಡವಾಗಿ ಶರೀರ ಏನತ್ಲ ಇದು ಭೂಮಿ ಮ್ಯಾಗ ಉಳಿತ್ಲ. ಅದಕ್ಕೆ ಆ ಎಡವಾಗಿ ಶರೀರ ಎಳಾಕತ್ತೈತಿಪ್ಪ ಅಂತ. ಹಂಗ ಶರೀರ ಸಹಿತ ದಾನ ಕೊಡೋರ ಜಗತ್ತಿನಲ್ಲಿ ಆಗಿ ಹೋಗ್ಯಾರ. ಹೌದಪ್ಪ. ದಾನ ಧರ್ಮ ಪರೋಪಕಾರ ಮಾಡ್ರಿ. ಪರೋಪಕಾರ ಮಾಡುವುದೇ ಪುಣ್ಯ, ಪರಪೀಡಿ ಮಾಡುವುದೇ ಪಾಪ. ಅದಕ್ಕೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಕೀಟ ಪತಂಗಾದಿ ಆಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬೇರೆ ಪಶುರೂಪವಾಗಿ ಬಹುಬಾದಿ ಗರಿಸಬೇಡ್ರಿ. ಪುಣ್ಯ ಏನು ಮಾಡು, ದುರಿತ ಕರ್ಮವನ್ನು ಅಲ್ಲದಿರು, ದುರಿ ಪುಣ್ಯ ಏನು ಮಾಡು. ಹೆಚ್ಚಿನ ಪುಣ್ಯ ಮಾಡಂದಾರ. ಪುಣ್ಯ ಮಾಡಕ ಶರೀರ ಬಂದದ. ಹೌದ್ರಿಪ್ಪ. ಹಂಗ ದಾನ ಧರ್ಮ ಪರೋಪಕಾರ ಶರೀರ ಸಹಿತ ದಾನ ಕೊಡೋರು ಜಗತ್ತಾಗ ಅದಾರ ಅಂತ ಅದಾರ. ನಿನಗೆ ಹೇಳಿ ಯಾಕೆ ಬಂದಿ? ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ ಅಂತ ಕೇಳಾಕ್ ಬಂದನ್ರಿ. ನೀ ಕೇಳಾಕತ್ತಿದ ಆಕೆ ಕೇಳಾಕತ್ತಾಳ. ಆಕೆ ಎಲ್ಲಿ ಹಾದ್ಲಕ್ಕಿ ಆಕೆ ಕೈ ಕೊಟ್ಟು ಹಾಲ್ನ ನಿನಗೆ. ಇಷ್ಟೊತ್ತಿನವರೆಗೆ ನಾ ಎಲ್ಲಿಗೆ ಹೋಗಿದ್ನಿ ಅದನ್ನ ಹೇಳಬೇಕಾಗಿತ್ತು. ಹೌದ್ರಿಪ್ಪ. ಪಾತಾಳಕ್ಕೆ ಹೋಗಿದ್ನಿ. ಪಾತಾಳಕ್ಕೆ ಪಾತಾಳಕ್ಕೆ ನೀವು ಹೋಗ್ಬೇಕಾದ್ರ ಏನ ಬೋರೋ ಬಾಯೋ ಬನ್ನಿ ಗಿಡನೋ ರೋಡೋ ಏನು ಆಶ್ರಯ ಮಾಡ್ಕೊಂಡು ಹೋಗಿದ್ರಿ? ಇಷ್ಟೊತ್ತಿನವರಿಗೆ ಸೊಕ್ಕಿನವ್ರಿಗೆ ಏನೇನು ಬೇಕಾಗಿತ್ತು ಎಲ್ಲ ಹೇಳಿದ್ರಿ. ಅದನ್ನ ಯಾರಿಗೆ ಸೊಕ್ಕ ಬಂದ್ರಿ ಏನಾಗ್ತದ ಅದೆಲ್ಲ ಹೇಳಿದ್ರಿ. ಖರೆ ನೀವು ಪಾತಾಳಕ್ಕೆ ನೀವು ಹೋಗಬೇಕಾದ್ರ ಏನು ಆಶ್ರಯ ಮಾಡ್ಕೊಂಡು ಹೋಗಿದ್ರಿ? ನೀರನ್ನು ಒಂದು ಆಶ್ರಯ ಮಾಡಿಕೊಂಡು ನೀರಿನ ಜೊತೆಯಲ್ಲಿ ಪಾತಾಳಕ್ಕೆ ಹೋಗಿದ್ದಿ. ನೀವು ಪಾತಾಳಕ್ಕೆ ಹೋಗ್ಬೇಕಾದ್ರೆ ನೀರನ್ನು ಒಂದು ಆಶ್ರಯ ಮಾಡ್ಕೊಂಡು ನೀರಿನ ಜೊತೆ ಪಾತಾಳಕ್ಕೆ ಹೋಗಿದ್ರಿ. ಮತ್ ನೀರ್ ಎದ್ರ ಮೇಲೆ ಐತಿ? ಈ ನೀರ್ ಎದ್ರ ಮೇಲೆ ಐತಿ? ನೀರ್ ಎದ್ರ ಮ್ಯಾಗ ಗೊತ್ತಾಗತ್ತಿಲ್ಲ. ಅದ್ರೆ ಎದ್ರ ಮೇಲೆ ಐತಿ ಅದ ನೀರ ಇದು ಭೂಮಿ ಮ್ಯಾಗ ಐತಿಲ್ಲ. ಹೌದು, ಭೂಮಿ ದ್ವಾರದಲ್ರಿ. ನೀರ ಭೂಮಿ ಮೇಲೆ ಐತಿ. ಭೂಮಿ ಯಾರು ಹತ್ರು? ಈ ಭೂಮಿಗೆ ಆದಿಶೇಷನು ಆಧಾರಭೂತನಾಗಿರೋ ಭೂಮಿಗೆ ಆದಿಶೇಷ ದೊಡ್ಡವದಲ್ರಿ. ಮತ್ತ ಆದಿಶೇಷನ ಯಾರು ಹತ್ರಪ್ಪ? ವಾಯು ಹೊತ್ತಾನ. ವಾಯುವನ ಯಾರು ಹತ್ರ? ಆಂಜನೇಯ ಹೊತ್ತಾನ. ಆಂಜನೇಯನ ಯಾರು ಹತ್ರ? ಆಂಜನೇಯ ದೇವಿ ಹೊತ್ತಾನ. ಆಂಜನೇಯ ದೇವಿನ ಯಾರು ಹತ್ರ? ನಾವು ಹೊತ್ತಾನಿ. ನಿನ್ನ ಯಾರು ಹೊತ್ತಾರ? ಗಬರು ಹೊತ್ತಾನ. ಗಬರು ಅವನ ನೋಡ್ರಿ ಆ ಮಗ. ಯಾವ ಮಗ? ಅವ ಅಪ್ಪ ಮಗ ಹೇಳ್ಯಾರ ಹೋಗ್ಬೇಕಿಲ್ರಿ ನನಗೆ, ನಾನು ಹೊತ್ತೀನಿ ನಿನ್ನಂತೇಳಿ. ಈಗ ಒಂದು ಉದಾಹರಣೆ ಹೆಂಗೈತೆ ಅಂದ್ರ ಅಪ್ಪ ಅಂದ್ರೆ ಯಾರ? ಯಪ್ಪ ಇದೇನ ಭಕ್ತರ ಹೊತ್ತಾರ. ಸೊಳ್ಳಂತನ 10 ಸಲ ಕೈ ಎತ್ತಿ ಹೇಳ್ತಾನ. ಸೊಳ್ಳಂತ 10 ಸಲ ಕೈ ಎತ್ತಿ ಹೇಳ್ತಾನ. ಇದೇನ ಭಕ್ತರ ಹೊತ್ತಾರ 10 ಸಲ ಕೈ ಎತ್ತಿ ನಾ ಹೇಳ್ತಾನು. ಯಪ್ಪ ಭಕ್ತರ ಮೊದಲು ನೀ ಮೊದಲು ಅದೊಂದು ಬೇಕು ನನಗ. ಮತ್ತ ನೀ ಮೊದಲಿತ್ತು ಭಕ್ತರು ಹಂಗಿದ್ರ ಅವ್ರ. ಮತ್ತ ನೀನ್ ಹೊರಬೇಕಾದ್ರೆ ಭಕ್ತರ ಮೊದಲು ಆದಂಗ ಆತಲ್ಲ. ಯಾವ್ದು ಭಕ್ತರ ಮೊದಲು ನೀ ಮೊದಲು? ನೀ ಕೇಳು ಮಾತು ಹೇಗಾಗ್ತದ್ರಿ? ಬೀಜ ವೃಕ್ಷ ನ್ಯಾಯದಂತೆ ಅಂದ್ರ ಏನ ಗಿಡ ಮೊದಲು ಬೀಜ ಮೊದಲು ಯಾರೊಳಗ ಒಂದ್ ಹೇಳಬೇಕಲ್ಲ. ಹೇಳ್ತಲ್ಲ ಹೇಳು. ಭಕ್ತರಂದ್ರ ಯಾರು? ಯಾರ್ಯಾರ ಹೊಟ್ಟಿಂದ ನಾ ಹುಟ್ಟೇನಿ, ಯಾರ್ಯಾರ ಹೊಟ್ಟಿಂದ ಏನೇನಾಗಿ ಹುಟ್ಟಿದ್ರಿ ಎಲ್ಲ ಹೇಳ್ತಾನ. ಹೇಳಬೇಕು, ಹೇಳಿಕ ಬಿಡಂಗಿಲ್ಲ. ಇವತ್ತ ಇಲ್ಲಿ ತಂದದ 3 ದಿನದ ಪಾಯ ಐತ್ ಬಾ, ಇನ್ನೂ ದಗದ ಬೇರೆ ಐತಿ, ಇನ್ನೊಮ್ಮೆ ಹೋಗೋದೈತಿ. ಅದು ಯಾರ್ಯಾರ ಹೊಟ್ಟಿಂದ ನೀವು ಏನೇನಾಗಿ ಹುಟ್ಟಿದ್ರಿ ಅದನ್ನೆಲ್ಲ ಹೇಳುದು ಇವತ್ತು. ಹೊತ್ತಿರ್ತಕ ಮಾಡೋಣ ಮತ್ತೆ ಇರ್ಲಿಲ್ಲ ಇದು ನಟ್ಟ ಮತ್ತ ಆತು. ಹ್ಞೂ ಅಂದನ ಎಷ್ಟು ಹೇಳಿದ್ರು ಕಮ್ಮಿ ಅದ. ಇದು ಯಾರು ಬೇಡ ಅಂದಾರ? ಇದು ಎಂತದಪ್ಪ ಅಂದ್ರಣ ಅಗಾಧ ಸ್ವರೂಪ ಪರಮಾತ್ಮನ ನಾಮಸ್ಮರಣೆ ಅದ ಇದ್ರಾಗ. ಹೌದು, ಬೇಕಾದ ಮಾತಾಡಬಹುದು. ಹೌದಲ್ರಿ? ನಿಜಗುಣ ಅವ್ರ ಪದ್ಯ ಮಾತಾಡಬಹುದು. ಹೌದು. ಸರ್ಪ ಸಿಲ್ಡ್ರ ಮಾತು ಮಾತಾಡಬಹುದು. ಹೌದು. ಭಗವದ್ಗೀತಾ ಮಾತಾಡಬಹುದು. ಮಾತಾಡಬಹುದಲ್ರಿ? ಬೇಕಾದ ಮಾತಾಡಬಹುದು. ಮಾತಾಡ್ಲಿಕ್ಕೆ ಬರ್ತದಂತ ನಿನ್ ಕೇಳಾಕತ್ತನ. ಭಕ್ತರಂದ್ರ ಯಾರು? ಯಾರ್ಯಾರು ಹೊಟ್ಟಿಯಿಂದ ಹುಟ್ಟೇನಿ. ಏನಾಗಿ ಹುಟ್ಟಿದ್ರಿ? ಮನುಗಳೆಷ್ಟು? ಎಷ್ಟು? 14 ಮನುಗಳು. ಅದರಲ್ಲಿ ಹಿರಿಮನು ಯಾರು? ಯಾವುದು? ಸ್ವಯಂಭು ಮನು. ಸ್ವಯಂಭು ಮನು. ಸ್ವಯಂಭು ಮನಮತರಲ್ಲಿ ಸುತಾಪನೆಂಬ ಬ್ರಾಹ್ಮಣ. ಆತನ ಹೆಂಡತಿ ಯಾರು? ಯಾರು? ಪ್ರಶ್ನೆ ಎಂಬ ಆತನ ಹೆಂಡತಿ. ಈರುವರು ಹುಟ್ಟಿದ್ರು. ಈರುವರದ ಮುಂದೆ ಪುನರ್ಜನ್ಮ ಆಯ್ತು. ಕಶ್ಯಪ ಆದಿತಿ ದೇವಿಯಾಗಿ ಹುಟ್ಟಿದ್ರು. ಅವ ಕಶ್ಯಪ ಆದಿತಿ ದೇವಿ ಕೂಡಿಕೊಂಡು ಭಗವಂತ ಎಂತ ನಾವು ನೋಡ್ಬೇಕು. ನೋಡ್ಬೇಕು. ಅವನು ಹೊಟ್ಟೆಯಿಂದ ಹುಟ್ಟಬೇಕು. ಹೌದು.
ಅವನ ಆಟ ಪಾಠಗಳು ನೋಡ್ಬೇಕು, ನೋಡ್ಬೇಕು, ಅವನು ಎತ್ತಿ ಆಡಿಸ್ಬೇಕು, ಹೌದು, ಅವನು ಮಲಿ ಕುಡಿಸ್ಬೇಕು ಹೌದು ಅಂತ ಹೇಳಿ ಹಾ ನನ್ನನ್ನು ಕುರಿತು ಹಾ 12,000 ವರ್ಷ ತನ ಭಕ್ತಿ ಮಾಡಿದ್ರು. ಹೌದು, ಅವ್ರ ಭಕ್ತಿಗೆ ನಾನು ಮೆಚ್ಚಿ ಮೆಚ್ಚಿ ಏನಾಗಿ ಏನಾಗಿ ಹುಟ್ಟಿದ್ರಪ್ಪ? ವಾಮನ ಅವತಾರ, ವಾಮ, ಪುಟ್ಟ ವಾಮನಾಗಿ ಪುಟ್ಟ ವಾಮನಾಗಿ ಹುಟ್ಟಿದ್ರಿ. ಹುಟ್ಟಿದಿ. ಅವಾಗ ತೃಪ್ತಿ ಆತನ್ರಿ? ಆಗಲಿಲ್ಲ. ಆಗ್ಲಿಲ್ಲ. ಅವರೇ ಮುಂದ ಏನಾದ್ರು ದಶರಥ ಕೌಶಲ್ಯ ದೇವಿಯಾಗಿ ಹುಟ್ಟಿದ್ರು. ದಶರಥ ಕೌಶಲ್ಯರಾಗಿ ಹುಟ್ಟಿದ್ರು. ಅವ್ರು ಹೊಟ್ಟಿಲ್ಲ ನೀವು? ರಾಮಾವತಾರ. ಅವಾಗಾರ ತೃಪ್ತಿ ಆತನ? ಶ್ರೀರಾಮನಾಗಿ ಅವ್ರ ಹೊಟ್ಟಿಂದ ಅವತರಿಸಿದೆ. ಹಾ, ಅವಾಗ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಆಗ್ಬೇಕಾಗಿತ್ತಲ್ಲ, ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಯಾಕಾಗ್ಲಿಲ್ಲಪ್ಪ ಅಂತ ಕೇಳಿದಾದರೆ ಹಾ, ರಾಮದೇವರಿಗೆ ವನವಾಸ ಆಯ್ತು. ವನವಾಸ ಆಯ್ತು. ಇಲ್ಲಿ ದಶರಥ ರಾಜ ಹಾ ನನ್ನ ಮಗ ಹಾ ನನ್ನ ಮಗ ಅಂತ ಪ್ರಾಣ ಬಿಟ್ಟ. ಯಪ್ಪ, ದಶರಥ ರಾಜ ಮಗ ಮಗ ಅಂತ ಪ್ರಾಣ ಬಿಡಬೇಕಾದ್ರೆ ಅವಾಗ ಯಾರು ಶಾಪ ಆಗಿತ್ತು? ಯಾಕೆ ಅವ ಮಗ ಮಗ ಅಂತ ಪ್ರಾಣ ಬಿಟ್ಟ? ಇದು ಬೇಕಾತ ನಿನಗ? ಹೌದು, ಬಿರ್ಸತಿ, ದಗದ ಬಿರ್ಸತಿ. ಮತ್ತೆ ಇದನ್ನ ನಾ ಏನ್ ಹೇಳಕತ್ತೀನಿ ನಿನಗ? ಹಾ, ಅವ ದೇವರ, ಹ್ಮ್, ಅವಾಗ ಯಾರು ಶಾಪ ಆಗಿತ್ತು? ವಿಷ್ಣುನ ಅವತಾರ, ರಾಮಾವತಾರ. ಹೌದು, ವಿಷ್ಣುನ ರಾಮ ಆಗಿ ಬಂದಾನ. ಹೌದ್ರಿ. ನಂದ ಹಾ, ವಿಷ್ಣು ಅವತಾರ, ಅದು ಕೃಷ್ಣ ಅವತಾರ. ಹೌದು, 10 ಅವತಾರ ತಾಳೀನ್ಯ. ಹೌದು, ಅದು ಮುಂದೆ ಬರ್ತೈತಿ. 10 ಅವತಾರದ ಮುಂದೆ ತಗೊಳ್ಳೋದು. ಹೌದಲ್ಲ, ಈಗ ಬೇಡ ಅದ. ಈಗ ಸದ್ಯ ಈಗ ಸದ್ಯ ಹಾ ರಾಮಾವತಾರ ಸುದ್ದಿ ಹೇಳು. ಅಷ್ಟೇ ಹೇಳ್ರಿ. ಯಾಕೆ ವನವಾಸ ಆತು? ಯಾಕೆ ವನವಾಸ ಆತಪ್ಪ ಅವಂಗ? ಯಾರ ಶಾಪ ಆಯ್ತು? ಯಾರು ಶಾಪ ಆಗಿತ್ತು? ಶ್ರವಣ ಕುಮಾರ. ಹಾ, ಅವ್ರ ತಾಯಿ ತಂದಿ ಇಬ್ರು ಹುಟ್ಟು ಕುರುಡ್ರ. ಹುಟ್ಟ ಕುರುಡ್ರನ್ರಿ? ಕಣ್ಣ ಇದ್ದಿಲ್ಲ ಅವ್ರಿಗೆ. ಹಾ, ಹ್ಮ್, ಕಣ್ಣು ಇದ್ದಿದ್ದಿಲ್ಲ. ಅವ್ರಿಗೆ ಏನು ಆಸೆ ಆಯ್ತು? ಏನ್ ಆಸೆ ಆಯ್ತಪ್ಪ? ಮಾಗ್ ಹೇಳಿದ್ರ ಏನಂತ? ಶ್ರವಣ ಕುಮಾರ್ಗ, ಹೌದ್, ಅಪ್ಪ ನಮ್ದು ಆಯುಷ್ಯ ಮುಗದದ. ಮುಗದದ. ಹ್ಮ್, ಇನ್ ನಾನು ತ್ಯಾಗ ಮಾಡ್ಬೇಕಾಗ್ಯದ. ತ್ಯಾಗ ಮಾಡ್ಬೇಕಾಗದ. ಸಂಸಾರ ತ್ಯಾಗ ಮಾಡ್ಬೇಕಾಗ್ಯದಪ್ಪ. ಹೌದು. ನಮ್ಮನ್ನು ಸ್ವಲ್ಪ ಕಾಶಿ ಯಾತ್ರಾ ಮಾಡ್ಸ್ಕೊಂಡ್ ಬರ್ತೀಯ ಅಂತ ಕೇಳಿದ್ರು ಅವ್ರು. ಓಹೋ, ಅವರು ಹುಟ್ಟ ಕುರುಡ್ರಿದ್ರು. ಕೊಡ್ರಿ, ಇಬ್ರು ಕಣ್ಣು ಇದ್ದಿಲ್ಲ. ಖರೆ ಕಾಶಿ ಯಾತ್ರಾಕ್ ಹೋಗ್ಬೇಕನು ಅಲ್ಲಿ ಆಸೆ. ಆಸೆ ಆಯ್ತು. ಹಾ, ಯಾಕಾಗತ್ತಂದ್ರ ಹೌದು, ನಡಿಯವ ತಂದೆ ತಾಯ ಆಸೆ ಏನೈತೆ ತೀರ್ಸಾಕ ಮಕ್ಕಳು ಹುಟ್ಟುದು. ಮಕ್ಕಳು ಹುಟ್ಟಬೇಕ. ಹೌದು, ಅದಕ್ಕ ತಕಡಿ ತಗೊಂಡು ಅಡ್ಡ ತಕಡಿ ಪರಡಿ ಕಟ್ಟಿದ. ಹೌದು, ಹಿಂದ ಮುಂದ ಇಬ್ರನ್ನ ಕುಣಿಸ್ಕೊಂಡ, ಹೌದು, ಹೆಗಲ ಮೇಲೆ ಇಟ್ಕೊಂಡ ಕಾಶಿ ಯಾತ್ರಾಕ್ ನಡೆದ. ನಡು ಹಾದ್ಯಾಗ ಹಾ ಅವ್ರಿಗೆ ತಾಯಿ ತಂದಿಗೆ ನೀರಡಿಕೆ ಆಯ್ತು. ನೀರಡಿಕೆ ಆದಾಗ ಅವಾಗ ಕೇಳ್ತಾ ಇದ್ದಾರ ಮಗನ. ಏನಂತ? ಮಗನೇ, ನಮ್ಮ ಸ್ವಲ್ಪ ನೀರಾಡಿಕೆ ಆಗ್ಯದಪ್ಪ. ಸ್ವಲ್ಪ ನೀರ್ ಇಲ್ಲೇರಿ ಆಸ್ಪಾಸ್ ಅದಾವ ನೋಡು. ಸ್ವಲ್ಪ ನೀರ್ ತಂದು ಕೊಡು, ನಾವು ತೃಪ್ತಿ ಆಗ್ತೀವಪ್ಪ, ನೀರ್ ಕುಡಿತೀವಿ. ಹೌದು, ಆಗ್ಲಿ ಅಂದ್ರು. ಒಂದು ಗಿಡಕ್ಕೆ ಕುಡಿಸಿ ಅಂತ ಗಿಡಕ್ಕೆ. ಹೌದು, ಇಬ್ಬರು ಗಿಡಕ್ಕೆ ಕುಣಿಸಿ ಆವಾಗ ತತ್ರಾಣಿಗೆ ತಿದ್ವು. ಹೌದು, ಇವಾಗ ನೋಡ್ಯಾರಲ್ಲ ಯಾಮರ, ಈಗಿನ ಮಂದಿ ನೋಡಿಲ್ಲ, ಕೆಲವು ಮಂದಿ ಗೊತ್ತದ. ಇಲ್ಲ, ಎಲ್ಲ ಹಿರಿಯರ ಕುಂಟಾರ, ಅವ್ರಿಗೆಲ್ಲ ತತ್ರಾಣಿ ಅಂದ್ರೆ ಗುರ್ತೈತೆ ಅವ್ರಿಗೆ. ಗೊತ್ತಾಯ್ತು. ತತ್ರಾಣಿಗೆ ತಗೊಂಡ ನೀರ್ ಎಲ್ಲಿ ಹಿಸ್ತಾ ಹೋಗ್ಬೇಕಲ್ಲ, ನೋಡ್ಕೊತ ಏವ ದಶರಥ ರಾಜ ಮಕ್ಕಳ ಸಲುವಾಗಿ ಯಜ್ಞ ಮಾಡ್ತಾ ಇದ್ದ. ಯಾವ ಯಜ್ಞ ಮಾಡ್ತಾ ಇದ್ದ? ಪುತ್ರ ಕಾಮೇಷ್ಟ ಯಜ್ಞ ಮಾಡ್ತಾ ಇದ್ದ. ಹೌದು, ಒಂದು ಕೆರೆ ಇತ್ತ, ಆ ಕೆರೆ ಕಾಲ ಮಾಡ್ತಾ ಇದ್ದ. ಹಾ, ಇವ ಅಲ್ಲಿಗೆ ಹೋದ. ಅಲ್ಲಿಗೆ ಹೋದ. ಹೋಗಿ ಅಲ್ಲಿ ಕೆರೆಯಾಗ ನೀರಿದ್ದು ನೀರ್ ತುಂಬಾಕ ಇದ್ದ. ನೀರ ತುಂಬು ಸಮಯದಲ್ಲಿ ಆ ತತ್ರಾಣಿಗೆ ಹೆಂಗ್ ಮಾಡ್ತತಿ? ಪುಟ್ಟು ಪುಟ್ಟು ಬುಡು 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 ಮಾಡ್ತತಿ. ಬುಡು 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 ಅಣಕ್ ಹತ್ತಿದ ಕುಲ. ಅವೇನ್ ಮಾಡಿದ? ಏನ್ ಮಾಡಿದ್ರಿ? ದಶರಥ ರಾಜ ಯಾವ್ದೋ ಒಂದು ಪ್ರಾಣಿ ಬಂದು ನೀರ್ ಕುಡ್ಲಿಕ್ಕೆ ಹತ್ತದಲ್ಲ, ಬಾಣ ತಗೊಂಡು ಹೊಡಿಬೇಕಂತ ತಿಳಿದುಕೊಂಡು ಬಾಣ ತಗೊಂಡು ಶಬ್ದ ಬಾಣ ಪ್ರಯೋಗ ಮಾಡಿದ. ಯಾವ ಬಾಣ್ರಿ? ಶಬ್ದ ಬಾಣ, ಶಬ್ದವೇದಿ. ಎಲ್ಲಿ ಶಬ್ದ ಆಗ್ತದ ಅಲ್ಲೇ ಹೋಗಿ ಕುಂಡಿರ್ಬೇಕಾದ. ಅದ್ರ ನೇಮ. ಹೌದ್ರಿ. ಆ ಬಾಣಿಂದ ಬಾಣ ಏನು ಪ್ರಯೋಗ ಮಾಡಿದ? ಶ್ರವಣ ಕುಮಾರ್ ಎದ್ಯಾಗ ಹೋಗಿ ಕುಯ್ತದ ಬಾಣ್ರಿ. ಅಂತ ಬಿದ್ದು ಬಿಟ್ಟ. ಓಹೋ, ಅಂತೇನೆ ಆವಾಗ ಹಂಗಾತ ಬಿದ್ದ. ಪ್ರಾಣಿ ಬಿದ್ದಿರ್ಬೇಕು ಅಂತ ದಶರಥ ರಾಜ ಓಡೋಡಿ ಬರ್ತಾ ಇದ್ದಾನ. ಅಲ್ಲಿಗೆ ಬಂದ್ರಿ, ನೋಡ್ತಾ ಇದ್ದಾನ. ಶ್ರವಣ ಕುಮಾರ್ದಲ್ಲ. ಹೌದು, ಎಂತ ತಪ್ಪು ಮಾಡ್ದಿ, ಎಂತ ಅನ್ಯಾಯ ಮಾಡ್ದಿ, ತ್ರಾಸ ಮಾಡ್ಕೊಳಕೈತ ದಶರಥ ರಾಜ ಮಾಡಕತ್ತಿದ್ರಿ. ಬಾಣ ಹಿರ್ಕೊಳಕ್ ಹೋದ. ಹಿರಿಬೇಡಪ್ಪ ಅಂದ. ಹಿರಿಬೇಡ ಬಾಣ. ಶ್ರವಣ ಕುಮಾರ್ ರೀ, ನನ್ನ ತಾಯಿ ತಂದಿನ ನೀರಾಡಿಸ್ಯಾರು. ಅವ್ರು ಅಲ್ಲಿ ಅರಣ್ಯದಾಗ ಕುಡಿಸಿ ಬಂದಿನ. ಅವ್ರಿಗೆ ಹೋದ್ ನೀರು ಕೊಟ್ಟು ಬಾ ಬಂದ್ ನನ್ನ ಬಾಣ ಹಿರ್ಕೊರಪ್ಪ ಅಂತ ಹೇಳಿದ. ನಾ ಸಂತೋಷದಿಂದ ಪ್ರಾಣ ಬಿಡ್ತನು. ಅವಾಗ ದಶರಥ ರಾಜ ಏನ್ ಮಾಡಿದ? ದಶರಥ ರಾಜ
ಅದೇ ತತ್ರಾಣಿಗೆ ತಗೊಂಡು ಅವ್ರು ಎಲ್ಲದರಂತ ಹೆಂಗ್ ಗುರ್ತಾಗಬೇಕು? ಹೊಳ್ಳಿ ಬರಾಕಾಗ ಎಲ್ಲ ಹುಲ್ಲುಮೇವ ಅಂತ ಜಗತ್ತಿದ. ಹೌದು, ಎಲ್ಲ ಹುಲ್ಲ ಇತ್ತಿದ. ಹೌದು. ಅವಾಗ ಹುಲ್ಲಿಗೆ ಹುಲ್ಲ ಗಂಟು ಹಾಕೋತ ಬಂದಿದ್ದಾವ. ಎಲ್ಲಿ ತಾಯಿ ತಂದೆ ಕುಂದ್ರಿಸಿದ್ದ ಅಲ್ಲಿಂದ ಕೆರಿವರೆಗೂ ಒಂದು ಹುಲ್ಲಿನಿಂದ ಹುಲ್ಲಿಗೆ ಗಂಟು ಹಾಕೋತ ಬಂದಿದ್ದ. ಹಾಲು ಸಿಗಬೇಕಲ್ಲ ಹೊಡಮಾಳಿ. ಹೌದು. ಹಿಂಗೆ ಇದೇ ಮಾರ್ಗವಾಗಿ ಹೋಗಪ್ಪ. ಹುಲ್ಲು ಗಂಟು ಹಾಕೋತ ಬಂದಿನಿ. ಹೌದು. ನೀರ್ ಕುಡಿಸಿ ಬಾ, ಪ್ರಾಣ ಬಿಡುತ್ತೇನೆ. ಸಂತೋಷದಿಂದ ಪ್ರಾಣ ಬಿಡುತ್ತೇನೆ ಅಂದ. ತತ್ರಾಣಿಗೆ ತಗೊಂಡು ಹೋದ. ಹುತ್ತಿದ್ರ ಅಲ್ಲಿ ಗಿಡಕ್ಕ ಅಲ್ಲೇ ಇದ್ರು. ಹುತ್ತಿದ್ರು. ಮತ್ತ ಅವ್ರೇನ್ ಮುಂದಕ್ಕೆ ಹೋಗಕ್ ಬರ್ತಾತ ಬಿಡ್ತಾತ, ಹುಟ್ಟ ಕುರುಡರು. ಕಣ್ಣ ಇಲ್ಲ ಅವ್ರಿಗೆ. ಹೌದು. ಅವಾಗ ಮೂಕಿಲೆ ನೀರ್ ಕೊಡಕ್ ಹೋದ. ಮೂಕಿಲೆ ಮಗ ಆಗಿದ್ರೆ ನೀರ ಮಾತಾಡಿಸ್ಕೊಡ್ತಿದ್ದಪ್ಪ. ಅವ ತಗೋತ್ ನೀರ್ ಅಂತ ಹೇಳಿ ಕೊಡ್ತಾ ಇದ್ದ. ಅಪ್ಪ ಅವ ಅಂದ್ ಕೊಡ್ತಿದ್ದ. ಹೌದು. ಇವ್ ಮೂಕಿಲೆ ನೀರ್ ಕೊಡ್ತಾ ಅನ್ಕೊಡಿ. ಇವ್ ಯಾರು ಇರಬೇಕು ಯಾರು ಹೇಳಂದ್ರು ಅಂತ ಹೇಳಿದ್ರು. ನಿಜವಾದ ಪರಿಸ್ಥಿತಿ ಹೇಳ್ಬೇಕಾತ. ಯಾಕ ಅನಿವಾರ್ಯ ಹೇಳಬೇಕ. ಯಾಕೆ ದೇವರ ಸುಳ್ಳು ಮಾತಾಡಕ್ ಬರಂಗಿಲ್ಲ. ಹೌದು. ಅವಾಗ ನಾ ಹಿಂಗಾಗ್ಯದಪ್ಪ, ನಿನ್ನ ಮಗನ ಹೊಡೆದಿನು ನಾನು. ಬಾನ್ ಹೊಡೆದನು ಅಂದಾಗ ಅವ್ರ ಏನ್ ಶಾಪ್ ಕೊಟ್ರಲ್ಲಿ ಏನಂತ್ರಿ? ಏನ್ ಮ್ಯಾಲ ಮಗ ಮಗ ಅಂದ ಇಲ್ಲಿ ನಾವು ಪ್ರಾಣ ಬಿಡ್ತೀವಿ. ಯಾವಾಗ ನನ್ನ ಮಗನ ನೀ ಹೊಡೆದಿ ಅಂದ ಬಳಕ ಇಲ್ಲಿ ನಾವು ಮಗ ಮಗ ಅಂದ ಪ್ರಾಣ ಬಿಡ್ತೀವಿ. ನೀನು ನಿನ್ನ ಮಗ ಮಗ ಅಂದ ಪ್ರಾಣ ಬಿಡುವ ಶಾಪ ಆತ. ಓಹೋ, ಅವ್ರ ಶಾಪ ಅವಂಗಾತು. ಆದ ಕಾರಣ ಅವ ಅಲ್ಲಿ ಮಗ ಮಗ ಅಂತ ಪ್ರಾಣ ಬಿಟ್ಟ. ರಾಮದೇವ್ರಿಗೆ ವನವಾಸ ಆಯ್ತು. ರಾಮದೇವ್ರಿಗೆ ವನವಾಸ ಆಯ್ತು. ಮುಂದೆ ಪ್ರಾಣ ಬಿಟ್ಟ. ಮುಂದೇನಾತ್ರಿ? ಅವಾಗ ಸಂತೋಷ ಆತನ ಅವ್ರಿಗೆ. ಆಗ್ಲಿಲ್ಲ. ಅವರೇ ಮುಂದ ಏನಾದ್ರು ವಸುದೇವ ದೇವಕಿಯಾರ ಹುಟ್ಟರು. ಅವ್ರ ಹೊಟ್ಟಿಯಿಂದ ಶ್ರೀಕೃಷ್ಣನಾಗಿ ನಾ ಹುಟ್ಟು ಬಂದಿನ. ಹೌದಲ್ಲ. ಅನನ್ಯ ಚಿಂತ ಎಂತ ಮಾಮಿ ಯಜಿನಾ ಪರಿಯುಪಾಸತೆ. ಹೌದು. ತೇಷಾಂ ನಿತ್ಯ ಅಭಿಯುಕ್ತ ನಾಮ ಯೋಗಕ್ಷೇಮಂ ವಹಾಮ್ಯಹಂ. ಅರ್ಜುನ್ಗೆ ಹೇಳಿನ. ಹೌದು. ಪದೇ ಪದೇ ಗೀತೆಯಲ್ಲಿ ಹೇಳ್ಕೊತ ಬಂದಿನ. ಹೌದು. ಯಾರು ನನ್ನ ನಾಮಸ್ಮರಣೆ ಮಾಡುವರು, ಹೌದು, ಅವ್ರು ಯಾವ್ಯಾವ ಪ್ರಕಾರ ನಾಮಸ್ಮರಣೆ ಮಾಡ್ತಾರ ಅದೇ ಆಗಿ ಅವ್ರನ್ನ ತೋರುತ್ತೇನೆ. ಹೌದು. ಮಗ ಆಗಿ ಹುಟ್ಟಬೇಕತ್ ಯಾರು ಭಕ್ತಿ ಮಾಡ್ತಾರ. ಮಗ ಆಗಿ ಹುಟ್ಟ್ರಿ, ಮಗುವಾಗಿ ಹುಟ್ಟುತ್ತೇನೆ. ಮತ್ತ ಐಶ್ವರ್ಯ ಆಗಿ ತೋರ್ಪ ಅಂದಾಗ ಅವ್ರಿಗೆ ಐಶ್ವರ್ಯ ಆಗಿ ತೋರುತ್ತೇನೆ. ಮುಂದೆ ಪರಮಾತ್ಮ ಎತ್ತಾಗಿ ನಮ್ಮ ಹೊಲ್ದಾಗ ದುಡಿಬೇಕಪ್ಪ. ಎತ್ತಾಗಿ ಅವ್ರ ಹೊಲ್ದಾಗ ದುಡಿದಿನು. ಹೌದು. ಹೆಂಡ್ರಿತಾಗಿ ಸುಖ ಕೊಟ್ರಿ. ಅವ್ರ ಪ್ರಪಂಚ ಬಾರಣ್ಣ ಹೊತ್ತಿನ. ಹೌದಲ್ರಿ. ಯಾವ ಭಕ್ತನು ಯಾವ ವಿಧವಾಗಿ ನನ್ನ ನಾಮಸ್ಮರಣೆ ಮಾಡುವನು ಅವನಿಗೆ ನಾನು ಅವನಂತೆ ಆಗಿ ತೋರುತ್ತೇನೆ. ಹೌದು. ಹೌದಲ್ರಿ. ಹೌದು. ಹಿಂಗದ ಭಕ್ತರು ಶ್ರೇಷ್ಠರು. ಹೌದು. ಭಕ್ತಿ ಯಾರು ಮಾಡ್ತಾರೆ ಈಗ ಸದ್ದೇ ಅವ್ರ ಹೊಟ್ಟಿಂದ ಮಗ ಆಗಿ ಹುಡ್ತಾನೆ. ಹೌದು. ಒತ್ತ ಭಕ್ತವಚ್ಚಲ ಬಿರದನ ನಿನಗೈತಿ. ಯಾಕಂದ್ರೆ ಭಕ್ತರ ಕಾಪಾಡೋ ದಗದನಿಂದ ಇದಿರ್ಲಿ. ನಾ ಇದನ್ನೆಲ್ಲ ಕೇಳಕ್ ಬಂದಿಲ್ಲ. ಎಷ್ಟೊತ್ತಿನವರೆಗೆ ಅಲ್ಲಿಗೆ ಹೋಗಿದ್ರಿ ಆದ ಬೇಕ ಎಟ್ಟರೆ ಸೊಕ್ಕೈತಿ ನಿಂದ. ಯಾಕ್ರಿ? ನಾ ಸೊಕ್ಕ ಬಿಟ್ಟಿಲ್ಲ. ಆ ಸೊಕ್ಕ ಬಿಡಂಗಿಲ್ಲ. ಅದು ಸ್ವಂತ ಗಳಿಸಿದ ಸೊಕ್ಕ ಅಂತಾರಲ್ಲ. ಭೀಮಸೇನಿಗೆ ಬಂದಿತ್ತು ನಿನ್ನಂಗ ಸೊಕ್ಕ. ಯಾರಿಗೆ? ಭೀಮಸೇನಿಗ? ಪಾಂಡವರೊಳಗೆ ಭೀಮಸೇನ. ಹೌದು. ಸೊಕ್ಕ ಬಂದಿತ್ತು. ಸೊಕ್ಕ ಮತ್ ಬರುದಲ್ಲ. ಯಜ್ಞ ಮಾಡಿದ್ರು ಪಾಂಡವರು. ಯಜ್ಞ ಮಾಡಿದ್ರು. ಯಜ್ಞ ಮಾಡೋ ಸಮಯದಲ್ಲಿ ಒಂದೊಂದು ಕಾರ್ಯಗಳು ಒಂದೊಂದು ನೇಮಿಸ್ಕೊಂಡ್ರು. ಹೌದು. ಹೌದಲ್ಲ? ಹೌದು. ಅಣ್ಣ ಊಟಕ್ಕೆ ನೀಡುದು. ಹೌದು. ಯಾರು ಉಣ್ಸವ್ರು? ಭೀಮಸೇನ. ವರ್ಷ ಪರ್ಯಂತ ಯಜ್ಞ ಅದ. ಯಜ್ಞ. ಹೌದು. ಒಂದು ವರ್ಷ ಪರ್ಯಂತ ನಡಿಬೇಕಾದ. ಹೌದು. ಬ್ರಾಹ್ಮಣರಿಗೆ ಎಲ್ಲಾರು ಯಜ್ಞ ಅವ್ರಿಗೆಲ್ಲ ಕಪ್ಪು ಕಾಣಿ ಕೊಟ್ಟು ಎಲ್ಲಾರು ಕರ್ಸಿದ್ರು. ದಿನಾಲ ಬರುದು, ಊಟ ಮಾಡುದು, ಹೋಗುದು. ಹೌದು. ಹಿಂಗೆಲ್ಲ ನಡೀತು. ಈ ಭೀಮಸೇನ ಏನ್ ಮಾಡಿದ್ರಿ? ಊಟಕ್ಕೆ ಏನ್ ಕೊಡ್ತಿರ್ತಾರಲ್ಲ, ಗಾವಂಗ ಉಣ್ರಲ್ಲ ಹೆಸ್ತಾಗ್ತೇನ ಅದಕ್ಕೇನಾಗೈತಿ? ಗದಾ ಒಂದ್ ಹೆಗಲ ಮ್ಯಾಗ. ಆ ಗದಾ ನೋಡಿ ಇವ್ರೆಲ್ಲ ಅಂಜವ್ರ ಪಾಪ. ಮತ್ತ ಬ್ರಾಹ್ಮಣರು ಅಂಜಿ ಈಟಿಟ್ ತಿನ್ನಾಕೈದ್ದು, ಈಟ ಉಣಾಕೈದ್ದು. ಬ್ರಾಹ್ಮಣರು ಯಾಕೆ ಇವ್ರು ಸ್ವರ್ಗ ಹಾಕೈತದ್ರು? ಹೌದು. ನಾ ವಿಚಾರ ಮಾಡಿದ್ನಿ. ಯಾಕಂದ್ರೆ ಒಂದು ವರ್ಷ ಪರ್ಯಂತ ಮತ್ತೆ ದಿನ ಇಟಿ ಕಡಿಮೆ ಆತಂದ್ರೆ ಮತ್ತೆ ಅಸಕ್ತ ಆಗೋದಲ್ರಿ. ಅಸಕ್ತ ಅದು ಪಾಪ. ಹೌದು. ನೋಡು ಭೀಮಾ ಇಲ್ಲಿ ಬಾ ಅಂದೆ. ಹೌದು. ಏನ್ ಮಾಡ್ತಿ? ನಾ ಊಟಕ್ಕೆ ನೀಡ್ಸಾಕತ್ತೇನಿ. ಮತ್ತಿಟ್ಟು ಸೊಕ್ಕಾಲಿ ಒಂದು ಊಟಕ್ಕೆ ನೀಡಿಸ್ತಾನ. ನೀ ಊಟಕ್ಕೆ ಹಿಂದಾಗ ನೀಡ್ಸಾಕ್ಯ ಒಂದು ಕೆಲಸ ಮಾಡನಿ. ಹೆಂಗ್ರಿ? ಏನು? ನೋಡು, ಒಂದು ಪತ್ರ ಕೊಡ್ತಾನ. ಪತ್ರ ಯಾರಿಗೆ ಕೊಟ್ಟು ಬರ್ಬೇಕು? ಯಾರಿಗ್ರಿ? ಯಾರಿಗೆ ಕೊಡ್ಬೇಕು ಪತ್ರ? ಯಾರಿಗೆ ಕೊಡ್ಬೇಕು? ಸಮುದ್ರ ಅಚ್ಚು ಕಡೆ ಇರ್ತಾನಲ್ಲ. ಯಾರವ? ಅವ ಯಾರು? ತಲೆ ಐತಿ ನಿಂದ? ನನ್ ತಲೆ ಐತಿ ಖರೆ. ರಾಮನ ತಮ್ಮ ಯಾರು? ವಿಭೀಷಣ. ಕರೆಕ್ಟ್. ವಿಭೀಷಣಕ್ಕೆ ಪತ್ರ ಕೊಟ್ಟು ಬರ್ಬೇಕು ಅಂತ ಹೇಳಿದ್ರಿ.
ಲಂಕಾ ಅವಂದ ಇರು ಜಾಗ ಲಂಕಾಕ ಸಮುದ್ರ ಆಚಿಕ ಹೌದು ಹೌದಲ್ಲ ಹೌದಲ್ಲ ಅವ್ ಕೊಟ್ಟು ಬರ್ಬೋದು ಕೊಟ್ಟು ಬರ್ಬೇಕು ಹಾದ ಹಾ ಇದೇನ್ ದೊಡ್ಡ ಮಾತ ಏನ ಸಣ್ಣದೊಂದು ಹಾಳಿ ಹೋಗಿ ಕೊಟ್ಟು ಬರೋದು ಆಗೋದಿಲ್ಲ ಅಂತೀರಾ ಅಯ್ಯಕ್ಕೆ ಇವನಲ್ಲಿ ಸೊಕ್ಕನೆ ಇತ್ತಲ್ಲ ಹಾ ಹಾದ ಹೋದ ಹೋಗಿ ಸಮುದ್ರ ದಾಂಡಿಗೆ ನಿತ್ತ ಸಮುದ್ರ ದಂಡಿಗೆ ಹ ಸಮುದ್ರ ದಾಟಬೇಕು ಹೆಂಗ ಮತ್ತ ದೊಡ್ಡ ಸಮುದ್ರ ದಾಟಬೇಕು ಹೆಂಗ ಹೆಂಗ ದಾಟ ವಿಚಾರ ಮಾಡ್ಲಿಕ್ಕತ್ತಿದ ಮತ್ತೆ ಹ ಆಗೇನ್ ಹಡಗು ಎಲ್ಲಿದ ಮತ್ತೇನ್ರಿದ್ದು ಏನ್ ಬೋಟು ನಾವು ಏನದ ಏನಿಲ್ಲ ಏನ್ ಇಲ್ಲೇ ಇಲ್ಲ ಈ ದಾಟ್ಬೇಕಾರೆ ಏನ್ ಬೇಕಿಲ್ಲಿ ಇಲ್ಲಿ ನಾವ್ ಬೇಕು ಮತ್ತ ಹಂಗ ದಾಟಕ್ ಹೋದ್ರ ಅಕ್ಕತನ ಆಗುದಿಲ್ಲ ಹ ಮುಂದ ಹೌದು ಆ ಸಮುದ್ರದ ಅಡಿಗೆ ರಾಮದೇವ್ರ ಗುಡಿ ಇತ್ತು ಸಮುದ್ರದ ದಂಡಿಗೆ ಹ ರಾಮದೇವ್ರ ಗುಡಿ ಇತ್ತು ಅಲ್ಲಿ ಪೂಜಾರಿ ಹ ದಿನಾಲು ಪೂಜಾಕ್ ಬರ್ತದ ಪೂಜಾಕ್ ಬರ್ತಾ ಇದ್ದ ಪೂಜೆ ಮಾಡ್ತಿದ್ದ ಹ ಹೋಗಿ ಬಿಡ್ತದವ ಹೋಗಿ ಬಿಡ್ತಾ ಇದ್ದ ಅವಾಗ ಅವನು ಹೋಗಿ ಕೇಳಿದ ಏನಂತ ನೋಡಪ್ಪ ಪೂಜಾರಿ ಹ ಇಲ್ಲಿ ನಾನು ಲಂಕಾಕ್ ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಹೆಂಗ ದಾಟಬೇಕಿದನ ನನಗೆ ತಿಳಿಯೋದಾಗಿತ್ತು ಯಾವ್ದಾರ ದಾರಿ ಐತೇನು ಹಾದಿ ಹೇಳಪ್ಪ ನನಗೆ ಎಲ್ಲೇರಿ ಅಂತ ಹೌದು ಯಾರ ಭೇಟಿಗೆ ಹೋಗ್ಬೇಕು ಯಾರ ಭೇಟಿಗೆ ಹೋಗ್ಬೇಕು ಈ ವಿಷಯನ ಭೇಟಿಗೆ ಹೋಗ್ಬೇಕಾಗಿ ಹೌದು ಹ ಈ ವಿಷಯನ ಭೇಟಿಗೆ ನೀನೇ ಯಾಕೆ ಹೋಗಿ ಹ ದಿನಾಲು ಅವ ಇಲ್ಲಿಗೆ ಬರ್ತಾನ ಮುಂಜಾನೆ ಆತ ಕುಲಿ ಇಲ್ಲಿಗೆ ಬರ್ತಾನ ಮುಂಜಾನೆ ಎದ್ ಕೂಡಿ ಪೂಜೆ ಹಾಕಿ ಇಲ್ಲಿ ಅವನ ಬರ್ತಾನು ಬರ್ತಾನ ಇಲ್ಲೇ ದರ್ಶನ ಆಕತಿ ಕುಂಡ್ರ ಅಂತ ಹೌದು ಕೂತ ಹ ಕೂತ ಬರ್ತದ ನೋಡ ಹ ಈ ವಿಷಯನ ಎಬಿಷನ್ ಬರ್ತಾ ಇದ್ದ ಭೂಮಿಗೆ ಆಕಾಶಕ್ಕೆ ಏಕಾಗಿದ್ದ ಓಹೋ ಅಷ್ಟೊತ್ರಿ ಅಷ್ಟು ಎತ್ತರ ಅವ ಹ ಸಮುದ್ರದಾಗ ಹಾದು ಬರ್ತದ ಸಮುದ್ರದೊಳಗೆ ಹಾದು ಬರ್ತಿದ್ದ ನೋಡ್ದಿ ಅಲ್ಲಿ ಕುತ್ಕೊಂಡು ಭೀಮಸೇನ ಅವ್ನು ನೋಡಿದ ಸಮುದ್ರ ಎಲ್ಲಿಗೆ ಬಂದಿತ್ತ ಅವಾಗ ಎಲ್ಲಿಗೆ ಬಂದಿತ್ರಿ ಮೊಳಕಾಲಿಗೆ ಬಂದಿತ್ತು ಮೊಳಕಾಲಿ ಬಂದ ಆ ಕಡಿದ ಹ ಬಂದ ಅವ್ನು ನೋಡಿದ ಕೂಡಿ ಇವೇನ್ ಮಾಡಿದ ನೀವು ಭೀಮಸೇನ ಏನ್ ಮಾಡಿದ್ರಿ ಏನು ಯೌವನ ಹತ್ಪ ಇದಂದ ಗಿರಕಿ ದೊಡ್ಡದೈತಿ ಇದು ದೊಡ್ಡದೈತಿ ಅಂದ ಹ ಪೂಜಾರಿ ದಿನಾಲು ಹೂವ ಹ ಪೂಜೆ ಮಾಡಿ ಮಾಡಿ ಹಳಿ ಹೂವ ಮೂಲ್ಯಾಗ ಹೋಗದ ಮತ್ ಇವತ್ತೇನು ಪೂಜೆ ಮಾಡಿದ್ರ ಅಂದ್ರೆ ನಾಳೆ ಹೂ ತೆಗದ ಕಡೆ ಹೋಗೋದು ಹೋಗಿದು ಹೊಸ ಹೂ ಇರ್ಸುದು ಹೌದು ಹಿಂಗೊಂದ್ ನಿಯಮ ಒಂದ ಹೌದು ಆ ಹೂ ಏನು ಹೋಗದ ಹ ಅದ್ರಾಗ ಹೋಗಿ ಡುಕ್ಕೊಂಡ್ ಕೂತ ಇವ್ ಭೀಮಸೇನ್ ಹ ಕೂತ ಬಂದ ಬಂದ ದಿನ ಬರೋಟ್ ನಮಸ್ಕಾರ ಮಾಡಿ ಪೂಜೆ ಪುನಸ್ಕಾರ ಹೇಳೋದು ಮುಗಿಸ್ಕೊಂಡ ಅವ್ ಹೋಗುವಾಗ ಒಂದು ಪದ್ಧತಿ ಇತ್ತವ ಏನು ಪದ್ಧತಿ ಇತ್ತು ಹೊಸ ಹೂ ಏರ್ಸುದು ಹ ಹಳಿ ಹೂ ತಗೊಳ್ದು ಹ ತಲೆಯಾಗಿ ಇಟ್ಕೊಂಡು ಹೋಗುದು ಹಾ ಹಾ ಪಟಕದಾಗ ಹಿಂಗ ತುರ್ಕೊಂಡು ಹೋಗೋದು ಹಾಂಗ್ ಇಟ್ಕೊಂಡು ಹೋಗುದು ಹ ಹಿಂಗೊಂದ್ ನೇಮ ಅವಂದು. ನೇಮ ಇತ್ತ ಪೂಜಾ ಮುಗಿಸಿದ ಹೊಸ ಹೂ ಏರಿಸಿದ ಹೂ ತಗೊಂಡ ತಲೆಯಾಗಿ ಇಟ್ಕೊಂಡು ಹೊಳ್ಳಿ ನಡೆದ ಸಮುದ್ರದಾಗ ಹ ನಡು ಸಮುದ್ರದಾಗ ಹೋದ ಮತ್ತ ಭೀಮಸೇನಿಗೊಂದು ವಿಚಾರ ಬಂದಿರ್ಬೇಕಲ್ರಿ ಇವ್ ವಿಚಾರ ಏನ್ ಮಾಡಿದ ಹ ಈ ಹೂವ ನಡು ಸಮುದ್ರದಾಗ ಒಗಿತಾನೆ ಆಂಬಲ ಮತ್ತ ಇದು ಒಂದು ಪದ್ಧತಿ ಇತ್ತಂದ್ರ ಒಂದ ಈ ಪದ್ಧತಿ ಮತ್ತ ಇಲ್ಲಿಂದ ತಲೆಯಾಗಿ ಇಟ್ಕೊಂಡು ಹೋಗೋದು ನಡು ಸಮುದ್ರದಾಗ ಹೋಗಿ ಊದ್ ಹೋಗುದಿತ್ತಂದ್ರ ಇತ್ತಂದ್ರ ಅದು ಒಂದು ಚಿಂತಿನ ಅಲ್ಲ ಇವಾಗ ಅವನು ತಲೆಯಾಗ ವಿಚಾರ ಮಾಡಿ ಮಿಸ್ಗಾಡಿದ ಒಂದ್ ಸ್ವಲ್ಪ ಹಿಂಗ ಮಿಸ್ಗಾಡ್ಲಿಕ್ಕತ್ತಿದನ್ರಿ ಹಾ ಹ ಮಿಸ್ಗಾಡಿದ ಕೂಡಲೇ ಈ ವಿಷಯ ಏನಂತಾನ ಹ ಹುಳಗಿಳ ಬಂದತಿ ತಲೆಯಾಗ ಅಂದವ ಹ ಮಿಸ್ಗಾಡ ಅಂತಲೇ ಹ ತೆಗದ್ ನೋಡ್ತಾನ ಹಂಗಾಯ ಹಿಡ್ಕೊಂಡ ಹಂಗ ಹಿಡ್ದ ಹ ಈ ವಿಷಯ ನೋಡ್ತಾ ಇದ್ದಾನ ಹ ನೋಡಿದ ಭೀಮಸೇನ ಇವ ಹ ಏನಪ್ಪಾ ಅಂದವ ಯಾರು ನೀನು ಯಾರಂದ ಹ ನಾ ಪಾಂಡವರೊಳಗ ಭೀಮಸೇನ ಅಂದ್ರ ನಾನ ಅಂದ ಪಾಂಡವರೊಳಗ ಭೀಮ ನಾನು ಅಂದ ಹ ನೀವೆಲ್ಲ ಇಷ್ಟ ಅದ್ರಿ ಏನಂತಾವ ಪಾಂಡವ್ರ ಒಟ್ರು ಇಟ್ಟಿದ್ದೀರಿ ಇಷ್ಟ ಅದ್ರಿ ಏನಂದಾವ ಹ ನಾವೆಲ್ಲ ಇಷ್ಟ ಅದೀವಪ್ಪ ಅಂತ ಹೌದು ಅಂದ ಕರ್ಕೊಂಡು ಹೋದ್ಲ ಹ ತಗೊಂಡು ಯಾಕೆ ಬಂದಿಪ್ಪ ಏನ್ ಕಾರಣ ಎಲ್ಲ ಕೇಳಿದ ಲಂಕಾಕ್ ಹೋದ ಯೋಗ ಕ್ಷೇಮಗಳನ್ನ ಕೇಳಿದ ಹ ಕೇಳಿ ಹ ಹೋಗಿ ಅವ್ರ ಮಂದಿರದಾಗ ಬಿಟ್ಟ ಮಂದಿರ ಇಟ್ಕೊಂಡ ಮೊಮ್ಮಕ್ಕಳು ಏನ್ ಮಾಡಿದು ಊಟ ಉಪಚಾರ ಎಲ್ಲ ಮಾಡಿದ ಹ ಆವಾಗ ಸ್ನಾನ ಮಾಡ್ಕೊಂಡ ಬರೋಪಾತ ಸ್ನಾನ ಕಳಿಸಿದ ಸ್ನಾನ ಮಾಡ್ಕೊಂಡ ಹೊಳಿಗೆ ಹೋಗಂದ ಹ ಆ ಹೊಳಿಯಲ್ಲಿ ಹೋಗ್ಲಿ ನಾವು ಹೊಳಿ ಸಿಗ್ಲಿಲ್ಲ ಅವಾಗ ಹೊಳಿ ಸಿಗ್ಲಿಲ್ಲ ಅವ್ರ ಮುತ್ಯಾನ್ ಡೋಗಿ ಬಿದ್ದಿತ್ತ ಅವ್ರ ಮುತ್ತಾನ ಡೋಗಿ ಈ ವಿಷಯ ಮುತ್ಯಾನ್ ಡೋಗಿ ಹ ಇದು ಕೆರಿ ಅಂದ ಅದ್ರಾಗ ಜಿಗದ್ ಬಿಟ್ಟಿವ್ ಅದ್ರಾಗ ಜಿಗಿದು ಬಿಟ್ಟನ್ರಿ ಹ ಅದ್ರಾಗ ಜಿಗದ ಏರಾಕ್ ಬರವಾದ ಏರಾಕ್ ಬರುವಲ್ತ ಅವಾಗ ಮೊಮ್ಮಕ್ಕಳು ಹೇಳ್ತದಾನ ಈ ವಿಷಯನ ಹ ಭೀಮಸೇನ್ ಜಳಕ್ ಹೋಗ್ಯಾನ ಅವ್ ಎಲ್ಲಿ ಹೋಗ್ಯಾನ ನೋಡ್ರಿಪ್ಪ ಅಂದಾಗ ಓಡಿ ಹೋದ್ರ ಹೋಗಿ ನೋಡ್ತಾ ಇದ್ದಾನ ಹೊಟ್ಟೆ ತಳಗ ಒದ್ದಾಡಕತ್ಯಾನ ಬಾ ಬಾ ಅಂತ ಕೈ ಹಿಡಿದ ಕರ್ಕೊಂಡ್ ಮ್ಯಾಲ ತಗೊಂಡ್ರು ನಮ್ ಮುತ್ಯ ನಮ್ಗ ಆಡಾಕ ಒಂದು ಗೊಂಬಿ ತಂದಾನ ಕಾಲಿಗೆ ಹಗ್ಗ ಕಟ್ಟಿ ಉಳ್ಸಾಡಕತ್ತಿದ್ರು ಈ ವಿಷಯನ ಮೊಮ್ಮಕ್ಕಳು ಈ ವಿಷಯನ ಅವಾಗ
ನೋಡಪ್ಪ ನನಗೇನು ಬ್ಯಾಸರ ಆಗೈತಿ ನಾನು ಮೊದಲು ಕಳಿಸ್ತಂತ ಹೌದು ಈ ವಿಷಯ ಸೊಕ್ಕ ಬಂತಂದ್ರ ನನಗೆ ಹೆಚ್ಚಿನವ್ರು ಇದ್ದಾರು ಅನ್ನುವಂತ ಅನುಭವ ಅವಂಗಾಯ್ತು. ಆಯ್ತು. ಮುಂದೆ ನಾನು ಕಳಿಸಪ್ಪ ಅಂದ. ಹೌದು ಕಳಿಸಿದ. ಮತ್ ಮರುದಿವ್ಸ ತಕ ಕರ್ಕೊಂಡು ಬಂದ. ದಾಟ್ಸ್ವಾದ ಇವ್ ನನಗೆ ಹೆಚ್ಚಿನ ಸೊಕ್ಕಿನವ್ರು ಇದ್ರಂದ್ರ ನಮಗೆ ಇಂತ ಗತಿ ಬರ್ತದಂದ್ ಇವ್ ಗುರ್ತಾಯ್ತು. ನನಗಿಂತಲೂ ಹೆಚ್ಚಿನವ್ರು ತಾಕತ್ತಿನವ್ರು ಅದಾರಲ್ಲ ಅನ್ನೋದು ಇವ್ನ ಸೊಕ್ಕ ಮುರಿತಿಲಿ ಅನುಭವ ಇವಂಗಾಯ್ತ್ರಿ. ಹ್ಞೂನ್ರಿ. ಅವಾಗ ನಾನೇನ್ ಹೇಳಿದೆ? ಏನ್ ಹೇಳಿದ್ರಿ? ಕುರುಕ್ಷೇತ್ರ ಯುದ್ಧ ನಡೀತು. ಯುದ್ಧದಲ್ಲಿ ಭೀಮಸೇನಿಗೆ ಏನ್ ಹೇಳಿದ್ರಿ? ಭೀಮ ಒಂದು ದಗದ ಮಾಡ್ಬೇಕು, ನೀನ್ ಮತ್ತೊಂದ್ ಏನ್ ಮಾಡಂಗಿಲ್ಲ ಅಂತ ಹೇಳಿ. ಏನು ಇಲ್ಲ. ಏನು? ಆನಿ ಕಾಲ್ ಹಿಡಿದು ಹಿಂಗ್ ಮಾಡಿ ಬಿಸಿರಿಸಿ ಹೋಗದ್ ಬಿಡು. ಹೌದು. ನೀ ಅದೊಂದ್ ದಗದಿನಿ ಅಂತ ಹೇಳಿ. ಹೌದು. ಅವಾಗ ಭೀಮಸೇನ್ ಏನ್ ಮಾಡಿದ? ಮತ್ತೊಂದ್ ದಗದ ಇಲ್ಲ ಅವಂದ. ಏನಿಲ್ಲ. ಆನಿ ಕಾಲ್ ಹಿಡಿದು ಬಿಸಿರಿಸಿ ಹೋಗದ್ ಬಿಡುದು. ಅವ್ ಹೋಗಿ ಎಲ್ಲಿ ಬೀಳುದು? ಅವ್ ಲಂಕಾಕ ಹೋಗಿ ಬೀಳ್ಬೇಕು. ಸಮುದ್ರ ದಾಟ್ ಲಂಕಾಕ ಹೋಗಿ ಬೀಳ್ಬೇಕು. ಹೋಗಿ ಮನಿಗಳು ಮ್ಯಾಗ ಬೀಳಾಕೈದ್ವು, ಆನೆಗಳು ಬೀಳಾಕತ್ತಿದ್ವು, ಮನಿ ಎಲ್ಲ ಕೆಡವಾಕೈದ್ವು. ಆವಾಗ ಜ್ಞಾನ ಆತ ಅವಾಗ ವಿಭೀಷಣಗ ಈ ಆಣೆ ಎಲ್ಲಿ ಬರಾಕೈತ್ಯಾವು. ಹೌದು. ದ್ವಾಪಾರದ ಯುಗದಾಗ ನೋಡು ಇಂತಿಂತ ಕಲಾವಿದ್ರ ಇಂತಿಂತ ಶಕ್ತಿವಂತರ ಅದಾರ ಅಂತ ಶರಣಾಗತನಾಗಿ ಬಂದ ವಿಭೀಷಣ. ನನ್ನ ಕಡೆ ತಪ್ಪಾಗ್ಯದ. ಏನಂದಿದ್ದವ? ಪಾಂಡವರೆಲ್ಲ ಇಷ್ಟ ಅದಿರ ಅಂದಿದ್ಲ. ಅವು ಸೊಕ್ಕು ಬಂದಿತ್ತು, ಒಳಗೆ ತುಂಬಿಕೊಂಡಾಯ್ತು. ಅವನು ಸೊಕ್ಕು ಬರಬೇಕು, ಇವಂದು ಸೊಕ್ಕು ಬರಬೇಕು. ಇದಕ್ಕೆಲ್ಲ ಸೂತ್ರಧಾರಿ ನೀವು. ಒಂದ ಕಲ್ಲ ಎರಡು ಕಾಯಿ ಬೀಳಬೇಕು ನಾನು. ಹಿಂಗ ನನ್ನ ನೇಮಗಳು. ಹೌದಲ್ರಿ? ಅರ್ಥ ಆತಲ್ರಿ? ಆ ಸೊಕ್ಕು ಬಿಡ್ತೀವೋ? ಬಿಡ್ತಾನಲ್ಲ. ನಾ ಏನ್ ಕೇಳಿಲ್ಲ ನಿನ್ನ. ಸೊಕ್ಕ ಅಂದ್ರೆ ಏನು? ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ರಿ? ಇದು ಬೇಕು ನನಗ. ಇದು ಬೇಕಾಗಿ ಇಷ್ಟೊತ್ತಿನವರೆಗೆ ನಾನು ಗುರುಗಳ ಆಶ್ರಮಕ್ಕೆ ಹೋಗಿದ್ದೆ. ಗುರುಗಳಂದ್ರೆ ಯಾರು? ಯಾಕೆ ಗುರು? ಯಾಕವ ಮತ್ತ ಜಗತ್ತಿನೊಳಗೆ ನೀನ ದೊಡ್ಡವ, ನಿನಗೊಬ್ಬ ಗುರು ಅದಾನಂದ್ರೆ ಯಾರವ? ಹಿಂಗ ಬಾ. ಹೌದಿಲ್ರಿ? ಜಗತ್ತಿನೊಳಗ ದೇವರ ನೀನ ದೊಡ್ಡವ ಅಂತ ಎಲ್ಲಾರು ನಿನ್ಗ ನಡ್ಕೊಳಕತ್ತೀವಿ. ಮತ್ ನಿನಗೂ ಒಬ್ಬ ಗುರು ಇದ್ರ ಅವನು ಮಾರ್ಗದರ್ಶನ ಮಾಡ. ಇನ್ ನಿನಗ್ ಬಿಡ್ತೀವಿ, ಅವ್ರಿಗೆ ಹೋಗಿ ಹತ್ಕೋತೀವಿ. ನನಗೂ ಗುರು ಅದಾನ. ಯಾರು? ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ. ಹೌದು. ಎಲ್ಲಾರಿಗೂ ಗುರು ಬೇಕ. ಗುರು ಇಲ್ದ ಮೋಕ್ಷವಿಲ್ಲ. ಹೌದು. ಎಲ್ಲಾರಿಗೂ ಗುರುವಿನ ಮಾಡ್ಕೊಳ್ಳಲು ಬೇಕ. ಹೌದಲ್ರಿ? ಗುರು ಇಲ್ದ ಮೋಕ್ಷ ಆಗಂಗಿಲ್ಲ. ಮತ್ತ ಇನ್ನೊಂದ್ ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಹೌದು. ಗುರುವಿನ ಗುಲಾಮ ಆಗಬೇಕು. ಗುರು ಸೇವೆಯನ್ನು ಮಾಡಬೇಕು. ಹೌದು. ಅಂತ ಗುರುವಿನ ಮಾಡ್ಕೊಂಡ್ರೆ ನಿನ್ ಮೋಕ್ಷ ಆಗ್ತದ. ಹೌದು. ಅದಕ್ಕ ಎಲ್ಲಾರಿಗೂ ಗುರು ಬೇಕ. ಯಾಕೆ ಗುರುವಿನ ಮಾಡ್ಕೊಂಡ? ಯಾಕ? ಇವ್ರಿಗೆಲ್ಲ ಮಾಡಿ ತೋರಿಸಿದ್ನ ಮಾನವರಿಗೆ ತಿಳಿಲಾರ್ದಕ್ಕಾಗಿ. ನೀವು ಗುರುವಿನ ಮಾಡ್ಕೊಂಡ್ರಿ ಅಂದ್ರ ನಮಗೂ ಗುರ್ತಾಗ್ತದ. ನಾನಾ ಗುರುವಿನ ಮಾಡ್ಕೊಂಡಿವಿ, ಯಾಕೆ ತೋರಿಸಿದೆ? ಹೌದು. ಅಂತಕರ್ನ ವಸ್ತುಗಳಿಗೆ ಎಲ್ಲಾರು ಗುರು ಬೇಕು. ಹೌದು. ಗುರುವಿನ ಮಾಡ್ಕೋಬೇಕು. ಹೌದಲ್ರಿ? ಅಂತ ಗುರು ಯಾರು? ಸಾಂದೀಪ್ ಮುನಿಗಳು ದರ್ಶನಕ್ಕೆ ಹೋಗಿದ್ರ ಅಂತ ಹೇಳ್ಬಿಡು. ಅಲ್ಲಿಗೆ ಹೋಗಿದ್ದೆಪ್ಪ ಸೇವಾ ಮಾಡಾಕ. ಸೇವಾ ಏನೇನ್ ಮಾಡಿದ್ರಿ? ಸೇವಾ ಬಜ್ಜಿ ಜಿಲ್ಬುಲಿ ಎಲ್ಲಾ ಮಾಡಿ ಇಡ್ತೀವಿ, ಬಂದು ಕಟ್ ತಿಂದು ಹೋಗ್ಬಿಡುದು. ಹಿಂಗನ ತಿನ್ನಾಕೆ. ಗುರುಗಳ ಮಂದಿರದಾಗ ಸ್ನಾನ ಮಾಡ್ಲಿಕ್ಕೆ ಜಲ ಬರುತ್ತಂದ್ರ ಸೇವನ, ಅದು ಒಂದ್ ಸೇವಾನ. ಗುರುಗಳ ಆಶ್ರಮದಾಗ ಕಟ್ಗಿ ತಂದ್ರು ಸೇವನ, ಅದು ಒಂದ್ ಸೇವಾನ. ಅವ್ರು ಬಟ್ಟಿ ಒಕ್ಕೊಂಬಂದ್ರು ಸೇವನ, ಅದು ಒಂದ್ ಸೇವಾನ. ಏನ್ ಮಾಡಿದ್ರೆ ಸೇವನ ಆಗ್ತದ. ಹೌದು. ನಿಮ್ಮಂತ ಸೇವಕರು ಜಗತ್ನಾಗ ಅದಾರ. ಈಗ ಅದಾರ. ಅವ್ರದಟ್ ಹೇಳಿನ ಹೇಳ್ರಲ್ಲ. ಹೇಳ. ನಿನ್ನಂತ ಶಿಷ್ಯರು ಒಂದಿಬ್ರು ಇದ್ರು. ನನ್ನಂತ ಶಿಷ್ಯರು. ನಿನ್ನಂತ ಶಿಷ್ಯರ ಎಡಮುಟ್ಟು ಶಿಷ್ಯರ. ಹೌದಲ್ರಿ? ಇಬ್ರು ಕೂಡ ಏನ್ ಮಾತಾಡ್ರು? ಏನ್ ಮಾಡಿದ್ರು? ಗುರುವಿನ ಸೇವಾ ಮಾಡಿದ್ರ ಮುಕ್ತಿ ಆಗ್ತದ ಎಲ್ಲಾರು ಬಂದಾರ. ನಾವು ಗುರುಗಳು ಸೇವಾ ಮಾಡಕ್ ಹೋಗೋಣ, ಮಾಡೋಣ ನೋಡಿ ಅಂತ ವಿಚಾರ ಮಾಡಿದ್ರು. ವಿಚಾರ ಮಾಡಿ ಹಾದ್ರು. ಒಬ್ಬ ಮಹಾತ್ಮ ಒಬ್ಬ ಗುರು ಇದ್ದ. ಬರಿಪ್ಪ ಯಾಕೆ ಬಂದ್ರಿ ಅಂದ. ಹೌದು. ನಾವು ಸೇವಾ ಮಾಡ್ಬೇಕ್ರಿ, ಮತ್ತೆ ಗುರುಗಳು ಸೇವಾ ಮಾಡ್ರ ಮುಕ್ತಿ ಆಗ್ತದ ಅಂದಾರು. ನಾವು ಸೇವಾ ಮಾಡಕ್ ಬಂದಿವ್ರಿ ಅಂದ್ರ. ಸೇವಾ ಅಂದಾಗ ಇರ್ರಿಪ್ಪ ಹಂಗಾದ್ರ ಅಲ್ಲೇ ಕೂತ್ಕೊಂಡ್ರು. ಎಲ್ಲ ಊಟ ಉಪಚಾರ ನಿದ್ದೆ ಆತ ಎಲ್ಲ ಆತು. ಇಬ್ರು ಕೂಡ ಮಾತಾಡ್ರಿ. ಏನಂತ ನೋಡ್ರಿ, ಗುರುಗಳ ಆಶ್ರಮದ ಇಟ್ಕೊಂಡ್ರ. ಹೌದು. ಮತ್ತ ಸೇವಾ ಏನ್ ಮಾಡ್ಬೇಕು? ಮತ್ತ ಅದು ಬೇಕಲ್ಲ.
ಬರೀ ಹಂಗಾಕ್ ಸುಮ್ ಕೂತ್ರ ಊಟ ಆತು ನಿದ್ದೆ ಆತು ಎಲ್ಲ ಆತು ನಿದ್ದಿ ಇದು ಜಳಕ ಎಲ್ಲ ಆತು ಕರೆ ಸೇವಾ ಏನ್ ಮಾಡ್ಬೇಕು ಗುರುಗಳೇ ಅಂದ್ರ ಹಾವ್ರಿ ಇಬ್ರು ಹಾ ನಾವು ಸೇವಾ ಮಾಡ್ಬೇಕತ್ತೀರಿ ಏನ್ ಮಾಡೋಣ್ರಿ ಅಂದ್ರ ಹಾ ಏ ತಮ್ಮ ಏ ಗಪ್ ಅಂದ್ರು ಗಪ್ರಿ ಸುಮ್ಮನೆ ಕುಂಡ್ರಿ ಹಾ ನೋಡಪ್ಪ ಹಾ ನಾ ಸ್ವಲ್ಪ ಅರಿವಿ ಬಟ್ಟಿಗಳು ಹರಿದಾವು ಹೊಲ್ಕೋಬೇಕಾಗೈತಿ ಹಾ ಒಂದು ಸೂಜಿ ತೊಗೊಂಬರೋದು ಕಳಿಸಿದಾವ್ ಒಂದು ಸೂಜಿ ಹಾ ಸೂಜಿ ತರಾಕ್ ಹೋದ್ರು ಇಬ್ರು ಹೋದ್ರು ಹಾ ಇಬ್ರು ಹೋಗಿ ಅಲ್ಲಿ ಏ ನಾವ್ ಒಯ್ಯಾವ ತಾವ ನಾವ್ ಒಯ್ಯಾವ ತಾವ ಹಾ ಇಬ್ರು ಜಗಳ ಹತ್ತಿ ನಾ ಸೇವಾ ಮಾಡೋ ಗುರುವಿನ ಸೇವಾ ನಾ ಮಾಡ್ಬೇಕು ಹಾ ಇಬ್ರು ಜಗಳಾಡಕೈತ್ರು ಜಗಳಾಡಕತ್ತೀರು ಇಂಥವ್ ನಮ್ಮ ಕಾಕಾನಂತ ಒಬ್ಬ ಶಾಣೆ ಬಂದ ಯಾಕೆ ಜಗಾಡ್ತೀರಿ ಅಂದ ಹೌದು ಸೇವಾ ನಾ ಮಾಡ್ಬೇಕಂತ ಗುರುಗಳದು ಮತ್ ತಾನ ಮಾಡ್ತಾರು ಹೆಂಗಂದ ಒಟ್ಟಿನ ಮ್ಯಾಗ ಚೂಜಿ ದೇವ್ರಿಗೆ ಕೊಡ್ಬೇಕಾಗಿ ಗುರುವಿಗೆ ಕೊಡ್ಬೇಕಾಗ್ಯದ ಹೌದಲ್ಲ ಹೌದು ಹಂಗಾರ ಒಂದ್ ಅಗದ ಮಾಡು ಬರ್ರಿ ಅಂತ ಕರ್ಕೊಂಡು ಹೋದ ಇಂಥ ಒಂದು ಕ್ವಾಡ್ ಇತ್ತ ಆ ಕ್ವಾಡಿನ್ಯಾಗ ಚುಚ್ಚಿದ ಇದನ್ನ ಹೊರ್ರಿ ಅಂದ ಇಬ್ರು ಹೊತ್ರ ಅದನ್ನ ಹಿಂದೊಬ್ಬ ಮುಂದೊಬ್ಬ ಹಿಂದೊಬ್ಬ ಹೊತ್ರ ಗುರುಗಳು ಮುಂದೆ ಓದ್ ದಪ್ಪತ್ತು ಹೋಗದ್ರ ಅದನ್ನ ಚೂಜಿ ಕ್ವಾಡ ಕೂಡ ಹೋಗಿದ್ರ ಚೂಜಿ ಅದಾಗ ಚುಚ್ಚಿದ್ದ ಶಾಣ್ಯ ಕಾಕ ಹೌದು ಓದು ಏನ್ ತಂದ್ರಿ ಅಂದ ಗುರುಗಳೇ ಚೂಜಿ ತಂದ್ರಿ ಚೂಜಿ ಅಂದ್ರು ಅಂತ ಶಿಷ್ಯರು ಜಗತ್ತಿನದಾರ ಅಂತ ಒಟ್ಟ ಚೂಜಿ ಸೊಲ ಜಗಳಾಡಿದವ್ರು ನೀವು ಗುರುಗಳ ಮಂದಿರಕ್ಕೆ ಹೋಗಿದ್ರಲ್ಲ ಇಷ್ಟ್ಯಾಕೆ ತಡ ಆತು ಗುರು ಸೇವಾ ಮಾಡಿ ಬರ್ಬೇಕಾದ್ರೆ ತಡ ಆಗೈತಿ ಹೇಳ ಅಲ್ಲ ಮತ್ತ ಗುರು ಕಾಣಿಕೆ ಏನಾರ ಕೊಟ್ಟು ಬಂದ್ರೇನ ಗುರುವಿನ ಕಾಣಿಕೆ ಅವೆಲ್ಲ ಕೊಟ್ಟು ಬಂದಿನ ಹೌದಾ ಆಯ್ತು ಏವಾ ಅವ್ರೆಲ್ಲ ಹೋಗ್ತಾರು ಎಲ್ಲಿ ಹೋಗ್ತಾರು ಅವರು ಗುರುಗಳು ಗಂಡನ ಮುಂದೆ ಹೆಂಡತಿ ಆಗ್ಲಿ ಹೆಂಡತಿ ಮುಂದೆ ಗಂಡ ಆಗ್ಲಿ ಗದ್ಲ 3-4 ಮಕ್ಕಳಾಗ್ಲಿ ಏನ್ ಮಾತಾಡ್ತಿ ಗದ್ಲಾತ ಮಕ್ಕಳಾಗಾಕ ಒಬ್ಬರ ಮುಂದೆ ಒಬ್ರು ಸುಳ್ಳು ಹೇಳ್ತಾ ಇದ್ರು ಪ್ರಪಂಚ ಎಂದು ಸುರಳಿತವಾಗಿ ಸಾಗೋದಿಲ್ಲ ತಾಯಿ ಸಾಗಂಗಿಲ್ಲ ಇದೇನು ಮಾನವರೊಳಗಿನ ಮಾತು ಇದು ನೀವು ಯಾರು ತಾಯಿ ಪ್ರತ್ಯಕ್ಷ ದೇವತೆಗಳಿದ್ದು ಅಪ್ಪನ ಮುಂದೆ ನೀವು ಸುಳ್ಳು ಹೇಳಾಕ ನಿಮ್ ಮುಂದೆ ಅಪ್ಪ ಸುಳ್ಳು ಹೇಳಾಕ ನಿಮ್ಮ ಒಳಗ ಏನಾರ ಗದ್ಲ ಇಷ್ಟೆಲ್ಲ ಒಳಗ ಮುಚ್ಚಿಡ ಮತ್ತ ನನ್ನ ಮುಂದೆ ಇನ್ನೊಂದು ಕೆಲಸ ಮತ್ತ ಒಳಗ ಒಟ್ಟ ಗಾದ್ಲ ಬರ್ಲಿ ಇವನ್ನೆಲ್ಲ ಗಪ್ಪನ ಮುಚ್ಚಿಟ್ಟು ಬಿಡುದು ಬರೇ ನನ್ನ ಮುಂದೆ ಹೊರಗಿನ ಗಾಡಿನ ಸಾರಿಸುದು ಮತ್ತ ಇನ್ನೊಂದ ಗಂಡಂಡ್ರೊಳಗೆ ಜಗಳ ಬರ್ಬೇಕಾದ್ರೆ ಏನಾರ ಒಂದು ಕಲಹ ಬಂದಾಗ ಬರ್ತದ ಮತ್ತ ಅವರು ನಿಮ್ದು ತಪ್ಪು ಹೇಳುದು ನಿಂಗೆ ಹಂಗ ಅಂತಿದ ಏನ್ ಜಗಳ ಬಂದದ ಕೇಳು ಹೇಳಿಲ್ಲ ಬಂದದೇನೋ ಬಂದದೇನೋ ಬಂದದ್ದೇನೋ ಒಂದು ಪ್ರಿಯ ಎಂದು ಕೇಳಿ ಬಂದದ್ದೇನೋ ಬಂದದ್ದೇನೋ ಒಂದು ಬಂದದ್ದೇನೋ ಕೊಂದ ಪ್ರಿಯ ಎಂದು ಕೇಳಿ ಜಗಳ ಏನ್ ಬಂದದ ನಮ್ಮ ಮುಂದೆ ಹೇಳಿದ ವಿಚಾರ ಎಣ್ಣೆ ಮೇಲೆ ಮನಸ್ಸು ತಗೋದು ಪೂರ ಏನು ಮಾತಾಡ್ತಿ ಅಲ್ರಿ ಮಾತೇವಾ ಇದು ಅಲ್ಲ
ನನ್ನ ಮೇಲೆ ಮನಸ್ಸು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಪೂಜಾರಿ ಬೇರೆ ಕದನ ಬೀರಪ್ಪನ ಪೂಜಾರಿ ಹಾ ಏನು ಮಣ್ಣು ಮತನ ಮಣ್ಣಕ್ಕೆ ಗುರಿ ಇಟ್ಟಿದ್ದಾನೋ ಹಿಂಗು ತಪ್ಪಾಗದಿಲ್ಲ ವಿಚಾರ ಮಾಡ್ಲಾ ವಿಚಾರ ಮಾಡ್ಕೊಂಡ್ ಬರ್ತೇನ್ರಿ ಏನು ಮಾತ ಅಲ್ಲೇ ತಪ್ಪಿಲ್ಲದ ಅಲ್ಲೇ ಅವರಲ್ಲೇ ಕೇಳ್ತಾನ ಹೋಗು ಏನಾರ ಗದ್ಲಾಡ್ಸಕ್ ಬಂದ್ ಏನ್ ಆಸಿಕಿಡಿ ಅಲ್ಲ ಅವತಾರ ಇವಾಗ ಹೇಳಿದೆ ಸೊಕ್ಕ ಯಾರ್ಯಾರಿಗೆ ಬರ್ತತಿ ಏನೇನೈತಿ ಸೊಕ್ಕ ಅಲ್ಲಿದ ಅದು ಆ ಹಳಿ ಗ್ಯಾಸಿಗೆ ಹವಾ ಕಳಿಸ್ತಾರ ಇಲ್ಲೇ ಬಂದು ಹೋಗಿ ಗೊತ್ತದ ಹಾ ಹೇಳಿ ಏನಂತ ಹೇಳ ಅವತಾರಿ ಎಲ್ಲ ಮೇಲಿನ ಮನಸ್ಸನ್ನು ತೆಗೆದು ಯಾರ ಮ್ಯಾಗಿಂದ ಅವನ ಮೇಲಿಂದ ಮನ್ ಯಾನ ಮ್ಯಾಗಿಂದ ಬಂದಿಲ್ಲ ನೀ ಆಕೆ ಹಿಂಗ ಮಾಡ್ಯಾಳ ನಿನ್ನ ಮ್ಯಾಗಿನ ಮನಸ್ಸು ತೆಗದ್ರೆ ನೀ ಇರ್ತೀಯನ ಇಲ್ಲಿ ನಾ ಅಂದಿನೇ ನಂಗ ನಂದಿನಿ ಕರಿಯ ಕಣ್ಣಡಿ ಒಳ ಅಡಗಿದಂತಯ್ಯ ಏನ್ ಒಳಗೆ ಅಡಗಿದಂತಯ್ಯ ಕೂಡಲ ಸಂಗಮ ದೇವ ಹೌದು ಪ್ರತಿಯೊಂದು ಜೀವರಾಶಿಗಳಲ್ಲಿ ಪರಮಾತ್ಮ ಅದಾನ ಪರಮಾತ್ಮವಿಲ್ಲದಿವನ ಹೌದು ಒಂದು ಹುಲ್ಲು ಕಡ್ಡಿ ಮದರಾಗ ಗಳಾಡೋದಿಲ್ಲ ನಾ ಇಲ್ಲಂದೇ ಇಲ್ಲ ರಾಮಾವತಾರದಾಗ ಸದಾವ ಕಾಲದಲ್ಲಿ ಹನುಮಂತ ರಾಮ 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 ಅಂತಿದ್ದ ನಾಮಸ್ಮರಣೆ ಮಾಡ್ತಾ ಇದ್ದ ಸದಾವ ಕಾಲದಲ್ಲಿ ರಾಮ ಅಂತಿದ್ದ ಹೌದು ಹನುಮಂತ ಸದಾವ ಕಾಲದಲ್ಲಿ ರಾಮ ಅಂತಿ ಏನಪ್ಪ ನಿಂದು ಎಲ್ಲಿದ ನೀನ್ ರಾಮ ಎಷ್ಟಾರ ಹುಚ್ಚಿದ್ದಿ ನೀನು ತೋರ್ಸ ಎಲ್ಲಿ ತೋರಿಸಿದ ಎಲ್ಲಿ ತೋರಿಸಿದ ಎದಿ ಹರ್ ತೋರಿಸಿದ ಭಕ್ತರ ಹೊಡೆದ ಪರಮಾತ್ಮ ಅದಾನ ಅಂತ ಹೇಳ್ತಾನ ಹೌದು ಅದಾನಲ್ರಿ ಮಂದಿನಲ್ಲಿ ಇಲ್ದಂಗ ಆದಿನ ಅದಿರಿ ಖರೆ ನಂದ ಅಲ್ಲ ಅವ್ವ ಅಂದಳಂಗ ಏನಂತ ಎನ್ನ ಮೇಲಿನ ಮನಸ್ಸನ್ನು ತೆಗೆದು ಮತ್ತೊಬ್ಬರ ಮೇಲೆ ಮನಸ್ಸು ಮಾಡಿ ಮತ್ತೊಬ್ಬರ ಮೇಲೆ ಮನಸ್ಸು ಮಾಡಿ ಮತ್ತೊಬ್ಬಳಂದ್ರೆ ಯಾರು ಯಾಕೆ ಇಟ್ಟವ ನಿನಗೆ ಗೊತ್ತಿಲ್ಲೇನು ಇಟ್ಟವ ಗೊತ್ತಿಲ್ಲ ಇವ್ರಿಗೆ ಮನಸ್ಸಿಗೆ ಬತ್ ನೋಡಿದ ಮಾತ ಅವ್ರ ನಗಾಕತ್ತಿದ್ರಲ್ಲಿ ಏನಂತ ಎನ್ನ ಮೇಲಿನ ಮನಸ್ಸನ್ನು ತೆಗೆದು ಮತ್ತೊಬ್ಬರ ಮೇಲೆ ಮನಸ್ಸು ಮಾಡಿ ಎನ್ನ ಮಣ್ಣು ಮತ್ತನ ಬಾರಕ್ಕೆ ಗುರಿ ಮಾಡಿ ಅರ್ದೋತೆ ಇದರ ಕಾರಣ ಏನು ಕೇಳ್ಕೊಂಡು ಬಾ ಅಂದಾರ ಒಟ್ಟಿನ ಮ್ಯಾಗ ನಾನು ತಪ್ಪು ಹೇಳಿದಂಗ ಆತ ತಪ್ಪ ಅಲ್ಲ ಹೇಳ್ಯಾರ ಮತ್ತ ಹೇಳಲ್ಲ ನಾನು ತಪ್ಪು ಯಾವಾಗ ಇವಳು ಹೇಳ್ಯಾಳ ಅಂದ್ಮೇಲೆ ಇವಳು ತಪ್ಪು ನಾವು ಹೇಳ್ಬೇಕಾಗ್ತದೆ ಹೇಳ ಏನ್ ಹೇಳಲ್ಲ ನಾ ಎದಕ್ ನಿಂತನಿ ಇಲ್ಲಿ ಹೇಳ್ರಿ ಸೂರಜನಿಲಯ ಬಾಣವಾಣಿ ಸುದತ್ತನ ನಾಯ ಕದಪಿಗಚೋ ಬನವನೆ ಕನ್ನೋ ಚೋ ಬನವನೆ ಕನ್ನೋ ಸುದತ್ತನ ನಾಯ ಕದಪಿಗಚೋ ಬನವನೆ ಕನ್ನೋ ಚೋ ಬನವನೆ ಕನ್ನೋ ಸುದಯ ಸವೇ ಜನಂದರ ಆಧಾರ ಸುದಯ ಸವೇ ಜನಂದರ ಸುದತ್ತನ ಕದಪಿಗೆ ಸುದತ್ತನ ಕದಪಿಗೆ ಬನವನೆ ಕನ್ನೋ ಬನವನೆ ಕನ್ನೋ ಅದರ ಸುದಯ ಸವಿ ಜನಂದರ ಅದರ ಸುದಯ ಸವಿ ಜನಂದರ ವಧನ ವಕ್ರವ ಮಾಡಬಹುದೇ
ರುಕ್ಮಿಣಿ ಹಾ ಬಾಳೆ ಪ್ರೀತಿ ಅವಳು. ಯಾರಿಲ್ಲಂದಾರ ಎಲ್ಲಂದ ನನ್ನ ಇಲ್ಲತ್ತನ ಅಂದಿಲ್ಲ. ಮತ್ ನಾ ಏನ್ ನೀ ಹೇಳ್ತಿಲ್ಲ ನಾವೇನಿಲ್ಲ ಅಂದಿವ. 16,000 ಗೋಪಿಕಾ ಸ್ತ್ರೀಯರು ಹಾ 7 ನನ್ನ ಮ್ಯಾಗ ಪ್ರೀತಿ ಯಾರಿಲ್ಲ. ಅದಕ್ಕತ್ತನ ಮತ್ತ 7 ಮಂದಿ ಪಟ ಸ್ತ್ರೀಯರು ಹೌದು 7 ನನ್ನ ಮ್ಯಾಗ ಪ್ರೀತಿ ಯಾರ್ಯಾರು ಇಲ್ಲ. ಇಲ್ಲ ಇವಳು ಬಾಳೆ ಪ್ರೀತಿ ಅವಳು. ಹೌದು ಬಾಳೆ ಭಕ್ತಿ ಅವಳು ತಿಳ್ಕೊಂಡು ತಿಳಿದುಕೊಂಡು ತೊಡೆಯ ಮೇಲೆ ಕೂಡಿಸ್ಕೊಂಡು ಅರಯ್ಯ ಇವೆಲ್ಲ ಮಂದ್ಯಾಗ ಹೇಳು ಮಾತಾಯು. ಏನಾತ? ಯಾ ತೊಡಿ ಮೇಲೆ ಕುಂದ್ರಸ್ಕೊಂಡಿದ್ದಿ? ಯಾಕ ಇಷ್ಟೊಂದು ವಿಚಾರಣೆ? ಮನುಷ್ಯನಿಗೆ 2 ತೊಡಿಗಳು. ಮತ್ ನನಗೇನು 3 ಅದಾವನ? ಅಂದಿನೇನ ಹೇಳಪ್ಪ ನೀನಾರ ನಾ ಏನಾರ ನನಗೂ 2 ಅದಾವು. ಅದ ಯಾ ತೊಡಿ ಮೇಲೆ ಅಂತ ಅದನ್ನು ಹೇಳಬೇಕು ನೀನು. ಹೇಳು. ಎಡ ತೊಡೆಯ ಮೇಲೆ ಕೂಡಿಸ್ಕೊಂಡು ಒಂದ್ ಸ್ವಲ್ಪ ಮುಂದಿಡ್ಲ ಅದನ್ನ. ಏನಾತ? ಕಾಲು ಮುಂದಿಡು. ಏನಾಗ್ಯದ? ಹೆಂಗ ತಡಿತಂತ ನಾ ಶಿಬಿರ ತೊಡಿ. ಹಾ ಸ್ತ್ರೀಯರಿಗೆ ಹಾ ಎಡ ಶರೀರವೇ ಶ್ರೇಷ್ಠ. ಹೌದು. ಪುರುಷರಿಗೆ ಹಾ ಬಲ ಶರೀರವೇ ಶ್ರೇಷ್ಠ ಹೌದು ಎಂದು ತಿಳಿದುಕೊಂಡು ಎಡ ತೊಡೆಯ ಮೇಲೆ ಕೂಡಿಸಿಕೊಂಡು ಸುಮ್ಮನೆ ಕೊಡುವ ಸಮಯದಲ್ಲಿ ಸುಮ್ಮನೆ ಕೊಡುವ ಸಮಯದಲ್ಲಿ ಯಾರಿಗಾರ ಕಲಿಸುವಾದಿರ ಹೋಗ. ನಾ ಏನ್ ಹೇಳ್ತಾನಂತನ್ನ ಇವೆಲ್ಲ ಮಂದ್ಯಾಗ ಹೇಳು ಮಾತಾಯು. ಏನಾತ ಈಗ? ಆ ಪ್ರೀತಿಯಿಂದ ಕರೆದು ಎಡದೊಡೆ ಮೇಲೆ ಕೂಡ್ಸ್ಕೊಂಡು ಸುಮ್ಮನ ಕೊಟ್ನಿ, ಬೆಲ್ಲ ಕೊಟ್ನಿ, ಮುದ್ದು ಕೊಟ್ನಿ, ಇವೆಲ್ಲ ಮಂದ್ಯಾಗ ಹೇಳು ಮಾತಾಯು. ಏನಾರೇ ಮಾತಾಡ್ತಿಲ್ಲ ಮತ್ತೇನು ಇದು ಮಂದ್ಯಾಗ ಹೇಳು ಮಾತಾ ನೀವು. ಮಾತ್ ಹಂಗಲ್ಲ. ಸುಮ್ಮನೆ ಯಾಕೆ ಕೊಡ್ಲಿಕ್ಕೆ ಹೋದಿ? ಮತ್ ಯಾಕ ಹೇಳ್ತಾನ ಸುಮ್ಮನ ತಡ್ಕ ಸುಮ್ಮನ ಬರೀ ಅದಕ್ಕೆ ಗಂಟು ಬೀಳ್ತಿದ. ನೋಡುವಂತ ಜನರಿಗೆ ಸುಮ್ಮನೆ ಕೊಟ್ಟಂತೆ ಕಾಣಿಸ್ತಾ ಇರಬೇಕು. ಓಹೋ, ನಮ್ಮಂತ ನೋಡುವಂತ ಜನರಿಗೆ ಮಾತ್ರ ಸುಮ್ಮನೆ ಕೊಟ್ಟಂತೆ ಕಾಣಿಸ್ತಾ ಇರಬೇಕು. ರುಕ್ಮಿಣಿನ ಹಾ ಎಡದೊಡಿ ಮೇಲೆ ಕೂಡಿಸ್ಕೊಂಡು ಕಿವಿಯಾಗ ಒಂದು 2 ಮಹತ್ವದ ಮಾತುಗಳು ಹೇಳಬೇಕಾಗಿತ್ತು. 3 ದಿವಸ ಅಳಿಗಾಡಬಾರ್ದು. ಯಾಕ್ರಿ ಕಾಕ ಅಂತವಲ್ಲ ಮಹತ್ವದ ಮಾತು ಹೇಳಕ 3 ದಿವಸ ಅಳಿಗಾಡಬಾರ್ದು. ಹೌದಲ್ಲ? ಹೌದು. ಯಾರ್ದ? ಮತ್ತೇನ್ ಮಾಡಿದ್ರ? ಮುಖವಾರಿ ಮಾಡ್ಯಾಳ. ಹೆಂಗ ತಪ್ಪಿದ? ಯಾರು? ನಿಂದು ಮಾರಾಯ. ನಂದ ತಪ್ಪ? ಹೌದು. ಏನ್ ತಪ್ಪು ನಂದ? ಹೆಣ್ಮಕ್ಳ ಕೆಲಸ ಏನೋ ಅನ್ಸದ ಮಕ್ಕ ಹಿಂಗ ಮಾಡಿರ್ಬೇಕು. ನಿನ್ನ ಕೈ ಖಾಲಿ ಇದ್ದಿಲ್ಲ, ಖಾಲಿ ಇದ್ದಿಲ್ಲ. ಏನಾತ? ಕೈಯ ತಿರ್ಕೋಬೇಕಾಗಿತ್ತು ಹಿಂಗ. ನಿನ್ನಂತ ಕರಿಮಕ್ಕ ಅಲ್ಲ ಅದಕ್ಕಿದ. ಅವಳು ಎಂಥ ಮುಖವಾರಿ ಮಾಡಿದಳು. ಎಂತ ಮುಖಾರಿ? ಇಂಥ ಮುಖ ಅಲ್ಲ, ಅಂತರ ಮುಖದ ವ್ರತಿಯು. ಆ ಮುಖವಾರಿ ಮಾಡ್ಯಾಳ. ಬೈರ್ಮುಖ ಬಹಿರ್ಮುಖ ಮಾಡ್ಯಾಳ. ಮತ್ ಕಿವ್ಯಾಗ ಮಾತಂದೆಲ್ಲ ಅವ ಯಾವ ಮನುಷ್ಯನ್ಯಾಗ ಒಂದ್ ದಗದ ಮಾಡ್ಯಾಳಕ್ಕೆ. ಯಾರ ಅವನ? ಏನಂತ? ಪರಮಾತ್ಮಗ ಜಗತ್ತಿನ್ಯಾಗ ವೈರಿಗಳು ಎಷ್ಟು ಮಂದಿ ಅಲ್ಲ? ಎಷ್ಟು ಮಂದಿ ಅದಾರ? ಅವ್ರು ಎಲ್ಲಾರು ನಾಶವಾಗಬೇಕಂತ ಹೇಳಿ ಶಾಪ್ ಕೊಡು ಮಾಡಿ ಶಾಪ. ಅವ್ ತಟಗ ಇದ್ರು ಬಿರ್ಸೋದಲ್ಲ ಮತ್ತೇನ ತಿಳ್ಕೊಂಡಿ? ಅದಕ್ಕತ್ತನ ಆದಿಲಕ್ಷ್ಮಿ ರುಕ್ಮಿಣಿ ಅವತಾರ ತೆಗಿದ. ಅದ ಮತ್ತೆ ಎಲ್ಲಾರಿಗೂ ಶಾಪ್ ಕೊಡಕಂದ್ರ ತಾಯಿ ಪಾಳ ಬಿರ್ಸೋದಲ್ಲ ಮತ್ತ ಕರ್ದ ಶಾಪ ತೊಡಿ ಮ್ಯಾಗ ಕುಡಿಸ್ಕೊಂಡ್ರ ಕಿವ್ಯಾಗ ರುಕ್ಮಿಣಿ ಏನಂತ? ಶಾಪ ಕೊಡು ಕೊಡು, ಎಲ್ಲಾರಿಗೂ ಕೊಡು, ಎಲ್ಲಾರಿಗೂ ಕೊಡು, ಇಬ್ಬರಿಗೆ ಮಾತ್ರ ಕೊಡ್ಬೇಡ. ಯಪ್ಪ ಅವ್ರಿಬ್ರು ಅಂದ್ರಲ್ಲ ಅವ್ರು ಯಾರು? ಪರಶುರಾಮನ ಪಟ್ಟದ ಶಿಷ್ಯ ಪ್ರವರ. ಅವ್ಗೆ ಯಾಕೆ ಬೇಡ ಅಂದ್ರಿ? ಅವನಿಂದ ಎಷ್ಟೋ ಧರ್ಮ ಕಾರ್ಯಗಳಾಗಬೇಕಾಗಿತ್ತು. ಅವ್ ಬ್ರಾಹ್ಮಣನ್ರಿ? ಬ್ರಾಹ್ಮಣ ಆಗವಲ್ಲ. ಹಂಗಲ್ಲ, ಬ್ರಹ್ಮಹತ್ಯಾ ದೋಷ ಇವಳಿಗೆ ತಡ್ತದ. ಹೌದು, ಅದ ಅವ್ನ್ ಕೊಡ್ಬೇಡ ಹೇಳಿ ಇದನ್ನ ಬಿಡ್ಬೇಕು. ವೇಟ್. ಮತ್ ಇನ್ನೊಬ್ರ ಅಂದ್ರಲ್ಲ ಇಂದ್ರನ ಮಗ ಜಯಂತ. ಅವ ಯಾರು? ಅವ್ ನಮ್ಮ ಸಂಬಂಧಿಕ ಆಗ್ಕೊಳ್ಳು. ಸ್ವಲ್ಪ ದೇವರಾದ್ರ ಚಿಂತಿಲ್ಲ, ಬುದ್ಧಿ ಚಲೋ ಐತಿ. ಮತ್ತ ಯಾಕ್ರಿ? ತಮ್ಮವ್ರಿದ್ರು ಉಳಿಸೋದು, ಬಾಕಿದವ್ರನ್ನ ಕೊಲ್ಸೋದು. ದೇವರಾದ್ರ ಚಿಂತಿಲ್ಲ, ಬುದ್ಧಿ ಚಲೋ ಅದ. ಮತ್ತ ಹಿಂಗ ಮಾಡಬಾರ್ದು ನೀವು. ಮಾತ್ ಹಂಗಲ್ಲ, ತಿಳಿದ ಮಾತಾಡ. ತಿಳಿದಲ್ರಿ, ನಿಮ್ಮವ್ರಿದ್ರೆ ಉಳಿಸೋದು, ಬಾಕಿದವ್ರನ್ನ ಕೊಲ್ಸೋದು. ಹಾಗಲ್ಲ, ಅವನಿಂದ ಎಷ್ಟೋ ಮುಂದೆ ಧರ್ಮ ಕಾರ್ಯಗಳಾಗಬೇಕಾಗಿತ್ತು. ಧರ್ಮ ಕಾರ್ಯ ಆಗುದ್ರ ಸಲುವಾಗಿ ಅವನೊಬ್ಬನ ಬೇಡ ಅಂದ್ರಿ. ಅವನಿಗೊಬ್ಬ ಬೇಡ ಕಿವಿಯಾಗ ಹೇಳಕ್ ಬಾದ್ನಿ. ಸುಮ್ ಕುಂದ್ರಬೇಕು. ಸುಮ್ ಕೊಡ್ರಿಲ್ಲ, ಕುಂದ್ರಬೇಕಲ್ಲ. ಮಕ್ಕ ವಾರಿ ಮಾಡ್ಯಾಳ. ಹೋಗ ಹೆಂಗ ತಪ್ಪಿದು? ಯಾರ ಹೋಗ್ ಮತ್ತ ಅಲ್ಲಿ ಅಲ್ಲೇ ಹೋಗುದ. ಚಲೋ ನೌಕರಿ ಹಚ್ತೀರಿ?
ಒಂದಕ್ಕ ಚಾಲು ಮಾಡ್ರಿ ನೌಕರಿ ಇದನ್ನ ಯಾವ ಇದು ಏನು ಅಲ್ಲ ಅಲ್ಲವ ನಿಂದು ಏನಾಯ್ತು ತಪ್ಪು ನಿಮ್ ಕಡೆ ಹೇಳ್ತಾರ ಇದು ನಮ್ ಕಡೆ ಹೇಳ್ತಾರ ಏನಂತ ಏನ್ ಅಲ್ಲದ ಅದನ್ನ ಹೇಳುವಂತ ಮಾತನ್ನ ಸಣ್ಣ ಮಾತ ನಾವೆಲ್ಲ ಏನವ ಇವಾ ಪ್ರೀತಿಯಿಂದ ನಿಮ್ಮನ್ನ ಕರೆದು ಎಡದೋಡಿ ಮೇಲೆ ಕುಂದರ್ಸ್ಕೊಂಡಿದ್ದ ನಾನ್ ನೀ ಹೆಂಗ್ ತಡಿತಿ ತುಡಿಯತ್ತ ಏನ್ ಮಾತಾಡ್ತಿ ಅಲ್ಲ ಎಡದೋಡಿ ಮೇಲೆ ಕೂಡಿಸ್ಕೊಂಡು ಏನೋ ಬಾಳ ದಿವಸಕ್ಕೆ ಸುಮ್ಮನ ಕೊಡಾಕ್ ಬಂದ್ರು ಸುಮ್ ಕುಂದಿರ್ಬೇಕಿಲ್ಲ ಆ ಹನುಮಪ್ಪನಿಂದ ಚಮ್ಮಕ್ಕ ಹೆಂಗ್ ಮಾಡಿದತ್ತ ದುಬದಾಗ ಕೊಡ್ಬೇಕ ಸುಮ್ಮನ ಏನ್ ಮಾತಾಡ್ತಿ ಮಕ್ಕ ವಾರ್ ಮಾಡ್ಲಿಕ್ಕೆ ಒಂದು ಕಾರಣವ ಮಕ್ಕ ವಾರಿ ಮಾಡಾಕ ಒಂದು ಕಾರಣ ಗಸಕ್ ನಿಂಗೆ ತಿರುಕೊಳಾಕ ಒಂದು ಕಾರಣ ಏನ್ ಕಾರಣ ಹೇಳ್ರಲ್ಲ ಕೇಳಲ್ಲ ಚದುರಾಣಿ ಕೇಳ ದೇವ ಚದುರಾಣಿ ಕೇಳ ದೇವ ಚದುರಾಣಿ ಕೇಳೋ ದೇವ ಚದುರಾಣಿ ಕೇಳೋ ಚದುರಾಣಿ ಕೇಳ ದೇವ ಚದುರಾಣಿ ಕೇಳ ದೇವ ಚದುರಾಣಿ ಕೇಳೋ ದೇವ ಚದುರಾಣಿ ಕೇಳೋ ಉದಕ ಸೂರ್ಯನ ಚದುರ ಮಗನ ಯಾರಂದ್ರ ನೀನು ಏನಂತ ಮಗನ ಯಾರಿಗೆ ಚದುರ ಏನು ಮಾತಾಡ್ತೀಯ ಇಲ್ಲಿ ನೀನ ಅಂದಂಗಾಯ್ತು ನನಗ ನಾನ್ ಅಂದದೇನು ಮದನ ಅಂದ್ಯ ನಾ ಮಗನ ಅಂತ ಗಂಟು ಬಿತ್ತೀನಿ ನಿನಗೆ ಹಂಗ ತಿಳ್ತೈತೆ ಅದ ಹಂಗ ಮಗನನ್ನ ತಿಳ್ತೈತೆ ಮದನನ್ನು ತಿಳಿತದ ಮಗನ ಏಯ್ ನಾನ್ ಅಂದದ್ದು ಮದನ ನೋಡಮ್ಮ ಮದನ ಕದನ ಕಾಲದಲ್ಲಿ ಮಗ್ದು ತಪ್ಪನ ಕಲ್ಲಪ್ಪನ ಕಾಲಾಗ ಯಾವನ ಕಾಲ ಬಿದ್ದು ಹೊಳ್ಳಾಡ್ಬೇಕತ್ತಿ ನೀನ ಅಂತೀವ ನಾನಂದದೇನಮ್ಮ ಮದನ ಕದನ ಕಾಲದಲ್ಲಿ ಓಹೋ ಹೌದಲ್ರಿ ಮುಖದ ಮೇಲೆ ಬೆವರು ಬಿಟ್ಟಿತ್ತು ಅದು ಬಿಡಬಾರ್ದು ಯಾಕ ಒಟ್ಟ ತಗದಲ್ಲ ಅದು ಏನಾಯ್ತು ಅದು ಬೆವರು ಬಿಡ್ತಾ ಬಾಳ ತಕ್ಕ ನಿಂದ್ರಂಗಲ್ಲ ಅದು ಮ್ಯಾಕ್ ಹೋಗೋ ಮುಂದೆ ಬಿಡ್ತದ ಅದು ನಿಮ್ಮಂತವ್ರಿಗೆ ಅವ್ರಿಗೆ ಯಾಕೆ ಬಿಡ್ತದ ಬ್ಯಾವ್ರ ಬಿಟ್ಟಿತ್ತ ಮಾಡ್ತಿದ್ದ ಬಿಟ್ಟಂತ ಬೆವರನ್ನು ನೋಡ್ರಿ ಹುಟ್ಟಂತ ಸಾಲು ಸೆರಗು ತಗೊಂಡು ಒರೆಸ್ಲಿಕ್ಕೆ ಹೀಗ್ ಕೈ ಹೋದೆ ಹೌದು ಮುದ್ದಮ್ಮ ನಾ ಏನ್ ಬೇಕಂತ ಕೈ ಮರಿ ಮಾಡಿವಿಲ್ ನೋಡವ್ವ ಸಣ್ಣಾಕೆ ನೀ ಯಾಕೆ ಮುದ್ದಮ್ ಬೇಕತ್ತ ಕೈ ಮರಿ ಮಾಡ್ತಿ ಮತ್ತ ನಿನ್ನ ಬೆವ್ರು ನೀವ್ ಒರೆಸ್ಕೊಂಡ್ರ ಅವ್ರ ಯಾಕೆ ಸಿಟ್ ಆಗ್ಬೇಕು ನನ್ನ ನಿನ್ನ ಮಾತ ಹೌದಿಲ್ಲ ನಮ್ಮಿಬ್ಬರು ಮಾತಾ ನೀ ಯಾಕೆ ಅದನ್ನ ಬೆವ್ರು ಒರ್ಸಾಕ್ ಹೋಗಿದ್ದಿ ಎತ್ತನ ಯಾಕ ಬೆವ್ರು ಬಿಟ್ಟು ಒರೆಸ್ಕೊಳಂಗಿಲ್ಲ ಏನು ಬೆವ್ರು ಬೇಕಾದಷ್ಟು ಬೆಳ್ಳಿ ಕರೆ ಸಣ್ಣ ಅವನು ಪುದರ್ಸ್ಕೊಂಡ್ ಅವ್ನು ಮುಂದೆ ಕೂತು ಬಿಡ್ನಿ ಯಾಕ ಏನು ಮಾತಾಡ್ತಾಳೆ ಹೊಡಿಸ್ಕೊಂಡು ಹೋಗ್ತೀನಿ ಸಡ್ಲು ಬಿಟ್ಟಾರದ್ ಮಾಡಾಕತ್ತೀನಿ ದೂತೆ ಇರ್ಲಿ ಅತ್ತೇ ಬಿಟ್ಟಿನಿ ಇವತ್ತು ಇಷ್ಟ ತಪ್ಪಲ್ರಿ ಹೋಗು ಆತ್ ಬಾವ ಒಮ್ಮೊಮ್ಮಿಗೆ ಸಿಟ್ಟಿಗೆ ಬರ್ತೀಯಲ್ಲವ ಯಾಕ ನೀನು ಇಲ್ಲೇ ಬಂದ್ ನಿಂತಿಯಪ್ಪ ನಡಿಯ ಕಡೆ ಯಾಕೆ ಹೋಗ್ಬೇಕಿದ್ದಾರ ಅವ್ರು ಏನ ತಪ್ಪ ನಿಮ್ಮ ಕಡೆ ಹೇಳ್ತಾರ ಏನ್ ಹೇಳ್ತಾಳ ಅದರಿ ಮದನ ಕದನ ಕಲಹ ಕಾಲದಲ್ಲಿ ಶ್ರಮವಾಗಿ ಮುಖದ ಮೇಲೆ ಸ್ವಲ್ಪ ಕಿರುಬೇವ್ರು ಬಿಟ್ಟಿತ್ತ ಬಿಟ್ಟಿರಬಹುದು ಆಗಿರ್ಬಹುದು ಹೋಗಿರ್ಬಹುದು ಬೆಟ್ಟೆತ್ತು ಗಟ್ಟಿಗೆ ಹಚ್ಚೋಳಿ ಗಬರು ಅಂತೂ ಗಟ್ಟಿಗೆ ಹಚ್ಚಿ ಹೋಗ್ರು ಅಂದಂಗ ಆತೇನ ಮತ್ ಸುಳ್ಳ ಹಾಳಕ ಬ್ಯಾಡ ನಮಗ ಬೆಟ್ಟೆತ್ತು ಬಿಟ್ಟಂತ ಬೇವ್ರನ್ನು ಹುಟ್ಟಂತ ಶಾಲು ಸೆರಗು ತಗೊಂಡು ಈಗ ನೋಡಿ ನನ್ನ ಮಕ್ಕ ಹೆಂಗತಿ ಚಂದ ಕಾಣಾಕ್ತಿದೆ ಅವಳೆ ಪಾಡ್ ಕಾಣಾಕ್ತಿದೆ ಹಿಂಗಾದ್ರೆ ತಪ್ಪಕತ್ತಿಲ್ವ ಆಕತಿ ಅವ್ರಿಗೆ ತಿಳಿಸತ್ ನಿನಗೆ ತಿಳಿವಲ್ತ ಮಾರೇ ಇನ್ನೂ ಅವಳ ಕಡೆ ತಪ್ಪವ ಏನದ ಹೇಳ್ರಿ ಹೇಳ ಕೇಳ
ಬಾಡಿಗೆ ಮೇಸ್ತರ ಆತ್ಮೀಯ ಕಲಾವಿದರು ಹೌದು, ಪ್ರೀತಿಯ ಪವನ್ಯಾರು ಹೌದು. ಅಂತ ಯಾವ ಸುರೇಶ್ ಮಾವ